ವೀರಾಕ್ಷಿ ಮೇಡಮ್, ವೀರಾಕ್ಷಿ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದ್ರಿ? ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರಿ ಸರ್? ಹೌದಾ, ಆಯ್ತು. ಇದು ಇಬ್ರು ಬಂದಾರೆ? ಎಲ್ಲರೂ ಬಂದಿದ್ದಾರೆ ಸರ್, ಎಲ್ಲರೂ ಬಂದಿದ್ದಾರೆ. ಓಕೆ, ವೀರಾಕ್ಷಿ ಮೇಡಮ್ ಸ್ಟಾರ್ಟ್ ಮಾಡಿ. ಬನಶ್ರೀ ಲಕ್ಷ್ಮಿ ಮೇಡಮ್. ಓಕೆ ಸರ್, ಓಕೆ ಮಾಡ್ತೀನಿ ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿರಾಲಂಬದಲ್ಲಿ ನಿಜಲಿಂಗ ತಾನೆಂಬ ಮಹದಹಂಕಾರವೇ ಸಂಸಾರಿಯಾಗಿ ಬಂದು ಬಳಲುವ ಭ್ರಾಂತು ಇನ್ನಾರಿಗೂ ತಿಳಿಯದಯ್ಯ. ಇನ್ನಾರು ಪರಿಹರಿಸುವರಯ್ಯ ಬಸವಣ್ಣನಲ್ಲದೆ. ಇದು ಕಾರಣ ಬಸವಣ್ಣನ ಶ್ರೀ ಪಾದವ ತೋರಿ ಬದುಕಿಸ ಕೂಡಲ ಚೆನ್ನ ಸಂಗಮ ದೇವ ಎಂಬ ಚೆನ್ನ ಬಸವಣ್ಣನವರ ವಚನವನ್ನ ನೆನೆಯುತ್ತಾ, ಬಸವಾದಿ ಶರಣ ಪ್ರಮತರ ವಚನಗಳನ್ನ ಮನದಲ್ಲಿ ಸ್ಮರಿಸುತ್ತಾ, ಅವರ ಪಾದ ಕಮಲಗಳಿಗೆ ಎರಗುತ್ತಾ, ಹಿಂದಿನ ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಂಡಿರುವಂತಹ 270ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಈ ಬಸವಾದಿ ಶರಣರ ಚಿಂತನ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳಿಗೂ ಹಾಗೂ ಎಲ್ಲ ಹಿರಿಯ ಶರಣ ಬಂಧುಗಳಿಗೂ ಕೂಡ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ವಿಶೇಷ ಉಪನ್ಯಾಸ ಸ್ತ್ರೀ ಸಬಲೀಕರಣದಲ್ಲಿ ಶರಣರ ಪಾತ್ರ ಕುರಿತು ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಹಾಗೂ ಶರಣ ಗೊಲ್ಲಾಳರ ಕುರಿತು ಶರಣೆ ಬನಶ್ರೀ ಹತ್ತಿ ಅವರು ತಮ್ಮ ವಿಶೇಷ ಅನುಭವವನ್ನ ಪ್ರಸ್ತುತಪಡಿಸಲಿದ್ದಾರೆ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮವನ್ನ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡುತ್ತಿದ್ದೇನೆ. ವಚನ ಪ್ರಾರ್ಥನೆಯನ್ನ ಶರಣೆ ಡಾಕ್ಟರ್ ತಾರಾ BS ಅವರು ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಬಸವಾದಿ ವಾಯ್ಸ್ ಕೇಳಿಸ್ತಾ ಇಲ್ಲ. ಮನ್ನ ತೋರಿದೆ ನೋಡುವ ಕಂಗಳಿಗೆ, ಅನ್ನ ತೋರಿದೆ ನೆನೆವ ಮನಕ್ಕೆ, ನೆನೆವ ಮನಕ್ಕೆ ಮನ್ನ ತೋರಿದೆ ನೋಡುವ ಕಂಗಳಿಗೆ, ಹೆನ್ನ ತೋರಿದೆ ಪೂಜಿಸುವ ಕೈಗಳಿಗೆ, ಹೊನ್ನ ತೋರಿದೆ ಹೊನ್ನ ತೋರಿದೆ ಹೊನ್ನ ತೋರಿದೆ ಹೊನ್ನ ತೋರಿದೆ ನೆನೆವ ಮನಕ್ಕೆ, ನೆನೆವ ಮನಕ್ಕೆ ಮನ್ನ ತೋರಿದೆ. ಈ ತ್ರಿವಿಧವನೆ ತೋರಿ ಕೊಟ್ಟು ಮರಹನಿಕ್ಕಿದೆ ಅಯ್ಯ ಅಯ್ಯ, ಈ ತ್ರಿವಿಧವನೆ ತೋರಿ ಕೊಟ್ಟು ಮರಹನಿಕ್ಕಿದೆ ಅಯ್ಯ ಅಯ್ಯ, ಅಮರಗುಂಡದ ಮಲ್ಲಿಕಾರ್ಜುನಯ್ಯ ನೀ ಮಾಡಿದ ಭಿನ್ನಾನಕ್ಕಾನು ಬೆರಗಾದೆನು ಬೆರಗಾದೆನು, ನೆನೆವ ಮನಕ್ಕೆ, ನೆನೆವ ಮನಕ್ಕೆ ಮನ್ನ ತೋರಿದೆ ನೋಡುವ ಕಂಗಳಿಗೆ, ಹೆನ್ನ ತೋರಿದೆ ಪೂಜಿಸುವ ಕೈಗಳಿಗೆ, ಹೊನ್ನ ತೋರಿದೆ
ತೋರಿದೆ ನೆನೆವ ಮನಕ್ಕೆ ನೆನೆವ ಮನಕ್ಕೆ ನೆನೆವ ಮನಕ್ಕೆ ಮನ್ನ ತೋರಿದೆ. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್ ಅವರು. ತಮ್ಮ ಸುಮಧುರ ಕಂಠದ ಮೂಲಕ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ತಾರಾ BS ಮೇಡಮ್ ಅವರಿಗೆ ಅನಂತಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಕ್ಷಮಿಸ್ಬೇಕು ಮೇಡಮ್, ನನ್ಗೆ ಧ್ವನಿ ಸರಿ ಇಲ್ಲ, ಆದ್ರೂ ಟ್ರೈ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಈ ಅವಕಾಶಕ್ಕೆ. ತುಂಬಾ ಚೆನ್ನಾಗಿ ಹಾಡಿದ್ರು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸದ ಅನುಭವವನ್ನ ಹಂಚಿಕೊಳ್ಳಲಿರ್ತಕ್ಕಂಥ ಅತಿಥಿಗಳನ್ನ ಸ್ವಾಗತ ಮಾಡುತ್ತಾ ಅವರ ಪರಿಚಯ ಕಾರ್ಯಕ್ರಮವನ್ನ ಶರಣೆ ಬಸಮ್ಮ ಭರ್ಮಶೆಟ್ಟಿ ಅವರು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವಿನ ಸಂಘಟನೆಗಳಿಂದ ವಿಶೇಷ ಉಪನ್ಯಾಸ 270. ಇಂದಿನ ದಿವಸ ಇಬ್ಬರು ಉಪನ್ಯಾಸಕರು ಉಪನ್ಯಾಸ ಮಾಡಲಿರುವರು. ವಿಷಯ ಸಬಲೀಕರಣದಲ್ಲಿ ಶರಣರು. ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಅವರು ಮತ್ತು ಶರಣ ಗೊಲ್ಲಾಳರ ಕುರಿತು ಶರಣೆ ಬನಶ್ರೀ ಬಸವರಾಜ್ ಹತ್ತಿ ಅವರು ಉಪನ್ಯಾಸ ನೀಡಲಿರುವರು. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ಚಾಲನೆ ನೀಡಿದ ಶರಣೆ ತಾರಾ BS ಅವರಿಗೂ, ಕೊನೆಯಲ್ಲಿ ವಚನ ಮಂಗಳ ಮಾಡಲಿರುವ ಶರಣೆ ಜಗದೇವಿ ದಂಡ್ರ ಅವರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಮುಂದೆ ಮಾರ್ಗದರ್ಶನದ ನುಡಿಗಳನ್ನು ಆಡಲಿರುವ ಈ ವೇದಿಕೆಯ ಮಾರ್ಗದರ್ಶಕರು ಸಂಘಟಕರೂ ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ವೇದಿಕೆ ಪರವಾಗಿ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಇಂದಿನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸುತ್ತಿರುವ ಶರಣೆ ವೀರಾಕ್ಷಿ ವಿವೇಕಿ ಅವರಿಗೂ ಮತ್ತು ಮುಂದೆ ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಅವರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಶರಣ ಸುಭಾಷ್ ಚಂದ್ರ ಸಕ್ರೋಜಿ, ಶರಣೆಯರಾದ ಡಾಕ್ಟರ್ ಸರಸ್ವತಿ ಬೊಮ್ನಾಳ್, ಡಾಕ್ಟರ್ ಲತಕ್ಕ ಹೆಸರೂರ್, ಸುಮಾ ಮಲ್ಗಾಣ್, ರತ್ನಕ್ಕ ಕಾದ್ರೋಳಿ, ವಿಜಯ ಗೌಡ್ ಅವರೆಲ್ಲರಿಗೂ ಭಕ್ತಿಪೂರ್ವಕ ವೇದಿಕೆ ಪರವಾಗಿ ಸ್ವಾಗತ ಕೋರುವೆ. ಇಂದಿನ ಕಾರ್ಯಕ್ರಮದ ತಾಂತ್ರಿಕ ಸಹಾಯ ನೀಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಮತ್ತು ಇಂದಿನ ಕಾರ್ಯಕ್ರಮದ ಸಂಘಟಕರಾದ ಶರಣೆಯರಾದ ಶಾರದಮ್ಮ ಪಾಟೀಲ್ ಮೇಟಿ, ಗೌರಮ್ಮ ನಾಶಿ, ಸುಧಾ ಪಾಟೀಲ್ ಇವರೆಲ್ಲರಿಗೂ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಮತ್ತು ವೇದಿಕೆಯಲ್ಲಿರುವ ಎಲ್ಲ ಶರಣ ಬಂಧುಗಳಿಗೆ ವೇದಿಕೆ ಪರವಾಗಿ ವೇದಿಕೆಗೆ ಸ್ವಾಗತ ಬಯಸುವೆ. ಈಗ ಸಬಲೀಕರಣದಲ್ಲಿ ಶರಣರು ಎನ್ನುವ ವಿಷಯ ಕುರಿತು ಉಪನ್ಯಾಸ ನೀಡಲಿರುವ ಶರಣೆ ಪ್ರೇಮಾದೇವಿ ಅಣ್ಣಿಗೇರಿಯವರ ಪರಿಚಯ. ಪ್ರೇಮಾದೇವಿ ಅಣ್ಣಿಗೇರಿಯವರು ಈ ವೇದಿಕೆಗೆ ಚಿರಪರಿಚಿತರು, ಆದರೂ ಸಂಕ್ಷಿಪ್ತ ಪರಿಚಯ. ಇವರು ಬಾಗಲಕೋಟೆಯಲ್ಲಿ MA B.Ed ರಾಜ್ಯಶಾಸ್ತ್ರದಲ್ಲಿ ಪದವಿ ಪಡೆದಿರುವರು. 1986ರಲ್ಲಿ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕಿಯಾಗಿ ಸರ್ಕಾರದಿಂದ ಪ್ರಶಸ್ತಿ ಪಡೆದಿರುವರು. ಕಲಬುರಗಿಯ ಆಕಾಶವಾಣಿಯಲ್ಲಿ 106 ಚಿಂತನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ಅನುಭವ. ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ನಿವೃತ್ತಿ ಹೊಂದಿ ಅಕ್ಕನ ಅರಿವಿನ ಸದಸ್ಯರಾಗಿ ಶರಣ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ವೇದಿಕೆಗೆ ಭಕ್ತಿಪೂರ್ವಕ ಸ್ವಾಗತ ಕೋರುವೆ. ಮೇಡಮ್, ತಮಗೆ ವೇದಿಕೆಗೆ ಸ್ವಾಗತ. ಇನ್ನು ಶರಣ ಗೊಲ್ಲಾಳರ ಕುರಿತು ಉಪನ್ಯಾಸ ನೀಡಲಿರುವ ಶ್ರೀಮತಿ ಶರಣೆ ಬನಶ್ರೀ ಬಸವರಾಜ್ ಹತ್ತಿ ಅವರ ಪರಿಚಯ. ಶರಣೆ ಬನಶ್ರೀ ಅವರ ತಂದೆ ಭರತೇಶ್ ವೈಭವ್ ರಿಸರ್ಚ್ ಅವರು ಡಿಗ್ರಿ ಕಾಲೇಜ್ ನಿವೃತ್ತ ಪ್ರೊಫೆಸರ್. ತಾಯಿಯವರು ಶಿಕ್ಷಕಿ. 3 ತಂಗಿಯರು ಸರ್ಕಾರಿ ಸೇವೆಯಲ್ಲಿರುವರು. ಒಬ್ಬ ಸಹೋದರ 34 ದೇಶ ಸುತ್ತಿದ ಸಾಫ್ಟ್ವೇರ್ ಇಂಜಿನಿಯರ್. ಇವರು BA B.Ed ಬೈಲಹೊಂಗಲದಲ್ಲಿ ಮುಗಿಸಿ MA ಪದವಿಯನ್ನು ಧಾರವಾಡದಲ್ಲಿ ಪಡೆದರು. 1997ರಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿ ನೇಮಕ. 22 ವರ್ಷಗಳ ಸೇವೆ ಸಲ್ಲಿಸಿದ ನಂತರ ಮುಖ್ಯ ಉಪಾಧ್ಯಾಯರಾಗಿ ಪದೋನ್ನತಿ. 5 ವರ್ಷಗಳ ಸೇವೆ ಸಲ್ಲಿಸಿದ ಬಳಿಕ ಅರಸಿ ಬಂದ ಪ್ರಶಸ್ತಿಗಳು, ಜನಮೆಚ್ಚಿದ ಶಿಕ್ಷಕಿ ಮತ್ತು
ಜಿಲ್ಲಾ ಮಟ್ಟದ ಸಾವಿತ್ರಿ ಫುಲೆ ಪ್ರಶಸ್ತಿ. ತಂದೆಯವರಿಂದ ಸಾಹಿತ್ಯದ ಅಭಿರುಚಿ ಬೆಳೆದು ಹಲವು ಕವನಗಳ ರಚನೆ ಮತ್ತು ಶಿವಾನುಭವ ರಚನೆ. ಎಸ್ ಹಿಪ್ಪರಗಿ ಪ್ರತಿಷ್ಠಾನದಲ್ಲಿ ಕಾರ್ಯನಿರ್ವಹಣೆ, ಜಿಲ್ಲೆಯ ಮಕ್ಕಳಿಗೆ ರಾಜ್ಯ ಮಟ್ಟದಲ್ಲಿ ಅಣಿಗೊಳಿಸಿದ ಸೇವೆ, ಹಲವಾರು ಶಾಲೆ ಕಾಲೇಜುಗಳಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣ ಮಾಡಿದ ಅನುಭವ, ಉತ್ತಮ ನಿರೂಪಕರು ಎನ್ನುವ ಹೆಗ್ಗಳಿಕೆ. ಬನಶ್ರೀ ಹತ್ತಿ ಮೇಡಮ್ ತಮಗೆ ವೇದಿಕೆಯ ಪರವಾಗಿ ವೇದಿಕೆಗೆ ಸ್ವಾಗತ ಕೋರುವೆ. ಇನ್ನು ಪ್ರಸ್ತಾವನೆ. ಈ ವೇದಿಕೆ ಹಿರಿಯ ಸದಸ್ಯೆ ಸುಧಾ ಪಾಟೀಲ್ ಅವರಿಗೆ ಅಭಿನಂದನೆಗಳು. ಅವರ ಹೆಜ್ಜೆ ಗುರುತು ಕವನ ಸಂಕಲನಕ್ಕೆ ಪ್ರಶಸ್ತಿ ದೊರಕಿದೆ. ವೇದಿಕೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಈ ವೇದಿಕೆಯು ನಿರಂತರ ಶರಣರ ಕುರಿತಾದ ವಚನ ವಿಶ್ಲೇಷಣೆ, ಚಿಂತನೆ, ಸಾವಿಲ್ಲದ ಶರಣರು, ಹಲವಾರು ವಿಷಯ ಕುರಿತು ಉಪನ್ಯಾಸಗಳು ನೀಡುತ್ತಾ ಶರಣರ ತತ್ವದ ದಿಟ್ಟ ಕಾಳಜಿ ಪರ ವೇದಿಕೆಯಾಗಿದ್ದು, ಹೊಸಬರನ್ನು ಈ ವೇದಿಕೆ ಬೆಳೆಸುತ್ತಾ ವೇದಿಕೆಯು ಬೆಳೆಯುತ್ತಾ ಪ್ರಗತಿಪರ ವೇದಿಕೆಯಾಗಿದೆ. ಈ ವೇದಿಕೆ ಸಾಕಷ್ಟು ಹೊಸ ಅನುಭವಗಳನ್ನು ನೀಡಿದೆ. ಈ ವೇದಿಕೆಯಿಂದ ನಾನು ಸಾಕಷ್ಟು ಕಲಿತಿರುವೆ. ಹಾಗಾಗಿ ಈ ವೇದಿಕೆಗೆ ಮತ್ತು ಡಾಕ್ಟರ್ ಪಟ್ಟಣ್ ಸರ್ ಅವರಿಗೂ ಅನಂತ ವಂದನೆಗಳು ಮತ್ತು ಧನ್ಯವಾದಗಳು. ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ವಾಗತ ಹಾಗೂ ಪರಿಚಯ ಕಾರ್ಯಕ್ರಮವನ್ನ ಅತ್ಯಂತ ವಿಸ್ತೃತವಾಗಿ ನಡೆಸಿಕೊಟ್ಟಂತ ಶರಣೆ ಬಸಮ್ಮ ಭರಮಶೆಟ್ಟಿ ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ವೇದಿಕೆ ಅತ್ಯಂತ ಉನ್ನತವಾದಂತಹ ಪ್ರಗತಿಪರ ಕಾರ್ಯ ಸಾಧನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಕೂಡ ನಮ್ಮ ಎಲ್ಲ ಶರಣ ಬಂಧುಗಳಿಗೂ ಕೂಡ ಹೆಮ್ಮೆ ತರುವಂತಹ ಸಂಗತಿ. ಹಾಗೆ ಸುಧಾ ಪಾಟೀಲ್ ಮೇಡಮ್ ಅವರಿಗೆ ಹೆಜ್ಜೆ ಗುರುತು ಕವನ ಸಂಕಲನಕ್ಕಾಗಿ ಬಂದಿರತಕ್ಕಂತ ಪ್ರಶಸ್ತಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಮೂಲಕ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಈಗ ವಿಶೇಷ ಉಪನ್ಯಾಸ ಸ್ತ್ರೀ ಸಬಲೀಕರಣದಲ್ಲಿ ಶರಣರ ಪಾತ್ರ ಕುರಿತು ಶರಣೆ ಪ್ರೇಮಾದೇವಿ ಅಣ್ಣಿಗೇರಿ ಮೇಡಮ್ ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ಬೇಕು ಅಂತ ಈ ಮೂಲಕ ವೇದಿಕೆ ಪರವಾಗಿ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ, ಈ ಮೂರು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಅಂತರ್ಜಾಲ ಕೂಟದ ಅನುಭವದಲ್ಲಿ ಪಾಲ್ಗೊಂಡು ಶರಣ ಗೊಲ್ಲಾಳರ ಕುರಿತು ಅನುಭವ ನೀಡುತ್ತಿರುವ ಶರಣೆ ಬನಶ್ರೀ ಹತ್ತಿ ಮೇಡಮ್ ಅವರೇ, ನಮ್ಮ ಎಲ್ಲ ಕಾರ್ಯಕ್ರಮಗಳ ಸಂಘಟನೆಗಳ ರೂವಾರಿಯು, ಸದಾ ಬಸವ ಚಿಂತನೆಯ ಕಾರ್ಯದಲ್ಲಿಯೇ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಹಾಗೂ ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶಕರೂ ಆದಂತಹ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಅವರಷ್ಟೇ ಆಸಕ್ತಿಯಿಂದ ನಮ್ಮೆಲ್ಲ ಕಾರ್ಯಗಳಲ್ಲಿ ಪಾಲ್ಗೊಂಡು ಪ್ರೋತ್ಸಾಹಿಸುತ್ತಿರುವ ಸೋದರಿ ಶರಣೆ ಜಯಶ್ರೀ ಪಟ್ಟಣ್ ಮೇಡಮ್ ಅವರೇ, ಶರಣರಾದ ರುದ್ರಮೂರ್ತಿ ಪ್ರಭು ಸರ್, ರಾಜಣ್ಣ ಸರ್ ಅವರಿಗೂ, ಸೋದರಿಯರಾದ ಶರಣೆ ದಾನಮ್ಮ ಮೇಡಮ್, ಶಾರದಾಮಣಿ ಮೇಡಮ್, ಸುಧಾ ಪಾಟೀಲ್ ಮೇಡಮ್, ಸ್ವಾಗತ ಪರಿಚಯ ಮಾಡಿದ ಬಸಮ್ಮ ಅಕ್ಕ ಅವರಿಗೂ, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿ ಮೇಡಮ್ ಅವರಿಗೂ, ಶರಣು ಸಮರ್ಪಣೆಗೈಯುತ್ತಿರುವಂತಹ ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಮೇಡಮ್, ವಚನ ಪ್ರಾರ್ಥನೆಗೈದ ಡಾಕ್ಟರ್ ತಾರಾ ಬಿಎನ್ ಮೇಡಮ್ ಹಾಗೂ ವಚನ ಮಂಗಳಗೈಯುತ್ತಿರುವಂತಹ ಶರಣೆ ಜಗದೇವಿ ದಂಡ್ರಾ ಮೇಡಮ್ ಅವರೆಲ್ಲರಿಗೂ, ಎಲ್ಲಾ ಸಂಯೋಜಕರಿಗೂ, ಎಲ್ಲಾ ಸಂಘಟಕರಿಗೂ, ಈ ಅಂತರ್ಜಾಲ ಕೂಟದಲ್ಲಿ ಪಾಲ್ಗೊಂಡಂತ ಎಲ್ಲ ಹಿರಿಕಿರಿಯ ಶರಣ ಬಂಧುಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಈಗಾಗಲೇ ತಿಳಿಸಿದಂತೆ ಸ್ತ್ರೀ ಸಬಲೀಕರಣದಲ್ಲಿ ಶರಣರ ಪಾತ್ರ ಇದು ಅನುಭವಕ್ಕೆ ನನಗೆ ಕೊಟ್ಟಿರುವಂತಹ ವಿಷಯ. ಅನಾದಿ ಕಾಲದಿಂದ ಇಂದಿನ ದಿನದವರೆಗೂ ಗಮನಿಸಿದಾಗ ಮಹಿಳೆ ಮತ್ತು ಸಬಲೀಕರಣ ಇವೆರಡೂ ಅವಿನಾಭಾವ ಸಂಬಂಧ ಹೊಂದಿದ ಪದಗಳೇನೋ ಅನ್ನುವ ಮಟ್ಟಿಗೆ ಒಂದಾಗಿ ಬಳಸುತ್ತಾ ಬರಲಾಗಿದೆ. ಇದು ಪುರುಷ ಪ್ರಾಧಾನ್ಯತೆ, ಅಧಿಕಾರದ ಅಹಮದ ದ್ಯೋತಕ ಎಂದು ಭಾವಿಸುವೆ. ಪುರುಷ ಸಬಲೀಕರಣ ಅನ್ನುವ ಪದ ಯಾವ ಪುಸ್ತಕದಲ್ಲಿ ಹುಡುಕಿದರೂ ಸಿಗಲಾರದು. ಇತ್ತಿತ್ತಲಾಗಿ ಕ್ವಚಿತ್ತಾಗಿ ಅಪವಾದವೆಂಬಂತೆ ಈ ಪದ ಬಳಕೆಯಾಗುತ್ತಿರುವುದನ್ನು ಕಾಣಬಹುದು. ಮಹಿಳಾ ಸಬಲೀಕರಣವನ್ನು
ಅಥವಾ ಸ್ತ್ರೀ ಸಬಲೀಕರಣವನ್ನು ಹಲವು ವಿಧಾನಗಳಲ್ಲಿ ವ್ಯಾಖ್ಯಾನಿಸಬಹುದು. ಮಹಿಳೆಯ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳುವುದು ಹಾಗೂ ಅವುಗಳನ್ನು ಹುಡುಕುವ, ಗುರುತಿಸುವ ಪ್ರಯತ್ನ ಮಾಡುವುದು, ಸಾಕ್ಷರತೆ, ಶಿಕ್ಷಣ, ಅರಿವು, ಸಂಘಟನೆ ಮೂಲಕ ಹಾಗೂ ಸಮಾಜದಲ್ಲಿ ಸಮಾನ ಸ್ಥಾನ, ಮಾನ, ಅವಕಾಶಗಳನ್ನು ಕಲ್ಪಿಸಿಕೊಡುವ ಮೂಲಕ ಮಹಿಳೆಯನ್ನು ಹೆಚ್ಚು ಸಶಕ್ತಳನ್ನಾಗಿ ಮಾಡುವುದೇ ಸ್ತ್ರೀ ಅಥವಾ ಮಹಿಳಾ ಸಬಲೀಕರಣವಾಗಿದೆ. ಸಾಮಾಜಿಕ ಸಮಸ್ಯೆಗಳಾದ ವರ್ಗಭೇದ, ವರ್ಣಭೇದ, ಜಾತಿಭೇದ ಮುಂತಾದವುಗಳನ್ನು ಮೀರಿ ಆರ್ಥಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ತಾನು ಯಾವುದರಲ್ಲಿಯೂ ಕಡಿಮೆ ಇಲ್ಲವೆಂದು ಹೇಳುವಷ್ಟು ಸ್ತ್ರೀ ಸಬಲಳಾಗಬೇಕು. ದೇಶದ ಸುಸ್ಥಿರ ಅಭಿವೃದ್ಧಿಗೆ ಒಟ್ಟು ಜನಸಂಖ್ಯೆಯ ಅರ್ಧಭಾಗದಷ್ಟಿರುವ ಸ್ತ್ರೀಯರ ಅಭಿವೃದ್ಧಿಯ ಜೊತೆಗೆ ಸಬಲೀಕರಣವು ಅತ್ಯಂತ ಅವಶ್ಯವಾಗಿದೆ. ಅನಾದಿ ಕಾಲದಿಂದಲೂ ಮನೆಯ ಜವಾಬ್ದಾರಿ, ಮಕ್ಕಳ ಆರೈಕೆಯಲ್ಲಿ ಸ್ತ್ರೀಗೆ ತಮ್ಮ ಅಭಿಪ್ರಾಯ ಮಂಡಿಸುವ ಅವಕಾಶವಾಗಲಿ, ಹಕ್ಕೊತ್ತಾಯ ಮಾಡುವ ಧ್ವನಿಯಾಗಲಿ ಅವಳಿಗೆ ಇರಲಿಲ್ಲ. ಸಮಯ ಕಳೆದಂತೆ ಸ್ತ್ರೀಯರು ತಮ್ಮ ಜೀವನವು ಮನೆಯಲ್ಲಿ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಅರ್ಥೈಸುತ್ತದೆ ಎಂದು ತಿಳಿದುಕೊಂಡರು. ಆಗ ಹೆಚ್ಚು ಹೆಚ್ಚು ಮಹಿಳೆಯರು ಮಾನವ ನಿರ್ಮಿತ ಗೋಡೆಗಳನ್ನು ದಾಟಲು ಆರಂಭಿಸಿದಾಗ ಈ ಪ್ರಪಂಚವು ಮಹಿಳೆಯರ ಬೆಳವಣಿಗೆಗೆ ಸಾಕ್ಷಿಯಾಗಲು ಕಾರಣವಾಯಿತು ಎನ್ನಬಹುದು. ಮಹಿಳಾ ಸಬಲೀಕರಣವು ಎಂದು, ಯಾರಿಂದ ಪ್ರಾರಂಭವಾಯಿತೆಂದು ನಿಖರವಾದ ದಿನಾಂಕವಿಲ್ಲ. ಇದೊಂದು ಸಂಚಿತ ಪ್ರಕ್ರಿಯೆ. ಕೆಲವು ಚಳವಳಿಗಳು, ಕ್ರಾಂತಿಗಳು, ಪ್ರತಿಭಟನೆಗಳು ಮಹಿಳಾ ಸಬಲೀಕರಣವನ್ನು ವೇಗವಾಗಿ ಹೆಚ್ಚಿಸಿವೆ. ಭಾರತೀಯ ಸ್ತ್ರೀಯರು ದೇಶದ ಸ್ವಾತಂತ್ರ್ಯದೊಂದಿಗೆ ಮತದಾನದ ಹಕ್ಕನ್ನು ಪಡೆದರೆ, ಇಂಗ್ಲೆಂಡ್ ಹಾಗೂ ಅಮೆರಿಕಾದಂತಹ ದೇಶಗಳ ಸ್ತ್ರೀಯರು ಮತದಾನದ ಹಕ್ಕಿಗಾಗಿ, ಇನ್ನುಳಿದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಬೇಕಾದಂತ ಪ್ರಸಂಗ ಬಂದಿತು. ಭಾರತದಲ್ಲಿ ಮಹಿಳೆಯ ಸ್ಥಿತಿಗತಿಗಳನ್ನು ಗಮನಿಸಿದಾಗ ವೇದ ಕಾಲದಿಂದ ಹಿಡಿದು 12ನೇ ಶತಮಾನದ ಚಳವಳಿಯ ಅವಧಿಯವರೆಗೆ ಮಹಿಳೆಯ ಬದುಕಿನಲ್ಲಿ, ರೀತಿ ನೀತಿಗಳಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಮುಖ್ಯವಾಗಿ ಯಜಮಾನ ಸಂಸ್ಕೃತಿಯ ಪ್ರಭುತ್ವದಲ್ಲಿ ಸಿಕ್ಕ ಸ್ತ್ರೀ ಶೋಷಣೆಗೊಳಗಾಗಿದ್ದಳು. ಪಶು ಪ್ರಾಣಿಗಳಿಗಿಂತಲೂ ಅವಳನ್ನು ಕೀಳಾಗಿ ಕಾಣುತ್ತಿದ್ದರು. ಸ್ತ್ರೀ ಎಂಬ ಪದ ಸೂತ್ರಿ ಅಥವಾ ಸೋತೃ ಎಂಬ ಧಾತುವಿನಿಂದ ಬಂದಿದ್ದು, ಅದು ಹೆರುವ ಪ್ರಾಣಿಯನ್ನು ಸೂಚಿಸುವುದು. ಹೀಗೆ ಗರ್ಭದ ಅಸ್ತಿತ್ವದಿಂದಲೇ ಹೆಣ್ಣನ್ನು ಗುರುತಿಸಿದ್ದನ್ನು ಕಾಣುತ್ತೇವೆ. ಆದರೆ ಪುರುಷ ಪದವು ಪುರ ಎಂಬ ಧಾತುವಿನಿಂದ ಬಂದಿದ್ದು, ಇದು ಅರ್ಹತೆ, ಶ್ರೇಷ್ಠತೆಯ, ಸ್ವಯಂಪೂರ್ಣತೆಯ ಸಂಕೇತವಾಗಿದೆ. ಸ್ತ್ರೀ ದೊಡ್ಡವಳಾದಾಗ, ಮುಟ್ಟಾದಾಗ, ಹೆತ್ತಾಗ, ವಿಧವೆಯಾದಾಗ ಅವಳನ್ನು ಅಸ್ಪೃಶ್ಯಳು, ಅಮಂಗಲೆ ಎಂದು ಕಾಣುವ ಕೆಟ್ಟ ಸಂಪ್ರದಾಯವೊಂದು ಬೆಳೆದು ಬಂದಿತು. ಯೌವನ, ವೃದ್ಧಾಪ್ಯದಲ್ಲಿ ಪತಿ ಹಾಗೂ ಮಗನಿಂದ ಸಂರಕ್ಷಿಸಲ್ಪಡುವ ಸ್ತ್ರೀಗೆ ಸ್ವತಂತ್ರ ವ್ಯಕ್ತಿತ್ವದ ಅರ್ಹತೆಯೇ ಇಲ್ಲವೆಂದು ಹೇಳಿದನು. ಹೆಣ್ಣು ಖಡ್ಗದ ಅಲಗಿಗಿಂತ ಹರಿತವಾದವಳು, ಚಂಚಲೆ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದರೆ, ಹೆಣ್ಣು ಎಲ್ಲಾ ಕೆಡಕಿನ ಮೂಲವೆಂದು ಮಹಾಭಾರತ ತಿಳಿಸಿತು. ಹೀಗೆ ಹೆಣ್ಣನ್ನು ಪಾಪಿಗಳ, ಗುಲಾಮರ ಸಾಲಿಗೆ ಸೇರಿಸಲಾಗಿತ್ತು. ಜೈನ ದಿಗಂಬರ ಪಂಥದವರು ಸ್ತ್ರೀ ಪುರುಷ ಜನ್ಮ ಪಡೆದಾಗಲೇ ಮುಕ್ತಿಗೆ ಅರ್ಹಳು ಎಂದರು. ಬುದ್ಧನು ಸ್ತ್ರೀ ಪುರುಷ ಇಬ್ಬರಿಗೂ ನಿರ್ವಾಣ ಸಾಧನೆ ಸಾಧ್ಯವೆಂದು ಹೇಳಿದರೂ ಕೂಡ ಪ್ರಾರಂಭದಲ್ಲಿ ತನ್ನ ಸಂಘದಲ್ಲಿ ಸ್ತ್ರೀಯರನ್ನು ಸೇರಿಸಿಕೊಳ್ಳಲಿಲ್ಲವೆಂದೂ, ಸ್ತ್ರೀಯರ ದೀಕ್ಷಾ ಸಂಸ್ಕಾರಗಳ ಬಗ್ಗೆ ಕೆಲ ಕಟ್ಟಳೆಗಳನ್ನು ವಿಧಿಸಿದ್ದನ್ನು ನಾವು ಕಾಣುತ್ತೇವೆ. ಇನ್ನೂ ಸಾವಿರಾರು ವರ್ಷಗಳವರೆಗೆ ಇರಬಹುದಾದ ತನ್ನ ಸಂಘಟನೆಯು ಸ್ತ್ರೀಯರ ಸೇರ್ಪಡೆಯಿಂದ ಕೆಲವೇ ವರ್ಷಗಳಲ್ಲಿ ಸಂಘವು ಅವನತಿ ಹಾದಿ ಹಿಡಿಯಬಹುದೆಂಬ ಆತಂಕವನ್ನೂ ಕೂಡ ಬುದ್ಧನು ವ್ಯಕ್ತಪಡಿಸಿದ್ದರಂತೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿಯೂ ಕೂಡ ಸ್ತ್ರೀಯನ್ನು ಅತ್ಯಂತ ಹೇಯವಾಗಿ, ಕೀಳಾಗಿ ಕಂಡದ್ದನ್ನು ಕಾಣುತ್ತೇವೆ. ಜಗತ್ತಿನಲ್ಲಿ ಪಾಪವನ್ನು ತಂದವಳೇ ಹೆಣ್ಣು, ಅವಳ ಮುಕ್ತಿಗೆ ಉಪಾಯವೇ ಇಲ್ಲವೆಂದು ಸೇಂಟ್ ಪಾಲ್ ಹೇಳಿದರೆ, ಸ್ತ್ರೀ ಬುದ್ಧಿವಂತಳಾಗುವುದಕ್ಕೆ ಬಯಸುವುದೇ ಮಹಾ ಅಪರಾಧವೆಂದು ಮಾರ್ಟಿನ್ ಲೂಥರ್ ತಿಳಿಸಿದರು. ವೇದ ಕಾಲದ ಸಮಾಜದಲ್ಲಿ ಕೆಲಕಾಲ ಮಾತ್ರ ಕೆಲವು ಸ್ತ್ರೀಯರು, ವಿಶೇಷತಃ ಆಧ್ಯಾತ್ಮಿಕ ರಂಗದಲ್ಲಿ ಪುರುಷನ ಸರಿಸಮಾನ ಸ್ಥಾನ ಪಡೆದಿದ್ದರೆಂದು ತಿಳಿದು ಬರುವುದು. ವೇದ ಕಾಲದ ಲೋಪಮುದ್ರಾ, ಘೋಷ, ಸಿಕತಾ, ನಿಮಾವರಿಯವರು ವೈದಿಕ ಸೂಕ್ತುಗಳ ಕರ್ತೃ ಆಗಿದ್ದರು. ಉಪನಿಷತ್ ಕಾಲದ ಗಾರ್ಗಿ, ಮೈತ್ರೇಯಿ, ಕಾತ್ಯಾಯಿನಿ, ಸುಲಭ,
ವಡಬ, ದೇಯ ಮುಂತಾದವರು ಸಮಾಜದಲ್ಲಿ ಆಧ್ಯಾತ್ಮ ರಂಗದಲ್ಲಿ ಉನ್ನತ ಸ್ಥಾನ ಹೊಂದಿದ್ದು ತಿಳಿದು ಬರೋದು. ಆದರೆ ಹೆಚ್ಚಾಗಿ ಶತಮಾನಗಳಿಂದ ಸ್ತ್ರೀಯ ಸ್ಥಿತಿ ಅತ್ಯಂತ ಶೋಚನೀಯವಾಗಿಯೇ ಇತ್ತು. ಮಾತೃಪ್ರಧಾನ ಸಂಸ್ಕೃತಿ ಕೆಲಕಾಲ ಬಂದಾಗ ಮಾತ್ರ ಸ್ತ್ರೀಯನ್ನು ಮಾತೆಯೆಂದು, ಆದಿಶಕ್ತಿಯೆಂದು, ದೇವತೆಯೆಂದು ಗೌರವಿಸಿದ್ದನ್ನು ಕಾಣುತ್ತೇವೆ. ಯಾವಾಗ ಮಹಿಳೆಯಿಂದ ಕೃಷಿ ಕೆಲಸ ಪುರುಷ ಪಡೆದುಕೊಂಡನೋ ಮತ್ತೆ ಪುರುಷ ಪ್ರಧಾನ ಸಂಸ್ಕೃತಿ ಬಂದು ಮಹಿಳಾ ಶೋಷಣೆ, ದೂಷಣೆ, ಅವಳ ವ್ಯಕ್ತಿತ್ವದ ಭಕ್ಷಣೆ ಆರಂಭವಾಯಿತು ಎನ್ನಬಹುದು. 12ನೇ ಶತಮಾನದ ಶರಣರ ಕಾಲವನ್ನು ಮಾತ್ರ ಸ್ತ್ರೀಯರ ಸುವರ್ಣ ಕಾಲ ಅನ್ನಬಹುದು. ಶರಣರು ಸ್ತ್ರೀ ಸಬಲೀಕರಣ ಅಂತ ಪದವನ್ನು ವಚನಗಳಲ್ಲಿ ಬಳಸಿದ್ದನ್ನು ನಾನು ಕಂಡಿಲ್ಲ. ಆದರೆ ಶರಣರಿಗೆ ಅವರ ಕಾಲದವರೆಗೆ ಸ್ತ್ರೀ ಅಸ್ಪೃಶ್ಯಳಾಗಿ, ದಾಸಿಯಾಗಿ, ಪರಾವಲಂಬಿಯಾಗಿ, ಸ್ವತಂತ್ರ ವ್ಯಕ್ತಿತ್ವದ ಕಲ್ಪನೆ ಇಲ್ಲದೆ ಮೌಢ್ಯದ ಸಂಪ್ರದಾಯಗಳಲ್ಲಿ ತೊಳಲಿ ಬಳಲಿದ ಅವಳ ವಾಸ್ತವ ಚಿತ್ರಣದ ಪೂರ್ಣ ಕಲ್ಪನೆ ಶರಣರಿಗೆ ಇತ್ತು. ಸರ್ವರಿಗೂ ಸಮಪಾಲು, ಸಕಲರಿಗೂ ಸಮಬಾಳು ಎಂಬ ಉದಾತ್ತ ಧ್ಯೇಯದೊಂದಿಗೆ ಸಹಜ ಸುಂದರ ಸಮಾಜ ಕಟ್ಟ ಬಯಸಿದಂತ ಶರಣರು ಸ್ತ್ರೀಯರನ್ನು ಅತ್ಯಂತ ಮಾನವೀಯ ದೃಷ್ಟಿಯಿಂದ ಕಾಣಬೇಕೆಂದು ಮೊದಲು ತಮ್ಮ ದೃಷ್ಟಿಕೋನವನ್ನು, ಇದರೊಂದಿಗೆ ಸಮಾಜದ ದೃಷ್ಟಿಕೋನವನ್ನು ಪರಿವರ್ತಿಸಲು ಪ್ರಯತ್ನ ಪಟ್ಟರು. ಶತಮಾನಗಳಿಂದ ಅದೃಶ್ಯಳಾಗಿ, ಅಸ್ಪೃಶ್ಯಳಾಗಿ ಬದುಕುತ್ತಿದ್ದ ಸ್ತ್ರೀಯನ್ನು ಶರಣರು ಅತ್ಯಂತ ಮಾನವೀಯ ದೃಷ್ಟಿಯಿಂದ ಕಂಡಿದ್ದಾರೆ. ಸರಿಸಮಾನವಾದ ಸ್ಥಾನಮಾನಗಳನ್ನು ನೀಡಿದ್ದಾರೆ. ಅಲ್ಲದೆ ತಾನೇ ಪಡೆಯಲು ಆಕೆಯನ್ನು ಪ್ರೋತ್ಸಾಹಿಸಿದ್ದಾರೆ. ಅವಳಲ್ಲಿರುವ ಅದಮ್ಯ ಚೈತನ್ಯ ಶಕ್ತಿಯನ್ನು ಗುರುತಿಸಿ ಗೌರವಿಸುವ ಸತ್ಸಂಪ್ರದಾಯ ಜಾರಿಗೆ ತಂದರು. ಅವಳಲ್ಲಿ ಅಡಕವಾಗಿರುವ ಅನುಪಮ ಶಕ್ತಿಯನ್ನು ಕಂಡು ನಮೋ ನಮೋ ಎಂದಿದ್ದಾರೆ. ಹೀಗೆ ಸ್ತ್ರೀಯರನ್ನು ಸಕಾರಾತ್ಮಕವಾಗಿ ಕಂಡು ಅವರಿಗಾಗಿ ಸಕಾರಾತ್ಮಕ ಪರಿಸರ ನಿರ್ಮಿಸಿದ ಶ್ರೇಯಸ್ಸು 12ನೇ ಶತಮಾನದ ಶರಣರಿಗೆ ಸಲ್ಲುತ್ತದೆ ಎಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಶರಣರ ಕಾಲದಲ್ಲಿ ನಡೆದ ವಚನ ಚಳವಳಿ ಮಹಿಳಾ ವಿಮೋಚನೆ ಹಾಗೂ ಸಬಲೀಕರಣದ ದೃಷ್ಟಿಯಿಂದ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂಬುದಕ್ಕೆ ಅನೇಕ ಆಧಾರಗಳು ದೊರೆಯುತ್ತವೆ. ಪುರುಷ ವಚನಕಾರರಿಗೆ ಸರಿಸಮಾನವಾಗಿ ವಚನಗಳನ್ನು ರಚಿಸಿದ ಸುಮಾರು 35ರಷ್ಟು ವಚನಕಾರ್ತಿಯರ ವಚನಗಳನ್ನು ಗಮನಿಸಿದರೆ ಈ ಮಾತು ಸ್ಪಷ್ಟವಾಗುತ್ತದೆ. ಶರಣರು ಮುಖ್ಯವಾಗಿ 2 ವಿಧವಾಗಿ ಸ್ತ್ರೀ ಸಬಲೀಕರಣಕ್ಕೆ ಪ್ರಯತ್ನ ಪಟ್ಟದ್ದನ್ನು ಕಾಣಬಹುದು. ಅವಳ ಸುತ್ತಿರುವ ನಕಾರಾತ್ಮಕ ಪರಿಸರವಾದ ಸಾಮಾಜಿಕ ಸಂಕೋಲೆಗಳು, ಆರ್ಥಿಕ ಪರಾವಲಂಬನೆ, ಧಾರ್ಮಿಕ ಅಡೆತಡೆಗಳು ಮುಂತಾದವುಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಅವರು ಪ್ರಯತ್ನಿಸಿದರು. ಸಕಾರಾತ್ಮಕ ಪರಿಸರ ನಿರ್ಮಾಣ ಮಾಡುವುದು, ಅದರ ಮೂಲಕ ಎಲ್ಲ ತೊಡಕುಗಳನ್ನು ತೊಡೆದು ಹಾಕುವುದನ್ನು ಪ್ರಯತ್ನ ಮಾಡಿದರು. ಆಕೆಯೂ ಒಂದು ಜೀವ, ಒಂದು ಚೈತನ್ಯವೆಂದು ಶರಣರು ಗುರುತಿಸಿದರು. ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯನ್ನು ಒಬ್ಬ ರಕ್ಕಸಿಯಾಗಿಯೂ ಒಬ್ಬ ದೇವತೆಯಾಗಿಯೂ ಕಾಣುವ 2 ಅತಿರೇಕಗಳನ್ನು ಶರಣರು ತಿರಸ್ಕರಿಸಿದರು. ಅವಳನ್ನು ಸಹಧರ್ಮಿಣಿಯಾಗಿ, ಸಹಚರಳಾಗಿ, ಅತ್ಯಂತ ಉದಾತ್ತ ಭಾವದಿಂದ ಗೌರವಿಸಿದರು. ಮಾತೆಯಾಗಿ ಮಮತೆಯಿಂದ ಗೌರವದಿಂದ ಕಂಡು ಅಕ್ಕನಾಗಿ ಆದರ ತೋರಿದರು. ಶರಣ ಸಂಘಟನೆಯ ನೇತಾರರಾದ ಬಸವಣ್ಣನವರು ತಮ್ಮ ಅಕ್ಕನಾಗಮ್ಮನಿಗೆ ಅವಕಾಶವಿಲ್ಲದ ಜನಿವಾರ ತಮಗೂ ಬೇಡವೆಂದು ಸ್ತ್ರೀ ಸಬಲೀಕರಣದ ಧ್ವನಿ ಎತ್ತಿದರು ಎನ್ನಬಹುದು. ಕಾಯಕ ದಾಸೋಹದ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಪ್ರಯತ್ನಿಸಿದರು. ಎಮ್ಮ ತಾಯಿ ನಿಂಬವ್ವೇ ನೀರ ನೆರೆದು ಉಂಬಳು, ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳೆಂದು ಹೇಳಿ ಸ್ತ್ರೀಯರೂ ಕಾಯಕ ಮಾಡಿ ಬದುಕುವರೆಂದು ಗೌರವಿಸಿದ್ದಾರೆ. ಕಾಯಕ ಹಾಗೂ ದಾಸೋಹ ಸ್ತ್ರೀ ಪುರುಷರಿಬ್ಬರಿಗೂ ಸಮಾನವಾದ ಹಕ್ಕು ಹಾಗೂ ಕರ್ತವ್ಯವೆಂದು ಸಾರಿ ಸಾರಿ ಹೇಳಿದರು. ಅಲ್ಲದೆ ಮನೆಗೆ ಬಂದ ಭಕ್ತನಿಗೆ ನಿಮ್ಮ ಕಾಯಕವಾವುದೆಂದಡೆ ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎಂದು ಹೇಳಿ ಕಾಯಕದಲ್ಲಿ ತಾರತಮ್ಯ ಹಿರಿದು ಕಿರಿದೆಂಬ ಭಾವ ಸಲ್ಲದೆಂದು ಹೇಳಿದರು. ಬಂದುದನ್ನು ಅರಿತು ಬಳಸುವಳು, ಬಂದುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆ ತಂದು ಬದುಕಿದನು ಕಾಣ ರಾಮನಾಥ ಎಂದು ಜೇಡರ ದಾಸಿಮಯ್ಯನವರು ಹೇಳುತ್ತಾರೆ. ಶರಣ ಸಂಕುಲ ಸ್ತ್ರೀಯಿಂದ ತನ್ನ ಜೀವನವೇ ಪಾವನವಾಯಿತೆಂದು ಇಲ್ಲಿ ಹೇಳಿಕೊಂಡಿದ್ದಾರೆ. ಬಸವಣ್ಣನವರು ತಮ್ಮ ಸಂಘಟನೆಯಲ್ಲಿ ದೀನರು, ದಲಿತರು, ಶ್ರಮಿಕರಲ್ಲದೆ ಧ್ವನಿ ಇಲ್ಲದ, ಅಸ್ಪೃಶ್ಯರಾದ, ಕೀಳು ಕುಲದವರೆಂದು ಹೀನಾಯವಾಗಿ ಕಾಣುತ್ತಿದ್ದ ಮಹಿಳೆಯರನ್ನೆಲ್ಲ ಒಂದುಗೂಡಿಸಿದರು. ಇದಕ್ಕೆ ಒತ್ತಾಸೆಯಾಗಿ ಗಂಗಾಂಬಿಕೆ, ಅಕ್ಕನಾಗಮ್ಮ, ನೀಲಾಂಬಿಕೆ, ಮೋಳಿಗೆ ಮಹಾದೇವಿ ಮುಂತಾದ ಉಚ್ಚ ಕುಲದವರೆಂದು ಕರೆಯಲ್ಪಡುತ್ತಿದ್ದವರನ್ನೆಲ್ಲ ಅನುಭವ ಮಂಟಪವೆಂಬ ಒಂದು ಉದಾತ್ತ ಅನುಭವ ಕೂಟದಲ್ಲಿ
ಒಂದಾಗಿ ಸೇರಿಸಿದರು. ಓದು ಬರಹ ಬಾರದ, ಶಿಕ್ಷಣ ಹೊಂದದ ಅನೇಕ ಸ್ತ್ರೀಯರು ಅನುಭವ ಮಂಟಪದ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರು. ತಮ್ಮ ಅಭಿಪ್ರಾಯ ಮಂಡಿಸುವ, ಚರ್ಚಿಸುವ, ಪ್ರಶ್ನಿಸುವ ಮಟ್ಟಕ್ಕೆ ಸ್ತ್ರೀಯರು ಬೆಳೆದು ನಿಂತರು. ಪುರುಷ ವರ್ಗದಿಂದಾದ ತಪ್ಪುಗಳನ್ನು ತಿದ್ದುವ ಶ್ರೇಷ್ಠ ಮಾರ್ಗದರ್ಶಕರೂ ಆಗಿದ್ದರು. ಹಡಪದ ಅಪ್ಪಣ್ಣನವರ ಸತಿ ನಿಜಮುಕ್ತೆ ಲಿಂಗಮ್ಮ ಹೇಳ್ತಾಳೆ, ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮದಲ್ಲಿ ಬೆಳೆದೆ, ಸತ್ಯ ಶರಣರ ಪಾದ ಬಿಡಿದೆ. ಆ ಶರಣರ ಪಾದ ಬಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ. ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು. ಕಂಗಣ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾಬೆಳಗಿನೊಳಗೆ ಓಲಾಡಿ ಸುಖಿಯಾದೇನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂದು ಸಮಾಜ ಕೀಳಾಗಿ ಕಾಣುವ ಕೀಳುಕುಲದಲ್ಲಿ ತಾನು ಹುಟ್ಟಿದರೂ ಕೂಡ ಸತ್ಯ ಶರಣರ ಸಂಘದ ಫಲವಾಗಿ ಮಂಗಳದ ಮಹಾಬೆಳಗು ಕಾಣಲು ಸಾಧ್ಯವಾಯಿತೆಂದು ಹೇಳುತ್ತಾಳೆ ಆ ತಾಯಿ. ಬಸವ ಯುಗದ ಸರ್ವ ಸಮಾನತೆಯ ಆದರ್ಶದಿಂದ ತನ್ನ ಕುಲದ ಸೂತಕ ಕಳೆದುಕೊಂಡೆನು ಎನ್ನುತ್ತಾಳೆ. ಜೀವನದಲ್ಲಿ ಶರಣರ ಅನುಗ್ರಹದಿಂದ ತಾನು ಕಳೆದುಕೊಂಡದ್ದು ಹಾಗೂ ಪಡೆದುಕೊಂಡದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾಳೆ. ಇಂದಿಗೂ ಕೂಡ ಯೋಗ ಸಾಧನೆ ಗೈಯುವವರಿಗೆ ಲಿಂಗಮ್ಮನ ವಚನಗಳು ಪರಿಪಾಲಿಸಲೇಬೇಕಾದಂತ ದಾರಿದೀಪಗಳಾಗಿವೆ ಅಂತ ಹೇಳ್ಬಹುದು. ಯೋಗ ಸಾಧನೆ ಮಾಡುವವರಿಗೆ ಸ್ತ್ರೀ ಅಂತಃಶಕ್ತಿಯನ್ನು ಹೊರಹಾಕಿದ ಪರಿಣಾಮವೇ ಲಿಂಗಮ್ಮನವರ ವಚನಗಳು ಎನ್ನಬಹುದು. ಇದೇ ರೀತಿಯಾಗಿ ಅಕ್ಕನಾಗಮ್ಮ ಕೂಡ ತನ್ನದೊಂದು ವಚನದಲ್ಲಿ ಎನ್ನ ಕುಲಸೂತಕವ, ಛಲಸೂತಕವ, ತನುಸೂತಕವ, ಮನಸೂತಕವ, ನೆನವು ಸೂತಕವ, ಭಾವಸೂತಕವನ್ನೆಲ್ಲಾ ಕಳೆದು ನಿಜದ ನಿರ್ವಯಲ ಬಾಗಿಲ ತೋರಿಸಿದಾತ ಬಸವಣ್ಣ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು ಎಂದು ಬಸವಣ್ಣನ ಮೂಲಕ ಎಲ್ಲ ಶರಣರನ್ನೂ ಸ್ಮರಿಸಿದ್ದಾಳೆ. ಬಸವಣ್ಣನ ಧ್ಯೇಯೋದ್ದೇಶಗಳಿಗೆ ಸ್ಪಂದಿಸಿ ಅಕ್ಕನಾಗಮ್ಮ ಬಾಗೇವಾಡಿ ಬಿಟ್ಟು ಉಡಲ ಸಂಗಮಕ್ಕೆ ಬರುತ್ತಾಳೆ. ಶರಣರು ಗೈದ ಸಬಲೀಕರಣ ಕಾರ್ಯಕ್ಕೆ ಸಾಕ್ಷಿಯಾದವಳು ಅಕ್ಕನಾಗಮ್ಮ. ತನ್ನ ಜೀವನದ ಪೂರ್ವಾರ್ಧದಲ್ಲಿ ಬಸವಣ್ಣನವರನ್ನು, ಉತ್ತರಾರ್ಧದಲ್ಲಿ ಚನ್ನಬಸವಣ್ಣನವರನ್ನು ರೂಪಿಸ ಈ ತಾಯಿ ಪ್ರತಿ ವ್ಯಕ್ತಿಯ ಯಶಸ್ಸಿನ ಹಿಂದಿರುವ ಸ್ತ್ರೀ ಶಕ್ತಿಯಂತಿದ್ದಾಳೆ. ಶ್ರೀ ಗುರುವೇ ತಾಯಿ ತಂದೆಯಾಗಿ, ಲಿಂಗವೇ ಪತಿಯಾಗಿ, ಜಂಗಮವೇ ಅತ್ತೆ ಮಾವಂದಿರಾಗಿ, ಶಿವಭಕ್ತರೇ ಬಾಂಧವರಾಗಿ, ಸತ್ಯ ಸದಾಚಾರವೆಂಬ ಮನೆಗೆ ಕಳುಹಿಸಲಾಗಿ ತನಗೆ ಶರಣಸತಿ ನಾಮ ನಿಜವಾಯಿತು ಎನ್ನುತ್ತಾಳೆ. ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವೆ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ನಿಮ್ಮ ಅಡಿಗಳಿಗೆ ಎಂದು ಹೇಳುವ ಅಕ್ಕನಾಗಮ್ಮ ಶರಣ ಸಂಸ್ಕೃತಿಯ ಪ್ರತೀಕವಾಗಿ ನಮ್ಮ ಮುಂದೆ ನಿಲ್ಲುತ್ತಾಳೆ. ದಾಸೋಹ ಮಹಾಮನೆಯ ಮೇಲ್ವಿಚಾರಕಳಾಗಿ ಕಾರ್ಯ ನಿರ್ವಹಿಸುವುದಲ್ಲದೆ ಓದು ಬರಹ ಬಾರದ ಅನೇಕ ಶರಣರಿಗೆ ಸಾಕ್ಷರತೆಯ ಸಾಕಾರ ಮೂರ್ತಿಯಾದಳು. ಹೀಗೆ ಶರಣರ ಅನ್ನದಾಸೋಹ, ಜ್ಞಾನದಾಸೋಹ ಕಾರ್ಯದಲ್ಲಿ ಅಕ್ಕನಾಗಮ್ಮ ಸಮರ್ಥ ಪಾತ್ರ ನಿರ್ವಹಿಸಿದ್ದಾಳೆ. ಶರಣರ ಸ್ತ್ರೀ ಸಾಕ್ಷರತೆಗೆ ಕಾರಣರಾದಳು ಅಕ್ಕನಾಗಮ್ಮ. ಒಂದು ಕುತೂಹಲದ ಸಂಗತಿ ಏನೆಂದರೆ, ಮಹಿಳಾ ವಿಮೋಚನೆ, ಮಹಿಳಾ ಸಾಧ್ಯತೆ ಕುರಿತು ಮಹಿಳಾ ವಚನಕಾರರಿಗಿಂತ ಪುರುಷ ವಚನಕಾರರೇ ಮಾತಾಡಿದ್ದಾರೆ. ವಚನಕಾರರು ಆಕೆಯನ್ನು ಕೇವಲ ಒಬ್ಬ ಮಹಿಳೆ ಎಂದು ಮುಂದು ಮಾಡದೆ ಆಕೆ ಒಬ್ಬ ಸಾಧಕಿಯಾಗಿ, ಗುರುವಾಗಿ, ಮಾರ್ಗದರ್ಶಿಯಾಗಿ ಕಂಡಿದ್ದಾರೆ. ಇದೇ ರೀತಿ ದಲಿತ ವಚನಕಾರ್ತಿಯರು ದಲಿತರ ಬಗ್ಗೆಯೇ ಹೆಚ್ಚು ಹೇಳದೆ, ತಮ್ಮ ನೋವು ಸಂಕಟಗಳಿಗೆ ಒತ್ತು ಕೊಡದೆ ಇತರರ ನೋವುಗಳಿಗೆ ಸಂಕಟಗಳಿಗೆ ಸ್ಪಂದಿಸುವ ದಯಾಪರ ಸಂಸ್ಕೃತಿ ಎದ್ದು ಕಾಣುವುದು. ಒಬ್ಬರ ಮೌನಕ್ಕೆ ಇನ್ನೊಬ್ಬರು ಮಾತಾಗುವ ಸಹಕಾರ ಸಂಸ್ಕೃತಿ ವಚನ ಚಳುವಳಿಯಲ್ಲಿ ಕಾಣಬಹುದು. ಅದಕ್ಕಾಗಿ ತನ್ನ ಬಗೆಗೆ ವೈಭವೀಕರಣ ಮಾಡದೆ ಇನ್ನೊಬ್ಬರ ಬಗೆಗಿನ ಅಂತಃಕರಣ ಮುಖ್ಯವಾಗುತ್ತದೆ. ಇದೇ ವಚನ ಚಳವಳಿಯ ಉದಾತ್ತ ಧ್ಯೇಯವಾಗಿತ್ತು ಹಾಗೂ ಸ್ತ್ರೀ ಸಬಲೀಕರಣದ ಸಾಧನವಾಗಿತ್ತು. ತಾನು ಹಾರುವನೆಂದರೆ ನಗುವ ನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳಿದ ಬಸವಣ್ಣನವರು, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯನೆಂದು ಹೇಳಿ ಅವರ ಜಾತಿ ಸೂತಕ ಕಳೆಯಲು ಪ್ರಯತ್ನಿಸಿದರು. ಅಸಮಾನತೆಯ ವ್ಯವಸ್ಥೆಯಲ್ಲಿ ವರ್ಗಭೇದ, ವರ್ಣಭೇದ, ಜಾತಿ ಭೇದದ ಜೊತೆಗೆ ಲಿಂಗಭೇದವೂ ಮುಖ್ಯವಾಗಿತ್ತು. ಆದರೆ ಶರಣರು ಹೆಣ್ಣು ಗಂಡೆಂಬ ಈ ಲಿಂಗಭೇದವನ್ನು ಸಾರಾಸಗಟಾಗಿ ವಿರೋಧಿಸಿದರು. ಜೇಡರ ದಾಸಿಮಯ್ಯನವರ ಒಂದು ವಚನ ಹೀಗಿದೆ: ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಕಂಡರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎಂದು. ಮೊಲೆ ಮುಡಿ ಗಡ್ಡ ಮೀಸೆಗಳ ಭೇದವು ಕೇವಲ ದೈಹಿಕವಾದದ್ದು. ಮನಸ್ಸು, ಆತ್ಮ, ಜೀವಗಳಿಗೆ ಹೆಣ್ಣು ಗಂಡುಗಳೆಂಬ ಭೇದವಿಲ್ಲ. ದೇಹಕ್ಕಿಂತ ಜೀವ ದೊಡ್ಡದು.
ಜೀವವಿಲ್ಲದ ದೇಹಕ್ಕೆ ಯಾವ ಬೆಲೆಯೂ ಇಲ್ಲ. ಹೀಗಾಗಿ ಜೀವದಲ್ಲಿ ಆತ್ಮದಲ್ಲಿ ಭೇದವಿಲ್ಲವೆಂದಾಗ ಗಂಡು ಹೆಣ್ಣು ಬೇರೆ ಬೇರೆ ಅಲ್ಲವೇ ಅಲ್ಲ, ಅವೆರಡೂ ಒಂದೇ ಎಂಬ ಸತ್ಯ ಪ್ರತಿಪಾದಿಸಿ ಸಮಾನತೆ ತರಲು ಶರಣರು ಪ್ರಯತ್ನ ಪಟ್ಟರು. ಆತ್ಮವು ಸಮಾನತೆಯ ಸಂಕೇತವಾಗಿದೆ. ದಾಸಿಮಯ್ಯನವರು ಇನ್ನೊಂದು ವಚನದಲ್ಲಿ ಹೀಗೆ ಪ್ರಶ್ನಿಸುತ್ತಾರೆ: ಮಡದಿಯ ಪ್ರಾಣಕ್ಕೆ ಮಲೆಮುಡಿ ಇದ್ದಿತ್ತೇ, ಒಡೆಯರ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋಪವೀತ. ಹೀಗೆ ಮಹಿಳಾ ಸಮಾನತೆಯನ್ನು ಶರಣರು ಎತ್ತಿ ಹಿಡಿದರು. ಸನಾತನ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಮಾಯೆ ಎಂದು ಕರೆದು ಮೋಸ ಮಾಡಿದರು. ಇದನ್ನು ನೇರವಾಗಿ ತಿರಸ್ಕರಿಸಿದ ಅಲ್ಲಮ ಪ್ರಭುದೇವರು ಹೊನ್ನು ಹೆಣ್ಣು ಮಣ್ಣು ಇವು ಮಾಯೆ ಅಲ್ಲ, ನಮ್ಮ ಮನದ ಮುಂದಣ ಆಶೆಯೇ ಮಾಯೆ ಎಂದು ಸಮರ್ಥಿಸಿದರು. ಮಾಯೆ ಎಂಬುದು ನೋಡುವ ಕಣ್ಣಿಗೆ ಹೊರತು ಕಾಣುವ ವಸ್ತುವಿನಲ್ಲಿ ಇಲ್ಲವೆಂದು ವೈಜ್ಞಾನಿಕವಾಗಿ ಸ್ಪಷ್ಟಪಡಿಸಿದರು. ಆಶೆಯಿಂದಲೇ ಮೋಹ ಹೆಚ್ಚುವುದು, ಅದೇ ಮೋಹ ಮಾಯೆಯಾಗಿ ಕಾಡುವುದು. ತನ್ನೊಳಗಿನ ಆಶೆ ಮಿತಿಗೊಳಿಸದೆ ತನ್ನದಲ್ಲದ ವಸ್ತುವನ್ನು ಮಾಯೆ ಎಂದು ಕರೆಯುವುದು ಸೂಕ್ತವಲ್ಲವೆಂದು ಸ್ಪಷ್ಟವಾಗಿ ಹೇಳಿದರು. ಆಸೆಯೇ ದುಃಖಕ್ಕೆ ಮೂಲ ಕಾರಣವೆಂದ ಬುದ್ಧನ ಮಾತನ್ನು ಸಮರ್ಥಿಸಿದ ಅಲ್ಲಮ ಪ್ರಭುದೇವರು ಆಸೆಯೇ ಮಾಯೆ ಎಂದು ಹೇಳಿ ಒಂದೇ ಮಾತಿನಲ್ಲಿ ಎರಡು ತತ್ವಗಳನ್ನು ಸಮರ್ಥಿಸಿದ್ದಾರೆ ಎನ್ನಬಹುದು. ಸ್ತ್ರೀ ಸಬಲೀಕರಣದತ್ತ ಗಮನವಿಟ್ಟ ಶರಣರು ಅವಳ ಸುತ್ತುತ್ತಿರುವ ಮಾಯೆ ಮುಂತಾದ ಸಂಕೋಲೆಗಳನ್ನು ಬೇರು ಸಹಿತ ಕಿತ್ತೆಸೆಯಲು ಪ್ರಯತ್ನ ಪಟ್ಟರು. ಇದೇ ರೀತಿ ಬಸವಣ್ಣನವರು ತಮ್ಮದೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಜನತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆ ಕಳೆವಡೆ ಎನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಎಂದಿದ್ದಾರೆ ಬಸವಣ್ಣನವರು. ಇಲ್ಲಿ ಮಾಯೆಯನ್ನು ಭಕ್ತಿಯ ಭಾವನೆಯಲ್ಲಿ ಶಕ್ತಿಯ ಸಂಕೇತವಾಗಿ ಬೆಳೆಸಿದ್ದಾರೆ. ಇದು ಸ್ತ್ರೀ ಪುರುಷರ ಅನಾದಿ ಸಂಬಂಧವನ್ನು ಸೂಚಿಸುತ್ತದೆ. ತಾಯಿ ಮಡದಿ ಮಗಳಾಗಿ ತನ್ನ ಅಸ್ತಿತ್ವಕ್ಕೆ ಕಾರಣಳಾದಂತಹ ಮಹಿಳೆಯನ್ನು ತಾಯೇ ಮಾಯೇ ಶಕ್ತಿಯೇ ಜಗನ್ಮಾತೆಯೇ ಎಂದು ಕರೆದಿದ್ದಾರೆ. ಬಸವಣ್ಣನವರಿಗೆ ಸ್ತ್ರೀ ಇಲ್ಲಿ ಸೃಷ್ಟಿಯ ಸಂಕೇತವಾಗಿ ಸೃಜನಶೀಲತೆಯ ಪ್ರತೀಕವಾಗಿ ಕಂಡಿದ್ದಾಳೆ. ಹೀಗೆ ಮಾಯೆ ಎಂದು ಸ್ತ್ರೀಯನ್ನು ಅತ್ಯಂತ ಗೌರವಯುತವಾಗಿ ಸ್ಮರಿಸಿದ್ದಾರೆ. ಮಾಯೆ ಎಂದರೆ ಇಲ್ಲಿ ಚಂಚಲೆ ಅಲ್ಲ, ಇಂತಹ ಸ್ತ್ರೀ ಶಕ್ತಿಯನ್ನು ಮೀರೋದು ನನ್ನಿಂದಾಗದು ಎನ್ನುತ್ತಾರೆ. ಅದನ್ನೇ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಹೇಳಿದ ಸಿದ್ದರಾಮೇಶ್ವರ ಶರಣರು ಅವಳನ್ನು ದೈವತ್ವದ ಪ್ರತಿರೂಪವಾಗಿ ಕಂಡರು. ಸತ್ತ ತಾಯಿ ನೀನೇ ಅವ್ವ, ನನ್ನ ಹತ್ತಿರ ಬಂದಾಕೆ ನೀನೇ ಅವ್ವ, ಲಿಂಗದ ಮೊತ್ತವಾದಾಕೆ ನೀನೇ ಅವ್ವ, ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ರಾಣಿ ನೀನೇ ಅವ್ವ ಎಂದು ಸ್ತ್ರೀಯನ್ನು ತಾಯಿಯಾಗಿ ಗೌರವಿಸಿದ್ದಾರೆ ಸಿದ್ದರಾಮ ಶರಣರು. ಎಮ್ಮಕ್ಕ ಮಹಾದೇವಿ, ಎಮ್ಮಕ್ಕ ಗಂಗಾದೇವಿ ಎಂದು ಕೂಡ ಸ್ತ್ರೀಯನ್ನು ಕೊಂಡಾಡಿದ್ದಾರೆ. ಇನ್ನು ದಾಂಪತ್ಯ ಜೀವನ ಕುರಿತು, ದಾಂಪತ್ಯ ಜೀವನದಲ್ಲಿ ಸತಿಪತಿ ಒಂದಾಗಿ ಬಾಳಬೇಕೆಂಬುದೇ ಶರಣರ ನಿಲುವಾಗಿತ್ತು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದಲ್ಲಿ ವಿಶ್ವ ಬೆರೆಸಿದಂತೆ ಎಂದು ಜೇಡರ ದಾಸಿಮಯ್ಯ ಹೇಳಿದರು. ದಾಸ ದುಗ್ಗಳೆಯರಂತೆ, ಸಿರಿಯಾಳ ಚೆಂಗಳೆಯರಂತೆ ನೆರೆನಂಬೋ ಎಂದು ಬಸವಣ್ಣನವರು ಹೇಳಿದ್ದಾರೆ. ಈ ದೇಶದ ಧಾರ್ಮಿಕ ಪರಂಪರೆಯಲ್ಲಿ ಮೋಕ್ಷ ಸಾಧನೆಗೆ ಸಂಸಾರ, ಹೆಂಡತಿ ಮಕ್ಕಳನ್ನು ತಿರಸ್ಕರಿಸಲಾಗಿತ್ತು. ಹೀಗೆ ಕೆಲವರು ಸಂಸಾರವನ್ನು ಪೂರ್ಣವಾಗಿ ವಿರೋಧಿಸಿದರೆ, ಮತ್ತೆ ಕೆಲವರು ಮೇಲೇಳಲಾರದಷ್ಟು ಸಂಸಾರದಲ್ಲಿಯೇ ಮುಳುಗಿ ಹೋಗಿದ್ದರು. ಆದರೆ ನಮ್ಮ ಶರಣರು ಈ ಎರಡೂ ಅತಿರೇಕಗಳನ್ನು ತಿರಸ್ಕರಿಸಿ, ಇಹವನ್ನು ವಿರೋಧಿಸದೆ ಪರವನ್ನು ನಿರಾಕರಿಸದೆ ಅವೆರಡೂ ಒಂದಕ್ಕೊಂದು ಪೂರಕವೆಂದು ಆಚರಿಸಿ ಜಗತ್ತಿಗೇ ತೋರಿಸಿದರು. ಶರಣರಿಗೆ ಆಧ್ಯಾತ್ಮ ಅನುಭವದ ಬಗ್ಗೆ ಲಕ್ಷ್ಯವಿರುವಂತೆ ಸತಿ ಮತ್ತು ಸಂಸಾರದ ಬಗ್ಗೆ ಒಲವೂ ಇತ್ತು. ಅದಕ್ಕಾಗಿ ಸ್ತ್ರೀಯನ್ನು ಅಕ್ಕನೆಂದು ಅಕ್ಕರೆಯಿಂದ ಕರೆದು, ತಂಗಿ ಎಂದು ಪ್ರೀತಿಯಿಂದ ಉಚ್ಚರಿಸಿ, ಮಾತೆ ಎಂದು ಒಪ್ಪಿಕೊಂಡು ಸತಿ ಎಂದು ಅಪ್ಪಿಕೊಂಡರು. ಅದಕ್ಕಾಗಿ ಬಸವಣ್ಣವರು ಈ ವಚನವನ್ನ ಗಮನಿಸಬಹುದು. ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತೆ ಇದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ಯೆಯ ಸ್ನೇಹದಂತಿದ್ದಿತ್ತು ಎಂದು ಹೇಳುವ ಬಸವಣ್ಣನವರು ದೇವರಿಗೂ ಹೆಣ್ಣಿಗೂ ಅತಿ ಅಜಗಜಾಂತರ ಅಂತರವಿರುವ ಈ ದೇಶದ ಧಾರ್ಮಿಕ ಪರಂಪರೆಯಲ್ಲಿ ಬಸವಣ್ಣನವರು ಕನ್ಯೆಯ ಸ್ನೇಹದಲ್ಲಿ ಕೂಡಲ ಸಂಗಮ ದೇವರನ್ನು ಕಂಡದ್ದು ಮಹತ್ವದ ಸಂಗತಿ ಎನಿಸುವುದು. ಇಲ್ಲಿ ಕೂಡಲ ಸಂಗಮ ದೇವರ ಮೂಲಕ ಕನ್ಯೆಯ ಸ್ನೇಹದ ಪರಿಚಯ ಮಾಡಲಾಗದೆ, ಕನ್ಯೆಯ ಸ್ನೇಹವು ಕೂಡಲ ಸಂಗಮ ದೇವರ ನಿಲುವನ್ನು ಕಾಣುವ ಸಾಧನವಾಗಿದೆ. ಕನ್ಯೆಯ ಸ್ನೇಹವು ಮನುಜನ ಕೇಡಿಗೆ ಕಾರಣವೆಂದು ಹಿಂದಿನವರು ಹೇಳಿದರೆ,
ಶರಣರು ಆ ಸ್ನೇಹದ ಮೂಲಕವೇ ದೇವರನ್ನು ಕಾಣುವುದೆಂದು ಸಾಬೀತುಪಡಿಸಿದರು. ಸಹಜವಾದ ನೈಸರ್ಗಿಕ ಸುಖಭೋಗಗಳನ್ನು ಸರಿಯಾದ ರೀತಿಯಲ್ಲಿ ಅವುಗಳನ್ನು ಪಡೆಯಬೇಕೇ ವಿನಃ ಅವುಗಳನ್ನು ತೊರೆದು ಬಿಟ್ಟಿದ್ದೇವೆಂದು ಮನಕ್ಕೆ ಮೋಸ ಮಾಡಿ ಬಾಳು ಸಾಗಿಸಬಾರದೆನ್ನುತ್ತಾರೆ ಶರಣರು. ಇಂದ್ರಿಯ ನಿಗ್ರಹ, ಸತಿ ಸುಖ ಬಿಟ್ಟು ಓಡಿ ಹೋಗೋದನ್ನು ಶರಣರು ಅಲ್ಲಗಳೆದರು. ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವವು ದೋಷಗಳು, ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ಎಂದು ಹೇಳುತ್ತಾರೆ ಶರಣರು. ಸತಿಪತಿ ರತಿ ಸುಖ ಬಿಟ್ಟರೆ ಸಿರಿಯಾಳ ಚೆಂಗಳೆಯರು ಎಂದೂ ಪ್ರಶ್ನಿಸುತ್ತಾರೆ. ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೊಡುವುದೆಂದು ಸಿದ್ದರಾಮ ಶರಣರು ಹೇಳುತ್ತಾರೆ. ಇನ್ನೊಂದು ನೋಡಬಹುದು, ದೇವ ಬಂದಡೆ ಈ ದೇವಿಯ ಸಂಭ್ರಮ ನೋಡ, ಈ ದೇವಿ ಹೋದಡೆ ಆ ದೇವನ ಮನೋವ್ಯಾಕುಲ ನೋಡ, ಈ ದೇವಿ ಇಲ್ಲದಿದ್ದಡೆ ಆ ದೇವ ಸೈರಿಸನು, ಆ ದೇವನಿಲ್ಲದಿದೆ ಈ ದೇವಿ ಸೈರಿಸಳು ಎಂಬ ಈ ಸಿದ್ದರಾಮೇಶ್ವರರ ವಚನ ನುಡಿಯಲ್ಲಿ ಗಂಡು ಹೆಣ್ಣಿನ ಸಾಮೀಪ್ಯದ ಮೂಲಕ ಲಿಂಗಾಂಗ ಸಾಮರಸ್ಯ ಅಡಗಿರುವುದನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಅಕ್ಕ ಮಹಾದೇವಿ ಕೂಡ ವೀರ ವೀರಾಂಗಿಣಿಯಾಗಿ ಶರಣರ ಒಂದು ತನ್ನ ಸಂಕುಲದಿಂದ ತಾ ಹೇಗೆ ಬೆಳೆದೆನ್ನೋದನ್ನು ಕೂಡ ಹೇಳ್ತಾ ಇದ್ದಾಳೆ. ಉರಕ್ಕೆ ಜೌವನಗಳು ಬಾರದ ಮುನ್ನ, ಮನಕ್ಕೆ ನಾಚಿಕೆಗಳು ತೋರದ ಮುನ್ನ, ನಮ್ಮವರಂದೇ ಮದುವೆ ಮಾಡಿದರು ಸಿರಿಶೈಲ ಮಲ್ಲಿಕಾರ್ಜುನಂಗೆ. ಹೆಂಗೂಸೆಂಬ ಭಾವ ತೋರದ ಮುನ್ನ ನಮ್ಮವರಂದೇ ಮದುವೆ ಮಾಡಿದರು. ಶರಣರು ತನ್ನ ಮದುವೆಯನ್ನು ತಾನು ಹೆಂಗೂಸೆನ್ನುವ ಭಾವ ಬರುವ ಮುಂದೆ ಮಾಡಿದರೆನ್ನುವಂತ ಮಾತು ಇಲ್ಲಿ ಸ್ಪಷ್ಟಪಡಿಸಿದ್ದಾಳೆ. ಇಂಥ ಅಕ್ಕಮಹಾದೇವಿ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕೆಂದು ಹೇಳುತ್ತಾಳೆ. ಆಕೆಯ ಅನುಭವದ ನಿಲುವಿಗೆ ತಲೆದೂಗದೇ ಇರಲು ಸಾಧ್ಯವೇ ಇಲ್ಲ. ಒಂದು ಮಾತು, ಪ್ರಾಣಕ್ಕಿಂತ ಮಾನಕ್ಕೆ ಸ್ತ್ರೀ ಅಂಜುವಳೆಂದು ಕೌಶಿಕ ಅವಳ ಅವಮಾನ ಮಾಡಲು ಪ್ರಯತ್ನಿಸಿದಾಗ ಅಕ್ಕ ಮಹಾದೇವಿ ಹೇಳ್ತಾಳೆ, ಉಟ್ಟಂತಹ ಉಡಿಗೆ ತೊಡಿಗೆಯನ್ನೆಲ್ಲ ಸೆಳೆದುಕೊಳ್ಳಬಹುದಲ್ಲದೆ ಮುಸುಕಿರ್ದ ನಿರ್ವಾಣವ ಸೆಳೆದುಕೊಳ್ಳಬಹುದೇ ಎನ್ನುವ ಆಕೆಯ ಪ್ರಶ್ನೆಯಲ್ಲಿ ಅವಳ ದಿಟ್ಟ ನಿಲುವಿನ ಅನುಭವದ ಎತ್ತರವನ್ನ ನಾವು ಗಮನಿಸಬಹುದು. ಆದರೆ ಅಕ್ಕ ಹೇಳುವುದೇನೆಂದರೆ, ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣಕ್ಕೆರಗಿದೆನಾಗಿ ಎನ್ನ ಹಣೆಯ ಲಿಖಿತ ತೊಡೆಯಿತ್ತಿಂದು ಎಂದು ಹೇಳುತ್ತಾಳೆ. ಅಂದರೆ ಶರಣರು ತನ್ನ ಹಣೆ ಬರವನ್ನ ತಿದ್ದಿದಂತವರು, ಶಿವನಿಗಿಂತಲೂ ಶರಣರು ಶ್ರೇಷ್ಠ ಎಂಬ ಭರವಸೆ ಅವಳಿಗೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಮ ದೇವ ಮಹಾದೇವಿ ಅಕ್ಕಗಳ ಒಂದೇ ವಚನ ನಿರ್ವಚನ ಎಂದು ಅವಿರಳ ಜ್ಞಾನಿ ಚನ್ನಬಸವಣ್ಣ ಹೇಳಿದ್ದಾರೆ. ಅದಕ್ಕಾಗಿ ಅಕ್ಕನಂತವರು ಈ ಜಗತ್ತಿನಲ್ಲಿ ಅಕ್ಕ ಮಾತ್ರ ಎಂದು ಹೇಳಬೇಕಾಗುತ್ತದೆ. ಅನುಭವ ಮಂಟದ ಅನುಭಾವಿಗಳ ಮಧ್ಯ ಅಲ್ಲಮ ಪ್ರಭುವಿನ ಎದುರಿಗೆ ಸಮರ್ಪಕವಾಗಿ ಉತ್ತರಿಸಲು, ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು ಆಕೆ ಸಾಧ್ಯ ಮಾಡಿಕೊಂಡಳು. ಅದಕ್ಕಾಗಿ ಮಹಾಭಾರತದ ದ್ರೌಪದಿಗಿಂತಲೂ, ರಾಮಾಯಣದ ಸೀತೆಗಿಂತಲೂ 12ನೇ ಶತಮಾನದ ಶರಣರ ಮಧ್ಯ ಕಂಗೊಳಿಸುವ ಅಕ್ಕ ಮಹಾದೇವಿ ನಮಗೆಲ್ಲರಿಗೂ ಆದರ್ಶವಾಗಬೇಕು. ಹೆಣ್ಣಿನ ಬಗ್ಗೆ ಗಂಡಿನ ಮೋಹ, ಗಂಡಿನ ಬಗ್ಗೆ ಹೆಣ್ಣಿನ ವ್ಯಾಮೋಹ ಸಹಜವಾದದ್ದು, ನೈಸರ್ಗಿಕವಾದದ್ದು. ಇದನ್ನು ಶರಣರು ಅಲ್ಲಗಳೆಯಲಿಲ್ಲ. ಆದರೆ ವ್ಯಾಮೋಹಕ್ಕಾಗಿ ಹೊಡೆದಾಡುವುದನ್ನು ಅವರು ಮನ್ನಿಸಲಿಲ್ಲ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಹೊಡೆದಾಡುವನ್ನ ಬರ ಅವರು ಹಿರಿಯರು ಎಂತಪ್ಪರೋ ಎಂದು ಘಟಿವಾಳ ಶರಣರು ಕೇಳುತ್ತಾರೆ. ಹೆಣ್ಣು ಬಿಟ್ಟಡೇನು ಹೊನ್ನಿನಾಸೆ ಉಳ್ಳನ್ನ ಬರ, ಅಲ್ಲಿಗೆ ಹಿರಿತನ ಸಾಲದು ಅಂತಾರೆ ಚನ್ನಬಸವಣ್ಣನವರು. ಅವರೇ ಹೇಳುತ್ತಾರೆ, ಶಿವಲಿಂಗವ ನೋಡುವ ಕಣ್ಣಿನಲ್ಲಿ ಪರಸ್ತ್ರೀ ನೋಡಿದರೆ ಅಲ್ಲಿ ಲಿಂಗವೆಲ್ಲವೆಂದೂ ಎಚ್ಚರಿಸಿದ್ದಾರೆ. ಬಸವಣ್ಣನವರೂ ಕೂಡ ಶರಣನಾದವನಿಗೆ ಪರಧನ, ಪರಶ್ರೀ, ಪರದೈವ ಒಲ್ಲೆನೆಂಬ ಛಲಬೇಕು ಅಂತಾರೆ. ರತಿಯಿಂದ ರತ್ನ, ಗತಿಯಿಂದ ವಾದ್ಯವೆನ್ನುವ ಅಂಬಿಗರ ಚೌಡಯ್ಯ ಹೆಣ್ಣು ಗಂಡುಗಳ ಸಮಾನತೆಯ ಹರಿಕಾರರಾಗಿದ್ದಾರೆ ಎನ್ನಬಹುದು. ಇದೇ ಚೌಡಯ್ಯನವರು ಶರಣ ಸತಿ ಲಿಂಗಪತಿ ಎಂಬುದು ಶರಣ ಹೆಣ್ಣಾದ ಪರಿ ಇನ್ನೆಂತು, ಲಿಂಗ ಗಂಡಾದ ಪರಿ ಇನ್ನೆಂತು ಎಂದು ಬಹುಮುಖ್ಯವಾದ ಪ್ರಶ್ನೆಯೊಂದನ್ನು ಎತ್ತಿದ್ದಾರೆ. ಶರಣ ಸತಿ ಲಿಂಗಪತಿ ಎಂದು ಒಪ್ಪಿಕೊಂಡು ಬಂದರೆ ಶರಣನೇ ಏಕೆ ಸತಿಯಾಗಬೇಕು, ಲಿಂಗವೇ ಏಕೆ ಪತಿಯಾಗಬೇಕು, ಮತ್ತೆ ಇವೆರಡೂ ಸತಿಪತಿಗಳಾದದ್ದು ಯಾವಾಗ ಎಂದು ಕೇಳುತ್ತಾರೆ. ಹೀಗೆ ಕೆಲ ವಚನಕಾರರು ವಚನ ಚಳವಳಿಯಲ್ಲಿಯೇ ಇದ್ದು ಕೆಲವು ಗೆರೆಗಳನ್ನು ದಾಟಲು, ಸ್ತ್ರೀ ಸಬಲೀಕರಣ ಸಾಧಿಸಲು ಪ್ರಯತ್ನ ಪಟ್ಟದ್ದನ್ನು ನಾವು ಕಾಣಬಹುದು. 12ನೇ ಶತಮಾನದ ಶರಣೆಯರು, ವಚನಕಾರ್ತಿಯರು ತಮಗೆ ಸಿಕ್ಕ ಸಬಲೀಕರಣದ ಸಕಲ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡದ್ದನ್ನು ನಾವು ಕಾಣುತ್ತೇವೆ. ಪುರುಷರಿಗೆ ಸಮಾನವಾಗಿ ಕೆಲವು ಅವರನ್ನೂ ಪ್ರಶ್ನಿಸುವಂತಹ, ಮೀರಿಸುವಂತಹ ಪ್ರಶ್ನೆಗಳನ್ನೆತ್ತಿ ಅನುಭವ ಮಂಟಪದ ಚರ್ಚೆಗೆ ಕಳೆ ತಂದದ್ದುಂಟು.
ಆಯ್ದಕ್ಕಿ ಲಕ್ಕಮ್ಮ, ನೀಲಮ್ಮ, ಲಿಂಗಮ್ಮ, ಕಾಳವ್ವೆ, ಗೊಗ್ಗವ್ವೆ, ಕದಿರೆಮ್ಮವ್ವೆ, ಅಕ್ಕಮ್ಮ ಇವರೆಲ್ಲಾ ಬಹುಮುಖ್ಯವಾದ ಪ್ರಶ್ನೆಗಳನ್ನು ಎತ್ತಿ ಪುರುಷ ವರ್ಗದ ಸಮಾಜದ ದೋಷಗಳಿಗೆ ಭೂತಗನ್ನೆ ಹಿಡಿದಿದ್ದಾರೆ. ಅನುಭವದ ಎತ್ತರವ ಕಂಡಂತ ಅಕ್ಕ ಮಹಾದೇವಿ, ಆಚಾರ ವರ್ತನಿಷ್ಠೆಗೆ ಅಕ್ಕಮ್ಮ, ಕಾಯಕ ಕರ್ತವ್ಯಕ್ಕೆ ಐದಕ್ಕಿ ಲಕ್ಕಮ್ಮ, ಆಹಾರ ಪದ್ಧತಿ ಪ್ರಶ್ನಿಸುವ ಕಾಳವ್ವೆ, ಸಮಾನತೆ ಬಯಸುವ ಗೊಗ್ಗವ್ವೆ, ಪ್ರಸಾದ ಪ್ರಿಯೆ ರೇವಮ್ಮ, ವ್ರತಭ್ರಷ್ಟರನ್ನು ಜರಿಯುವ ಕಾಳಮ್ಮ, ಪತಿವ್ರತಾಚರಣೆಯ ಗಂಗಾಂಬಿಕೆ, ಗುರುಲಿಂಗ ಜಂಗಮ ನಿಷ್ಠೆಯ ಗಜೇಶ ಮಸರಣೆಗಳ ಪತ್ನಿ, ಅಹಿಂಸಾಧರ್ಮ ಪಾಲಕಿ ವೀರಮ್ಮ, ದಾನಿ ದುಗ್ಗಳೆ, ಸೋದರ ಪ್ರೇಮಿ ನಾಗಲಾಂಬಿಕೆ, ತುಂಬಿದ ಕೊಡದಂತಿರುವ ನೀಲಾಂಬಿಕೆ, ಶುದ್ಧತೆಯ ಪ್ರತಿರೂಪ ಗುಡ್ಡವೇ, ಕಾಯಕ ನುಡಿವ್ರತ ಪಾಲನೆ ಕಾಳವ್ವೆ, ವೈರಾಗ್ಯ ಪುತ್ತಳಿ ಬೊಂತಾದೇವಿ, ಭಕ್ತಿಯ ಶಕ್ತಿಯಾದ ಮೂಳಿಗೆಯ ಮಾದೇವಿ, ಏಕದೇವತಾ ನಿಷ್ಠೆಯ ಸತ್ಯಕ್ಕ, ಸ್ವಾಭಿಮಾನದ ಸಂಕೇತ ಸಂಕವ್ವೆ ಇವರೆಲ್ಲರೂ ಶರಣರ ಮೌಲ್ಯಗಳ ಪ್ರತೀಕದಂತಿದ್ದಾರೆ. ಸ್ತ್ರೀಯರ, ದಲಿತರ, ದಮನಿತರ, ಶೋಷಿತರ ಧ್ವನಿಯಾಗಿದ್ದಾರೆ. ಅನ್ಯಾಯದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಅಹಂನಿಂದ ಕೂಡಿದ ದಾರಿ ತಪ್ಪಿದ ಪುರುಷ ವರ್ಗಕ್ಕೆ ಶ್ರೇಷ್ಠ ಮಾರ್ಗದರ್ಶಕರಾಗಿಯೂ ಬೆಳಕು ಹರಿಸಿದ್ದಾರೆ. ಆದರೂ ಕೂಡ ಅವರೆಲ್ಲ ತಮ್ಮ ವಚನಗಳಲ್ಲಿ ಶರಣರ ಸಂಘದ ಪ್ರಭಾವವಿದೆಂದು ಸ್ಮರಿಸಿಕೊಂಡಿದ್ದಾರೆ. ಮಹಾಮನೆ ಹಾಗೂ ಅನುಭವ ಮಂಟಪಗಳಲ್ಲಿ ಉಳಿದು ಆಧ್ಯಾತ್ಮ ಸಾಧನೆಗೈದು ವೈಚಾರಿಕ ದೃಷ್ಟಿಕೋನ ಬೆಳೆಸಿಕೊಂಡ ನಿಜಭಕ್ತೆ ನೀಲಾಂಬಿಕೆ ಬಸವನ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನಯ್ಯ ಸಂಗಯ್ಯ ಎಂಬುದು ಇವರು ಜಗತ್ತಿಗೇ ಕೊಟ್ಟ ಸಂದೇಶ. ಹೆಂಡತಿ ಗಂಡನಿಗೆ ವಿಚಾರ ಪತ್ನಿ ಆಗಬೇಕೆಂಬುದೇ ಒಂದು ಜೀವನದಲ್ಲಿ, ಜಾಗತಿಕ ಇತಿಹಾಸದಲ್ಲಿ ಒಂದು ಅಪರೂಪದ ಅಭಿಪ್ರಾಯವಾಗಿದೆ. ಮಡದಿ ಎನ್ನಲಾಗದು ಬಸವಂಗೆ ಎಂದನು, ಪುರುಷ ಎನ್ನಲಾಗದು ಬಸವನಯನಿಗೆ, ಉಭಯದ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನೆನ್ನ ಶಿಶುವಾದನು, ಪ್ರಮಥರು ಪುರಾತರು ಸಾಕ್ಷಿಯಾಗಿ ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ನಡಗಿದೆ ಎಂದು ಹೇಳುವ ನೀಲಾಂಬಿಕೆ ಲೌಕಿಕದಲ್ಲಿ ತೋರುವ ಸತಿಪತಿ ಭಾವಕ್ಕೆ ಮೀರಿದ ಅನುಭಾವದ ಸಾಧ್ಯತೆಗಳನ್ನು ಎತ್ತಿ ಹಿಡಿದಿದ್ದಾಳೆ. ಕಲ್ಯಾಣ ಬಿಟ್ಟು ಕೂಡಲ ಸಂಗಮಕ್ಕೆ ಬಂದಂಥ ಬಸವಣ್ಣನವರು ನೀಲಾಂಬಿಕೆಯನ್ನು ಕರೆತರಲು ಹಡಪದ ಅಪ್ಪಣ್ಣನವರಿಗೆ ಹೇಳುತ್ತಾರೆ. ಬಸವ ರೂಪಾಯನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಹಂಗು ನಮಗೆ ತಕ್ಕಯ್ಯ, ಇಲ್ಲಿ ತಾನಿಲ್ಲವೇ ಸಂಗಯ್ಯನು, ಬಲ್ಲ ಮಹಾತ್ಮರಿಗಿದು ಗುಣವೇ ಎಂದು ಕೇಳುವ ನೀಲಾಂಬಿಕೆಯ ಆತ್ಮಶಕ್ತಿ, ಶಿವಯೋಗದ ಅನುಭವದ ಅರಿವು ನಮಗೆ ಆಗದೇ ಇರುವುದು. ಆಕೆ ಹೇಳುತ್ತಾಳೆ, ಎನ್ನ ಸಂಘ ಇಹಪರದ ಹಂಗಿನ ಸಂಘವಲ್ಲವಯ್ಯ, ಎನ್ನ ಸಂಘ ಸ್ವಯಲಿಂಗ ಸಂಬಂಧವಯ್ಯ ಸಂಗಯ್ಯ ಎಂದು ಹೇಳುವ ಅವಳ ಪರಿ ಅದ್ಭುತವಾದದ್ದು, ಅಚ್ಚರಿ ಮೂಡಿಸುವಂತಹದ್ದು. ಇನ್ನೊಂದು ಕಡೆ ನೀಲಾಂಬಿಕೆ ಹೇಳುತ್ತಾಳೆ, ನಾನು ಹಂದೆ ಅಂದ್ರೆ ಹೇಡಿ, ನಾನು ಹಂದೆಯಲ್ಲ, ನಾನು ಹರುಷದ ಧೈರ್ಯವುಳ್ಳ ಹೆಣ್ಣು, ನಾನು ಕಾಮವ ನಳಿದವಳು ಆನಾದ ಕಾರಣ ಬಸವನ ಹಂಗೂ ನನಗಿಲ್ಲವಯ್ಯ ಎನ್ನುತ್ತಾಳೆ. ಅಂದರೆ ಬಸವಣ್ಣನ ಹಂಗೂ ಕೂಡ ಹರಿದು ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುವಷ್ಟು ಸ್ತ್ರೀಯರು ಆ ಕಾಲದಲ್ಲಿ ಮುಂದೆ ಬಂದರು. ಸ್ತ್ರೀಯು ಶರಣರ ಕಾಲದಲ್ಲಿ ಆಚಾರ ವಿಚಾರ ವಾಕ್ ಸ್ವಾತಂತ್ರ್ಯ ಪಡೆದದ್ದಕ್ಕೆ ಇದು ದ್ಯೋತಕ ಎನ್ನಬಹುದು. ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೊನ್ನಿಗೂ ಲಿಂಗಕ್ಕೂ ವಿರುದ್ಧವೇ. ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಅಂಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು, ಅಂಗಕ್ಕೂ ಲಿಂಗಕ್ಕೂ ವಿರುದ್ಧವೇ. ಹೀಗೆ ಕೇಳುವ ಗಜೇಶ ಮಸಣಯ್ಯಗಳ ಸ್ತ್ರೀ ಈ ಪ್ರಶ್ನೆ ಇದು. ಹೊನ್ನು ಹೆಣ್ಣು ಬಿಟ್ಟು ಲಿಂಗವೇ ಇಲ್ಲವೆಂದು ಆಕೆಯ ನಿಲುವು. ಸುಮಾರು 40 ವಚನಕಾರ್ತಿಯರು ಈ ಎತ್ತರದ ಸಾಧನೆ ಬಗ್ಗೆ ಬರೆಯಲು ಕಾರಣ ಏನೆಂದರೆ, ಶರಣರು ನಿರ್ಮಿಸಿದ ಮುಕ್ತ ಸ್ವತಂತ್ರ ಸಮಾಜ. ಯಾವ ಧರ್ಮದಲ್ಲಿಯೂ ಸಿಗದ ಸ್ಥಾನಮಾನ ಸ್ತ್ರೀಗೆ ಶರಣದ ಧರ್ಮದಲ್ಲಿ ಸಿಕ್ಕವು ಎಂದು ಹೇಳಬಹುದು. ಹೀಗೆ ವಚನ ಚಳವಳಿ ಸ್ತ್ರೀಯ ಬದುಕಿಗೆ ಒಂದು ಹೊಸ ಆಯಾಮ ನೀಡಿತು ಎನ್ನಬಹುದು. ಕಸ ಗುಡಿಸುವಂತಹ ಸತ್ಯಕ್ಕ ಕೂಡ ಹೇಳ್ತಾಳೆ, ಅರ್ಚನೆ ಪೂಜನೆ ಮಂತ್ರ ತಂತ್ರ ಧೂಪ ದೀಪಾರತಿ ಇವು ಹಿಡಿಯಬೇಕಾದ ನೇಮವಲ್ಲ. ಪರಧನ ಪರಶ್ರೀ ಪರ್ವದೈವಗಳಿಗೆ ಎರಗದಿಪ್ಪುದೇ ಶಂಭುಜಕ್ಕೇಶ್ವರನಲ್ಲಿ ನಿಜವಾದ ನೇಮ ಅಂತಾಳೆ. ಇವರ ವೈಚಾರಿಕ ಪ್ರಜ್ಞೆ ಬೆರಗು ಹುಟ್ಟಿಸುವಂತಹದ್ದು. ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಕಠಾರವಿದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ. ಅದು ಜಗದ ಹಾಯೆ, ಬಲ್ಲವರ ನೀತಿ ಅಲ್ಲ. ಏತರ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ. ಇದರಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ ಎಂದು ಹೆಣ್ಣು ಗಂಡು ಸಮಾನವೆಂಬ ಸೂತ್ರ ಸಾರಿ ಹೇಳಿದ್ದಾಳೆ.
ಹೆಣ್ಣು ಗಂಡು ಅನ್ನುವಂತಹದ್ದು ಜಗದ ಒಂದು ಕಲ್ಪನೆಯ ಚಿತ್ರ ಅಂತ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾಳೆ. ಯಾವ ಹಣ್ಣಾದ್ರೆ ಏನು, ಮಧುರತೆ ಇದ್ದಾಗಲೇ ಆ ಹಣ್ಣಿನ ಗುಣ ಎಲ್ಲರಿಗೂ ಬರುವಂತಹದ್ದು, ತಿಳಿಯುವಂತಹದ್ದು ಅನ್ನುವಂತ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾಳೆ. ಹೆಣ್ಣು ಗಂಡಿನ ಭೇದವನ್ನ ತಿರಸ್ಕರಿಸ್ತಾ ಇದ್ದಾಳೆ. ಶರಣೆ ಆಯ್ದಕ್ಕಿ ಲಕ್ಕಮ್ಮನವರಂತೂ ಪತಿ ಮಾರಯ್ಯನವರನ್ನು ಹೆಚ್ಚು ಕಾಯಕ ಮಾಡಿ ತಂದಂತ ಅಕ್ಕಿಯನ್ನು ತಂದರೆ ಅದನ್ನು ತೀವ್ರವಾಗಿ ಪ್ರತಿಭಟಿಸುತ್ತಾರೆ. ಒಮ್ಮನವ ಮೀರಿ ಇಮ್ಮನದಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬನ್ನಿ ಎಂದಾಗ ಮಾರಯ್ಯನವರು ದ್ವಂದ್ವಕ್ಕೆ ಒಳಗಾಗುತ್ತಾರೆ. ಆಗ ಲಕ್ಕಮ್ಮ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ಈಸಕ್ಕೆ ಆಸೆ ನಿಮಗೇಕೆ, ಈಶ್ವರನು ಒಪ್ಪ ಎಂದು ಎಚ್ಚರಿಸುತ್ತಾಳೆ. ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಎಂದು ಆತ್ಮವಿಶ್ವಾಸವನ್ನು ಗಂಡನಲ್ಲಿ ತುಂಬುತ್ತಾಳೆ. ಈ ವಿಷಯ ಅನುಭವ ಮಂಟಪದಲ್ಲಿ ಚರ್ಚೆಗೆ ಗ್ರಾಸವಾಗಿ ಚರ್ಚೆ ಮುಂದುವರೆದಾಗ ಲಕ್ಕಮ್ಮ ಹೇಳ್ತಾಳೆ, ಕಾಯಕವು ನಿಂದಿತ್ತು ಹೋಗಯ್ಯ ಎನ್ನಾಳದನೆ ಎಂದು ಪತಿಗೆ ಅತ್ಯಂತ ಒಲವಿನಿಂದ ಕಾಯಕದ ಮಹತ್ವವನ್ನ ತಿಳಿಸಿಕೊಡುತ್ತಾಳೆ. ಚರ್ಚೆಗಿಂತಲೂ ಕಾಯಕ ಶ್ರೇಷ್ಠವೆಂದು ತಿಳಿಸಿದ ಲಕ್ಕಮ್ಮ ಇಂದಿಗೂ ನಮ್ಮೆಲ್ಲರಿಗೂ ಆದರ್ಶ ಸತಿಯಾಗಿ ಕಾಯಕ ಯೋಗಿನಿಯಾಗಿ ಕಣ್ಮುಂದೆ ಕಟ್ಟುತ್ತಾಳೆ. ಇದೆಲ್ಲ ಶರಣರು ಸ್ತ್ರೀಯರ ಸಬಲೀಕರಣಕ್ಕೆ ಕಾರಣವಾದದ್ದೇ ಮುಖ್ಯ ಅನ್ನಬಹುದು. ಆಚಾರಕ್ಕೆ ಅರಸಿಯಾದ ಅಕ್ಕಮ್ಮ ಅತಿಥಿ ಸತ್ಕಾರದಲ್ಲಿ ಭೋಗದ ವಾಸನೆ ಇಲ್ಲ, ಬದಲಿಗೆ ತ್ಯಾಗದ ಸುಗಂಧವಿದೆ ಎನ್ನುತ್ತಾಳೆ. ಅತಿಥಿಗಳು ಮನೆಗೆ ಶೋಭೆ ಎಂದೂ ಹೇಳುತ್ತಾಳೆ. ಭಕ್ತನ ಮನೆಗೆ ಸತ್ಯ ಶರಣರು ಬಂದಲ್ಲಿಯೇ ನಿಶ್ಶಂಕ್ಯವಾಗಿ ಮಾಡುವ ಭಕ್ತನ ವಂಕದ ಬಾಗಿಲೇ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಮಸ್ತಕ ಅಂತಾಳೆ. ಧ್ವನಿ ಎತ್ತದ ಹೆಣ್ಣು ಮಗಳೊಬ್ಬಳು ಆದರ್ಶದ ಮಾತುಗಳನ್ನು ಹೇಳುವ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ. ಸುಮಾರು 116 ವಚನಗಳನ್ನು ಅಮುಗೇಶ್ವರ ಲಿಂಗದ ನಾಮಾಂಕಿತದಲ್ಲಿ ಬರೆದ ಅಮುಗೆ ರಾಯಮ್ಮನ ವಚನಗಳಲ್ಲಿ ಮೃದು ಮಧುರ ಭಾವನೆಗಳಿಗಿಂತಲೂ ವ್ಯಂಗ್ಯ ಕಟೋಕ್ತಿಗಳೇ ಹೆಚ್ಚು. ಅವಳು ಹೇಳುತ್ತಾಳೆ, ಹೆದರೆದಿರು ಮನವೇ, ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ ಎಂದು ಹೇಳುವ ರಾಯಮ್ಮ ಸ್ತ್ರೀ ಕುಲದ ಗಟ್ಟಿ ಧ್ವನಿಯಾಗಿದ್ದಾಳೆ. ಅನುಭಾವಿಗಳೆಂಬ ಅಜ್ಞಾನಿಗಳ ಮುಖವ ನೋಡಲಾಗದು. ದೇಶ ವಿದೇಶವ ತಿರುಗಿ ಮಾತುಗಳ ಕಲಿತು ಗ್ರಾಸಕ್ಕೆ ತಿರುಗುವ ದೇಸಿ ವೇಸಿಯ ಮಕ್ಕಳ ವಿರಕ್ತರೆಂದೇನೆ ಎಂದು ಟೀಕಿಸುತ್ತಾಳೆ. ಬಲ್ಲೆನೆಂಬ ವಿರಕ್ತರು ಬಾಯಿ ತೆರೆದು ಬಲ್ಲೆವೆಂದು ನುಡಿಯದಿರಿ. ಮಹಾಜ್ಞಾನಿಗಳು ಬಂದು ಬಲ್ಲೆಯಾ ಎಂದಡೆ ಬಲಗೈಯ ಅರಿಯನೆನ್ನಬೇಕು, ಅಂದರೆ ಎಡಗೈ ಮಾಡಿದ್ದನ್ನು ಬಲಗೈ ಅರಿಯಬಾರದು ಎನ್ನುತ್ತಾರಲೆ, ಆ ಒಂದು ಅರ್ಥದಲ್ಲಿ. ಇದಕ್ಕೆ ತರ್ಕವೇಕೆ, ಅಮುಗೇಶ್ವರ ಲಿಂಗವನ್ನು ಅರಿದವಂಗೆ ಅಂತಾಳೆ. ಇನ್ನು ದಮನಕ್ಕೊಳಗಾದಂತಹ ವರ್ಗದ ನೋವು, ಪಟ್ಟಭದ್ರ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ ಮಟ್ಟಿಗೆ 12ನೇ ಶತಮಾನದ ಸ್ತ್ರೀ ಸಂಕುಲ ಬೆಳೆದು ನಿಂತಿತು. ಉರ್ಲಿಂಗ ಪೆದ್ದಿಗಳ ಪತ್ನಿ ಕಾಳವೆ ಹೇಳ್ತಾಳೆ, ಕುರಿ ಕೋಳಿ ಕಿರಿಮೀನು ತಿಂಬುವವರಿಗೆಲ್ಲ ಕುಲಜರೆಂದೆಂಬರು. ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂಬರು. ಅವರೆಂತೂ ಕೀಳು ಜಾತಿ ಆದಾರು? ಜಾತಿಗಳೇ ನೀವೇಕೆ ಕೀಳಾಗಿರೋ? ಬ್ರಾಹ್ಮಣನುಂಡುದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು. ಮಾದಿಗರುಂಡುದು ಪುಲ್ಲಿಗೆ ಬ್ರಾಹ್ಮಣಿಗೆ ಶೋಭಿತವಾಯಿತು. ಅದೆಂತಂದಡೆ ಸಿದ್ಧಲಿಕೆ ಆಯಿತು, ಸಗ್ಗಳೆ ಆಯಿತು. ಸಿದ್ಧಲಿಕೆಯ ತುಪ್ಪವನ್ನು ಸಗ್ಗಳೆಯ ನೀರನ್ನು ಶುದ್ಧವೆಂದು ಕುಡಿಯುವ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ತಪ್ಪದಯ್ಯ. ಉರಿಲಿಂಗ ಪೆದ್ದಿಗಳ ಅರಸು ವಲ್ಲನವ ಎಂದು ಕಾಳವೆ ಆಹಾರ ಪದ್ಧತಿ ಪ್ರಶ್ನಿಸುವವರಿಗೆ ಚಾಟಿ ಏಟು ಕೊಟ್ಟಿದ್ದಾಳೆ. ಕುರಿ ಕೋಳಿ ಮೀನು ತಿಂದ ಉಚ್ಚ ಕುಲದವರ ಎಂಜಲು ಎಲೆಯನ್ನು ನಾಯಿ ನೆಕ್ಕಿ ಹೋದರೆ, ಸತ್ತ ಪಶುವನ್ನು ಎಳೆದು ತಿನ್ನುವ ನಮ್ಮ ಎಂಜಲಿನ ಚರ್ಮವನ್ನು ಸಿದ್ಧಲಿಕೆ ಸಗ್ಗಳೆಯಾಗಿ ವಿಪ್ರರ ತುಪ್ಪ ನೀರು ಎಣ್ಣೆ ಬಳಸಲು ಕಾರಣವಾಗುತ್ತವೆ. ಜೀವಂತ ಪ್ರಾಣಿಗಳ ಕೊಂದು ತಿನ್ನುವ ವಿಪ್ರರು ಹೇಗೆ ಉಚ್ಚ ಕುಲದವರು, ನಾವೇಕೆ ಕೀಳು ಕುಲದವರು? ಇದು ಅವಳ ಪ್ರಶ್ನೆ. ಸ್ತ್ರೀ ತಾನೂ ಪುರುಷನಷ್ಟೇ ಸಮಾನಳು, ಶಕ್ತಿವಂತಳು ಎಂದು ಸಾಧಿಸಿ ತೋರಿಸಿದ್ದು ಶರಣರ ಕಾಲದಲ್ಲಿ. ಮಹಾದೇವಿ ಅಕ್ಕ ಚೆನ್ನಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಜಗತ್ತಿಗೆ ಸಾರಿ ಸಾರಿ ಹೇಳಿದಂತೆ ಕದಿರೆ ರೆಮ್ಮವ್ವೆ ಕೂಡ ಶಿವನೇ ತನ್ನ ಗಂಡನೆಂದು ಸ್ಪಷ್ಟವಾಗಿ ತಿಳಿಸಿದ್ದಾಳೆ. ಎಲ್ಲ ಗಂಡಂದಿರು ಪರದಳ ವಿಭಾಡರು, ಎನ್ನ ಗಂಡ ಮನದಳ ವಿಭಾಡ. ಎಲ್ಲರ ಗಂಡಂದಿರು ಗಜವೇಂಟೆಕಾರರು, ಎನ್ನ ಗಂಡ ಮನವೇಂಟೆಕಾರ ಅಂತಾಳೆ. ಎಲ್ಲರ ಗಂಡಂದಿರು ದೇಹರೂಪಿಗಳಾದ ಮಾನವರಾದರೆ, ನನ್ನ ಗಂಡ ನನ್ನ ಅಂತರಂಗದಲ್ಲಿ ಚೈತನ್ಯ ರೂಪವಾಗಿ ನೆಲೆಗೊಂಡಿರುವ ಪರಶಿವನೇ ಎಂದು ಹೇಳಿ ಲೌಕಿಕ ಗಂಡಂದಿರನ್ನು ಒಪ್ಪದಿರುವ ದಿಟ್ಟ ನಡೆ ತೋರಿಸಿದ್ದಾಳೆ. ಕುಂಬಾರ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲದೇವಿ ಸಮಾನತೆಯ ಪ್ರತಿಪಾದಕಳಾಗಿದ್ದಳು. ಲಿಂಗವಂತರ ಮನೆಗೆ ಹೋಗಿ ಲಿಂಗಾರ್ಚನೆಯನ್ನು ಮಾಡುವಾಗ
ವರ್ಣ, ವರ್ಗ, ಲಿಂಗಭೇದ ತೋರಬಾರದೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಲಿಂಗವಂತರ ಲಿಂಗಾಚಾರಿಗಳ ಅಂಗಳಕ್ಕೆ ಹೋಗಿ ಲಿಂಗಾರ್ಪಿತವ ಮಾಡುವಲ್ಲಿ ಸಂದೇಹವೂ ಇಲ್ಲದಿರಬೇಕು ಎನ್ನುತ್ತಾಳೆ. ಇದೇ ರೀತಿ ಧೂಪದ ಗೊಗ್ಗವ್ವೆಗೆ ಕೂಡ ಪುರುಷ ಪ್ರಧಾನ ಸಮಾಜ ಮೇಲೆ ಸಾತ್ವಿಕವಾದಂತ ಕೋಪವಿದೆ. ಗಂಡ ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಒಡವೆ ಎಂದರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರವಾವುದೆಂದರಿಯಬೇಕು. ಈ ಎರಡರ ಉಭಯದ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾಥನು ಪರಿಪೂರ್ಣನೆಂಬೆ ಅಂತಾಳೆ. ಗಂಡು ಹೆಣ್ಣಿನ ನಡುವೆ ಕಾಣುವ ಆತ್ಮಜ್ಞಾನಕ್ಕೆ ಲಿಂಗಭೇದ ಇಲ್ಲವೆಂದು ಸ್ಪಷ್ಟಪಡಿಸುವ ಗೊಗ್ಗವ್ವೆ ಜೀವನದಲ್ಲಿ ಪರಮಾತ್ಮನನ್ನು ಸೇರಲು ಇಬ್ಬರಿಗೂ ಸಮಾನ ಅವಕಾಶ ಹಾಗೂ ಅಧಿಕಾರವಿದೆ ಎಂದು ಸ್ಪಷ್ಟಪಡಿಸಿದ್ದಾಳೆ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿಗೂ ಸಮಾನ ಸ್ಥಾನಮಾನ ದೊರಕಿದಾಗ ಮಾತ್ರ ಪರಮಾತ್ಮನು ಪರಿಪೂರ್ಣ ಪರಮಾತ್ಮನು ಅನ್ನಬಹುದೆಂದು ದೇವರಿಗೂ ಸವಾಲು ಹಾಕಿದ್ದಾರೆ. ಗೊಗ್ಗವ್ವೆ ಸ್ತ್ರೀ ಶಕ್ತಿಯನ್ನು ಸಮರ್ಥವಾಗಿ ಪ್ರತಿಪಾದಿಸುವ ಶರಣ ಶಕ್ತಿಯಾಗಿ ಕಂಗೊಳಿಸುತ್ತಾಳೆ. ಆಕೆ ಶರಣರನ್ನು ಕೂಡ ನೆನೆಸಿದ್ದಾಳೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎನ್ನುವಂಥ ಮಾತಿದೆ. ಆದರೆ ಲಿಂಗಭೇದ, ಕಟ್ಟುಪಾಡು ಇವು ಹೆಣ್ಣು ಗಂಡು ಎರಡನ್ನೂ ಬೇರೆಯಾಗಿಸಿವೆ. ಇದನ್ನು ಅಸಹಾಯಕತೆಯಿಂದ, ಮೌನದಿಂದ ಸ್ತ್ರೀ ಒಪ್ಪಿಕೊಂಡು ಬಂದಿದ್ದಾಳೆ. ಹೆಣ್ಣಿನ ಮೇಲೆ ಗಂಡಿನ ಅತ್ಯಾಚಾರಗಳ ಬಗ್ಗೆ ಕೇಳುತ್ತೇವೆ, ಆದರೆ ಗಂಡಿನ ಮೇಲೆ ಹೆಣ್ಣಿನ ದೌರ್ಜನ್ಯ ಇಲ್ಲವೆನ್ನುವಷ್ಟು ಕಡಿಮೆ. ತಾನು ಪ್ರೀತಿಸಿದ ಹೆಣ್ಣನ್ನು ಮತ್ತೊಬ್ಬರು ಕಣ್ಣೆತ್ತಿಯೂ ನೋಡಬಾರದೆನ್ನುವ ಸ್ವಾರ್ಥ ಚಿಂತನೆ ಗಂಡು ಮನಸ್ಸು ಹೆಣ್ಣಿಗೂ ತನ್ನದೇ ಹೃದಯ ಮನಸ್ಸಿದೆ ಎಂಬುದನ್ನು ಸಂಪೂರ್ಣ ನಿರ್ಲಕ್ಷಿಸುತ್ತಾನೆ. ದೇವರೆನ್ನುವನು ಇಬ್ಬರನ್ನು ಸಮನಾಗಿ ಕಂಡರೆ ಆಗ ಪರಿಪೂರ್ಣ ದೇವರೆಂದು ಒಪ್ಪುತ್ತೇನೆ ಅನ್ನುತ್ತಾಳೆ. ದೈಹಿಕ ಅಂಶಗಳ ಮೇಲೆ ಹೆಣ್ಣು ಗಂಡೆಂದು ಭೇದ ಮಾಡುವ ಈ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಎಂದು ಪ್ರಶ್ನಿಸುತ್ತಾಳೆ. ಹೀಗೆ 12ನೇ ಶತಮಾನದಲ್ಲಿ ವಿಭಿನ್ನ ನೆಲೆಯಲ್ಲಿ ನಿಂತು ವಿವಿಧ ಕಾಯಕಗಳನ್ನು ಮಾಡಿ ದಾಸೋಹ ಗೈದು ಬದುಕು ಸಾಗಿಸಿದ ವಚನಕಾರ್ತಿಯರು ತಮ್ಮ ನೇರ ದಿಟ್ಟ ಸ್ಪಷ್ಟ ನುಡಿಗಳ ವಚನಗಳನ್ನು ನಮಗೆ ಮಾದರಿಯಾಗಿ ಕೊಟ್ಟು ಹೋಗಿದ್ದಾರೆ. ಇನ್ನೊಂದು ಮಾತು, ಕನ್ನಡವ ಕಟ್ಟಿದರು ಕಲ್ಯಾಣದ ಶರಣರು ಎಂಬ ತಮ್ಮ ಉಪನ್ಯಾಸದಲ್ಲಿ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಜೇಡರ ದಾಸಿಮಯ್ಯ ಹಾಗೂ ಚಂದಿಮರಸ ಶರಣರು ತೃತೀಯ ಲಿಂಗಿಗಳ ಬಗ್ಗೆ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಎಂದರು. ಆಗಿನ ಕಾಲದಲ್ಲೂ ಶರಣರು ಲಿಂಗ ತಾರತಮ್ಯ ಬೇರು ಸಹಿತ ಕಿತ್ತು ಹಾಕಲು ಯಾವ ರೀತಿ ಪ್ರಯತ್ನಿಸಿದರೆಂದು ಇದರಿಂದ ನಾವು ತಿಳಿದುಕೊಳ್ಳಬಹುದು. ಅದೇ ರೀತಿ ಢಕ್ಕೆ ಬೊಮ್ಮಣ್ಣನವರು ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ? ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ? ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ ಭಂಗವಾರಿಗೆಂಬುದು ತಿಳಿದಲ್ಲಿಯೇ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸಲೆ ಸಂದಿತ್ತು ಎಂದಿದ್ದಾರೆ. ಸತಿಪತಿಗಳ ದೈಹಿಕ ಸೋಂಕು ಇಬ್ಬರಿಗೂ ಹಾಗೂ ಕುಟುಂಬಕ್ಕೂ ಹಾನಿಕಾರಕ. ಇದಕ್ಕೆ ಹೆಣ್ಣು ಗಂಡೆಂಬ ಭೇದವಿಲ್ಲ ಸೋಂಕು ತಗಲಿಕ್ಕೆ. ವೈಜ್ಞಾನಿಕ ಈ ಸತ್ಯವನ್ನು ಢಕ್ಕೆ ಬೊಮ್ಮಣ್ಣನವರು ಸ್ಪಷ್ಟವಾಗಿ ನಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ. ಅದೇ ರೀತಿಯಾಗಿ ಮೋಳಿಗೆ ಮಾರಯ್ಯನವರು ಒಮ್ಮೆ ತಮ್ಮ ಸತಿಗೆ ಹೇಳುತ್ತಾರೆ, ತಾವು ಲಿಂಗದಲ್ಲಿ ಐಕ್ಯವಾಗುತ್ತೇನೆ ಎಂದು. ಆಗ ಸತಿ ಮಹಾದೇವಿ ತಾನು ಬೇರೆ ಲಿಂಗ ಬೇರೆ ಎಂಬ ಭಿನ್ನ ಭಾವಕ್ಕೆ, ಅವರ ಅಜ್ಞಾನಕ್ಕೆ ದುಃಖಿಸಿ ಬುದ್ಧಿವಾದ ಹೇಳ್ತಾಳೆ. ಏನಂತಂದ್ರ ಅಂಗಲಿಂಗ ಒಂದೆಂಬ ಸತ್ಯ ತಿಳಿಸುವ ಮಟ್ಟಿಗೆ ಅವಳು ಬೆಳೆದು ನಿಂತಿರುತ್ತಾಳೆ. ಇದಕ್ಕೆ ಶರಣರ ಸಂಘವೇ ಕಾರಣವೆಂದು ಸ್ಪಷ್ಟಪಡಿಸುತ್ತಾಳೆ. ಹೀಗೆ ಸ್ತ್ರೀ ಸಬಲೀಕರಣದ ಕಾರ್ಯದಲ್ಲಿ ಶರಣರು ಶರಣೆಯರು ಸಕ್ರಿಯ ಪಾತ್ರ ವಹಿಸಿದರು. ಶತಮಾನಗಳಿಂದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಮುಂತಾದ ಕ್ಷೇತ್ರಗಳಲ್ಲಿ ಅಸ್ಪೃಶ್ಯಳಾದ ಹೆಣ್ಣು ಶರಣರ ಕಾಲದಲ್ಲಿ ಅನುಭವ ಮಂಟಪದ ಮುಖ್ಯ ಅಂಗವಾಗುತ್ತಾಳೆ. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಬಾಯಿ ಮುಚ್ಚಿಕೊಂಡಿದ್ದ ಅವಳು ಈಗ ಮನ ತೆರೆದು ಮಾತನಾಡುತ್ತಾಳೆ. ಅಸಮಾನತೆ ಪ್ರತಿಭಟಿಸುತ್ತಾಳೆ. ಗುಲಾಮಳಾಗಿ ಬದುಕಿದ್ದ ಅವಳು ಈಗ ಪತಿ ತಪ್ಪಿ ನಡೆದಾಗ ತಿದ್ದಿ ಮುನ್ನಡೆಸಿ ಮಾರ್ಗದರ್ಶಕಳಾಗುತ್ತಾಳೆ. ಯಾವ ಕಾಲಕ್ಕೂ ಸಿಗದ ಗೌರವ, ಸಮ್ಮಾನ, ಸ್ಥಾನಮಾನ ಶರಣರ ಕಾಲದಲ್ಲಿ ಪಡೆದಿದ್ದಾಳೆ. ಅದಕ್ಕಾಗಿ ಶರಣರ ಕಾಲವೆಂದರೆ ಸ್ತ್ರೀಯರ ಸರ್ವಾಂಗೀಣ ಅಭಿವೃದ್ಧಿಯ ಸುವರ್ಣ ಕಾಲ ಅನ್ನಬಹುದು. ಇನ್ನು ಸ್ವತಂತ್ರವಾಗಿ ಈಗಿನ ದಿನದಲ್ಲಿ ಶರಣರ ಮೌಲ್ಯಗಳು ಸಬಲೀಕರಣಕ್ಕೆ ಎಷ್ಟು ಮಟ್ಟಿಗೆ ಆದರ್ಶ ಆಗಬಹುದು ಅನ್ನುವಂಥದ್ದು ಒಂದು ಮಾತು. ಭಾರತವು ಸ್ವತಂತ್ರವಾದ ಮೇಲೆ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳು ಸ್ತ್ರೀ ಸಬಲೀಕರಣಕ್ಕೆ ಒತ್ತು ಕೊಟ್ಟವು. 1955-56ರಲ್ಲಿ ಜಾರಿಗೆ ಬಂದ ಹಿಂದೂ ವಿವಾಹ ಕಾನೂನು, ಹಿಂದೂ ಉತ್ತರಾಧಿಕಾರದ ಕಾನೂನು ಮಹಿಳಾ ಸಬಲೀಕರಣಕ್ಕೆ ಕಾರಣವಾದವು. ಸಂವಿಧಾನದ 73 ಹಾಗೂ 74ನೇ ತಿದ್ದುಪಡಿ ಮೂಲಕ ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಇರಬೇಕೆಂಬುದು ಇನ್ನೂ ಪಾಸಾಗಿಲ್ಲ.
ಹೀಗೆ ಶರಣರ ಸರ್ವಾಂಗೀಣ ಶ್ರೇಯೋಭಿವೃದ್ಧಿಯ ಬದುಕಿನ ಮೌಲ್ಯಗಳನ್ನು ಹೊತ್ತ ಬದುಕನ್ನೇ ಪರಿವರ್ತಿಸುವ, ವ್ಯಕ್ತಿಗಳ ದೃಷ್ಟಿಕೋನವನ್ನೇ ಬದಲಿಸುವ ಶರಣ ತತ್ವಗಳ ಪಾಲನೆಯೇ ಇಂದಿನ ಮಹಿಳಾ ಸಬಲೀಕರಣದ ಪೂರ್ಣ ಯಶಸ್ಸಿಗೆ ಕಾರಣವಾಗುವು. ಮೀನು ತಿನ್ನಲು ಕೊಡುವುದಕ್ಕಿಂತ ಮೀನು ಹಿಡಿಯಲು ಕಲಿಸಬೇಕೆಂಬ ಚೀನಿ ಗಾದೆಯ ಮಾತಿನಂತೆ ಮಹಿಳೆಯರಿಗೆ ವಾಹನ ಸೌಕರ್ಯ, ಹಣ ಸಂದಾಯ ಮಾಡುವುದಕ್ಕಿಂತ ಕಾಯಕ ದಾಸೋಹದ ಮರ್ಮ ಅರಿತು ಪಾಲಿಸುವಂತಾಗಬೇಕು. ಮಹಾ ಇಳೆ ಎಂದಿರುವ ಮಹಿಳೆ ಆಗ ತನ್ನ ಸಬಲೀಕರಣದೊಂದಿಗೆ ಜಗತ್ತಿನ ಏಳಿಗೆಗೆ ಶ್ರಮಿಸಬಲ್ಲಳು. ಮಹಿಳಾ ವಿಶ್ವವಿದ್ಯಾಲಯಗಳು, NGOಗಳು ಈ ದಿಶೆಯಲ್ಲಿ ಹೆಚ್ಚಿನ ಕಾರ್ಯತತ್ಪರತೆ ತೋರಬೇಕು. ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಸೋದರ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ಎಲ್ಲಾ ಸಂಘಟಕರಿಗೂ, ಸಂಯೋಜಕರಿಗೂ, ಅಷ್ಟೇ ಆಸಕ್ತಿಯಿಂದ ಆಲಿಸಿದ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ಹೃತ್ಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್ ಅವರೇ. ಬಹಳಷ್ಟು ಸುದೀರ್ಘವಾಗಿ, ವಿಸ್ತೃತವಾಗಿ, ಬಹಳಷ್ಟು ವಚನಗಳು ನಮಗ ಸಾಮಾನ್ಯ ಅನಿಸಿದರೂ ಸಹ ಅವುಗಳನ್ನ ಪ್ರಸ್ತುತಪಡಿಸುವಂತ ರೀತಿ ಹಾಗೂ ತಾವು ವಿಚಾರ ಮಾಡಿರ್ತಕ್ಕಂಥ ನೆಲೆಯೂ ಕೂಡ ಬಹಳ ವಿಭಿನ್ನವಾಗಿ ಕೇಳ್ಪಟ್ಟಿದ್ವಿ. ಹಾಗಾಗಿ ಅತ್ಯಂತ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ತಮ್ಮ ಈ ವಿಷಯದ ಅನುಭವವನ್ನ ಕೇಳಿದ್ದಕ್ಕಾಗಿ ನಮಗೂ ಕೂಡ ತುಂಬಾ ಸಂತೋಷವಾಯಿತು. ಬಹಳ ಅದ್ಭುತವಾದಂತ ವಿಶೇಷ ಉಪನ್ಯಾಸವನ್ನ ನಮ್ಗೆಲ್ಲರಿಗೂ ಕೂಡ ಒದಗಿಸಿಕೊಟ್ಟದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಮೂಲಕ ಈ ವೇದಿಕೆ ಪರವಾಗಿ ನಾನು ಅರ್ಪಿಸ್ತೇನೆ. ನಿಮ್ಮ ವಿಷಯ ಪ್ರಸ್ತುತತೆಯಲ್ಲಿ ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಬಹಳಷ್ಟು ಒಳ್ಳೆ ಸುದೀರ್ಘವಾಗಿ ವಚನಗಳನ್ನ ವಿಭಿನ್ನವಾಗಿ ನೋಡುವಂತ ಒಂದು ದೃಷ್ಟಿಕೋನವನ್ನ ಹೊಸದಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಮಾರ್ಗದರ್ಶಕರಾದಂತಹ ಶಶಿಕಾಂತ್ ಪಟ್ಟಣ್ ಗುರುಗಳು ತಮ್ಮ ಸಾರಿ ಸರ್, ಓಕೆ ಸರ್. ಈಗ ಮುಂದಿನ ಉಪನ್ಯಾಸ ಶರಣ ಗೊಲ್ಲಾಳ್ ಅವರ ಕುರಿತು ಶರಣೆ ಬನಶ್ರೀ ಬಸವರಾಜ್ ಹತ್ತಿಯವರು ತಮ್ಮ ಅನುಭವವನ್ನ ಹಂಚ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಾ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯಿಂದ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸ 270ನೇಯದು. ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮೊದಲು ಶರಣಾರ್ಥಿಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜೊತೆಗೆ ಡಾಕ್ಟರ್ ಮೀರಾಕ್ಷಿ ವಿವೇಕಿಯವರು, ಸಂಯೋಜಕರು, ಸಂಘಟಕರು ಹಾಗೂ ಸಕಲರು ಸೇರಿದಂತಹ ಈ ಕಾರ್ಯಕ್ರಮಕ್ಕೆ ಸೇರಿದಂತಹ ಸಕಲ ಶರಣು ಬಂಧುಗಳಿಗೆ ಮತ್ತೊಮ್ಮೆ ನಾನು ಅನಂತ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ನನಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಶರಣರ ಬಗ್ಗೆ ಮಾತಾಡುವಂತೆ ಕೇಳಿದಾಗ ನಾನು ಆಯ್ಕೆ ಮಾಡಿಕೊಂಡದ್ದು ಗೊಲ್ಲಾಳನ್. ಯಾಕೆ ನಾನು ಗೊಲ್ಲಾಳನ್ನ ಆಯ್ಕೆ ಮಾಡಿಕೊಂಡೆ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ. ಗೊಲ್ಲಾಳ ಅಂದ್ಮೇಲೆ ಏನು ನನಗ ಒಂದಿಷ್ಟು ವಿಶೇಷವಾದಂತಹ ಚೈತನ್ಯ ಅಂತಕ್ಕಂಥದ್ದು ನೋಡ್ತಾ ಇದೆ. ಇತಿಹಾಸವನ್ನ ಹೇಳ್ತಾ ಯಾಕೆ ನಾನು ಗೊಲ್ಲಾಳನ್ನ ಆಯ್ಸ್ಕೊಂಡೆ ಅಂತಕ್ಕಂಥ ವಿಚಾರವನ್ನ ಪ್ರಸ್ತುತಪಡಿಸ್ತೇನೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ. ಬಸವಣ್ಣರ ವಚನವನ್ನ ನೆನಪಿಸಿಕೊಳ್ತಾ, ಭಾರತೀಯ ಸಂಪ್ರದಾಯ ಅಂತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಭಾರತೀಯ ಚಾರಿತ್ರಿಕ ಸಾಹಿತ್ಯದಲ್ಲಿ ಈ ವಿಶೇಷವಾಗಿ ಈ ಶರಣರ ಒಂದು ಇತಿಹಾಸ ಏನ್ ಬರುತ್ತಲ್ಲ, ಈ ಶರಣರ ಇತಿಹಾಸದಲ್ಲಿ ಬಹಳಷ್ಟು ವಿಶಿಷ್ಟವಾದಂತಹ ಅದೊಂದು 12ನೇ ಶತಮಾನ ಅಂತಕ್ಕಂಥದ್ದು ವಿಶಿಷ್ಟವಾದಂತಹ ಒಂದು ಕಾಲಘಟ್ಟ. ಕನ್ನಡಕ್ಕೆ ಅದಕ್ಕೆ ಅಪವಾದವೇನಲ್ಲ. ಈ ಚರಿತ್ರೆ ಅಂತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಶರಣರು ನಡೆದಂತೆ ನುಡಿದುದು, ನುಡಿದಂತೆ ನಡೆದುದು ಸೂರ್ಯನ ಪ್ರಕಾಶದಷ್ಟು ಸತ್ಯವಾದರೂ ಅವರ ಚರಿತ್ರೆ ಬೆಳಕು ಕಾಣದಿರುವುದಕ್ಕೆ ಕಾರಣ ಒಂದು ನಮ್ಮ ಐತಿಹಾಸಿಕ ಪ್ರಜ್ಞೆಯ ಅಭಾವ, ಮತ್ತೊಂದು ಗುರು ಕಮಲ ಸಂಜಾತರಾದ ಶರಣರ ಚರಿತ್ರೆಯಲ್ಲಿ ಪೂರ್ವ ಆಶ್ರಮಕ್ಕೆ ಸ್ಥಾನ ಮಹತ್ವ ಕೊಟ್ಟಿಲ್ಲದೆ ಇರುವುದು. ಅದು ನಿಜದ ನಿಲುವಿಗೆ ಸಲ್ಲದು. ಆದುದರಿಂದ ಶರಣರ ಚರಿತ್ರೆಯನ್ನು
ಅತ್ಯಂತ ಸುಲಭದ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಇದಕ್ಕೆ ಶರಣ ಗೊಲ್ಲಾಳನ ಚರಿತ್ರೆ ಏನೂ ಹೊರತಾಗಿಲ್ಲ. ಗೊಲ್ಲಾಳನ ವೃತ್ತಿ, ಭಕ್ತಿಯ ಉತ್ಕಟತೆ, ಕಾಯಕ ನಿಷ್ಠೆ ಕುರಿತಂತೆ ಸ್ಥೂಲವಾಗಿ ನಿರೂಪಿಸಲಾಗಿ ಪ್ರಮುಖ ಕೆಲವೊಂದಿಷ್ಟು ಕಾವ್ಯಗಳನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಹರಿಹರ ಕವಿಯ ಲಿಂಗಾರ್ಚನೆ, ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣ, ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ, ಜೊತೆಗೆ ಭೈರವೇಶ್ವರ ಕಾವ್ಯ ಕಥಾಮಣಿ ಸೂತ್ರ ರತ್ನಕರದಲ್ಲಿ ಗೊಲ್ಲಾಳನ ಉಲ್ಲೇಖಗಳು ನಮಗೆ ಕಂಡುಬರ್ತವೆ. ಕಾಟಕೂಟನೆಂಬ ಗೊಲ್ಲನ ಮಗ ಗೊಲ್ಲಾಳನ ಕುರಿಯ ಕಾವಲ್ಲಿ ಪರ್ವತದ ಪರಿಸೆಯವರಂ ಕಂಡು ನೀವೆಲ್ಲಿಗೆ ಹೋಗಿ ಬಂದಿರಿ ಅಂತಕ್ಕಂಥ ಉಲ್ಲೇಖ ನಮಗೆ ಕಂಡು ಬರ್ತಾ ಇದೆ. ಇದನ್ನ ನೋಡಿದಾಗ ಏನ್ ಅನಿಸ್ತದೆ ಅಂತಂದ್ರೆ, ಈ ಗೊಲ್ಲಾಳ, ಆತನ ತಂದೆ ತಾಯಿ ಯಾರಿರಬಹುದು, ಈ ವಿಚಾರಗಳನ್ನ ನೋಡ್ತಾ ಬಂದ ಹಾಗೆ ಹಲವೊಂದಿಷ್ಟು ವಿಚಾರಗಳು ಗಮನಕ್ಕೆ ಬರ್ತವೆ. ಹಾಗಾದ್ರೆ ಗೊಲ್ಲಾಳನ, ಆತನ ಜನನ ಮತ್ತು ಕಾರ್ಯಕ್ಷೇತ್ರ, ಆತನ ಸಾಧನೆಯನ್ನ ನಾವೀಗ ತಿಳಿದುಕೊಳ್ಳೋಣ. ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಂತಹ ಒಬ್ಬ ಶರಣ ಗೊಲ್ಲಾಳ. ಗೊಲ್ಲಾಳೇಶ್ವರನಾಗಿ ಲಿಂಗವಾಗಿ ಪೂಜೆಗೊಳ್ಳುತ್ತಿರುವುದು ಗೋಲ್ಗೆರೆಯಲ್ಲಿ. ಹಾಗಾದ್ರೆ ಗೋಲ್ಗೆರೆ ಎಲ್ಲಿದೆ? ಈ ಗೋಲ್ಗೆರೆಯು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿದೆ. ಆತ ಹುಟ್ಟಿದ್ದು ಬೆಳೆದದ್ದು ಗೋಲ್ಗೆರೆ ಗ್ರಾಮದಿಂದ ಕೇವಲ 3-4 ಕಿಲೋಮೀಟರ್ ಅಂತರದಲ್ಲಿರುವ ಢವಳಾರ ಅಂತಕ್ಕಂಥ ಹೆಸರಿನ ಚಿಕ್ಕ ಹಳ್ಳಿಯಲ್ಲಿ ಆತನ ಒಂದು ಜೀವನ ಸಾಗಿತು ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ತಂದೆ ಹೆಸರು ಭಲ್ಲುಗ, ತಾಯಿ ದುಗ್ಗಳೆ ಅಥವಾ ದ್ಯಾವಳವ್ವ ಅಂತ ಹೇಳ್ತಾರೆ. ಗೊಲ್ಲಾಳನ ಮೂಲ ಹೆಸರು ಗೊಲ್ಲ ಕಾಳಕೂಟ ಕೂಟ ವೆನಿಪ ಪೋಪನ ಭಕ್ತ ಅನ್ನುವಂಥದ್ದು ಶಿವತತ್ವ ಚಿಂತಾಮಣಿಯಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕಾಟ ಕೋಟ ನೆನಿಪ ನೋರ್ವ ಗೊಲ್ಲನ್ ಅಂತಕ್ಕಂಥದ್ದು ಷಡಕ್ಷರ ದೇವನ ಬಸವರಾಜ ವಿಜಯ, ಈ ರೀತಿಯಾಗಿ ಇತ್ಯಾದಿಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇನ್ನು ಕುರುಬ ಗೊಲ್ಲನ ಮಗ ಗೊಲ್ಲಾಳ ವೃತ್ತಿ ಮೂಲದಿಂದ ಬಂದ ಹೆಸರಾಗಿದೆ ಎಂಬುದು ಸ್ಪಷ್ಟ. ಹೀಗೆಯೇ ರೂಢಿಯಲ್ಲಿರ್ತಕ್ಕಂಥ ಕಾಯಕ ಮೂಲದಿಂದ ಬಂದಿರುವುದು ಮೇದಾರ ಕೇತಯ್ಯ, ಜೇಡರ ದಾಸಿಮಯ್ಯ, ಆಯ್ದಕ್ಕಿ ಮಾರಯ್ಯ, ಮಡಿವಾಳ ಮಾಚಿದೇವ, ಹಡಪದ ಅಪ್ಪಣ್ಣ ಇತ್ಯಾದಿ ಜನಜನಿತವಾಗಿವೆ. ರೂಢಿಯಲ್ಲಿ ಈಗಲೂ ಈ ಹೆಸರುಗಳೇ ನಿಂತುಕೊಂಡಿವೆ. ಇನ್ನು ಈ ಗೊಲ್ಲಾಳನ ಬಗ್ಗೆ ತಿಳಿದುಕೊಳ್ಬೇಕು ಅಂತಂದ್ರೆ, ಯಥಾ ಪ್ರಕಾರ ಅತ್ಯಂತ ಒಂದು ಒಳ್ಳೆಯ ಒಂದು ಶ್ರೀಮಂತ ಮನೆತನದಲ್ಲಿಯೇ ಗೊಲ್ಲಾಳ ಹುಟ್ಟಿದಂಥ ಒಬ್ಬ ಶರಣ. ಆತ ಆ ಕುರಿಯನ್ನ ಕಾಯ್ತಕ್ಕಂಥ ಒಂದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸ್ತದೆ. ಆ ಘಟನೆ ಗೊಲ್ಲಾಳನ ಜೀವನದಲ್ಲಿ ನಡೆದ ಒಂದು ಭಕ್ತಿಯ ಪಾರಮ್ಯ ಅಂತ ಹೇಳ್ಬೋದು. ಕುರಿಯನ್ನ ಕಾಯ್ತಾ ಊರನ್ನು ಬಿಟ್ಟು, ಬಹುದೂರ ಹಟ್ಟಿಯನ್ನು ಬಿಟ್ಟು ಹೋದಂಥ ಗೊಲ್ಲಾಳ ಕುರಿ ಕಾಯ್ತಾ ಹೋಗತಕ್ಕಂಥ ಸಂದರ್ಭದಲ್ಲಿ ಶ್ರೀಶೈಲಕ್ಕೆ ಕೆಲವು ಜನ ಹೊರಟಿದ್ರು. ಶ್ರೀಶೈಲನ ಮಲ್ಲಿಕಾರ್ಜುನನ ಭಕ್ತರು ಫಾಲ್ಗುಣ ಮಾಸದಲ್ಲಿ ಕಂಬಿನೊಂದಿಗೆ ಮಲ್ಲಯ್ಯನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ತಂಡೋಪತಂಡವಾಗಿ ಹೋಗ್ತಾ ಇದ್ರು. ಭಕ್ತಿ ಮಂಡಳಿ ಭಜನೆ ಮಾಡ್ತಾ ಮಧ್ಯದಲ್ಲಿ ಜಯಘೋಷವನ್ನ ಮಾಡ್ತಾ ಹೋಗ್ತಾ ಇದ್ರು. ಪರ್ವತ ಮಲ್ಲಯ್ಯನ ಶ್ರೀಪಾದಕ್ಕೆ ಉಘೆ ಉಘೆ ಉಘೆ, ಮಹಂತ ಮಲ್ಲಯ್ಯನ ಶ್ರೀಪಾದಕ್ಕೆ ಉಘೆ ಉಘೆ ಉಘೆ, ಅಡಿಕೇಶ್ವರ ಶ್ರೀ ಶಿಖರೇಶ್ವರ ಶ್ರೀಪಾದಕ್ಕೆ ಉಘೆ ಉಘೆ, ಭೀಮನ ಕೊಳ್ಳದ ಭೀಮೇಶ್ವರ ಶ್ರೀಪಾದಕ್ಕೆ ಉಘೆ ಉಘೆ ಅಂತ ಮಲ್ಲಯ್ಯನ ನೆನೆಸ್ತಾ ತಂಡೋಪತಂಡವಾಗಿ ಜನ ಶ್ರೀಶೈಲಕ್ಕೆ ಹೋಗ್ತಾ ಇದ್ರು. ಹೀಗೆ ಮಲ್ಲಯ್ಯನ ಮಹಿಮೆಯನ್ನ ಉದ್ಧರಿಸ್ತಾ ನಡೆದಿರುವ ಅಡವಿಯ ಮಾರ್ಗ ಮಧ್ಯದಲ್ಲಿ ಆಡು ಕುರಿಗಳನ್ನ ಮೇಯಿಸಲು ಬಿಟ್ಟಂತಹ ಮರದ ನೆರಳಲ್ಲಿ ಕಲ್ಲು ಬಂಡೆಯ ಮೇಲೆ ಕುಳಿತು ಸುತ್ತಲೂ ವೀಕ್ಷಿಸುತ್ತಾ ಗೊಲ್ಲಾಳ ಭಜನೆ ಘೋಷ ಗದ್ದಲಕ್ಕೆ ತಟ್ಟನೆ ಎದ್ದು ನಿಂತ್ಕೋತಾನೆ. ಏನೋ ಒಂದು ಬಗೆಯ ಸೆಳೆತ ಆತನಿಗೆ ಉಂಟಾಗ್ತದೆ. ನಿಂತಲ್ಲಿಂದಲೇ ಕುತೂಹಲದಿಂದ
ತಡೆಯಲಾಗದೆ ಆ ಮಂದಿಯಲ್ಲಿ ಹೊಕ್ಕು ತಾನು ಕೂಡ ಅವರಲ್ಲಿ ಒಂದಾಗ್ತಾನೆ. ಕೆಲವರನ್ನ ಕೈ ಹಿಡಿದು ಕೇಳ್ತಾನೆ, ಹೊರಟಿದ್ದು ಎಲ್ಲಿಗೆ ಅಂತ. ಯಾಕೆ ಹೊರಟ್ರಿ, ಎಲ್ಲಿಗೆ ಹೊರಟ್ರಿ ಅಂತಕ್ಕಂಥ ಅವನು ಒಂದೇ ಸಮನೆ ಪ್ರಶ್ನೆಗಳು. ಎಂದೆಲ್ಲ ಕೇಳಿ ತಿಳಿದುಕೊಳ್ಳುವ ಕುತೂಹಲ ಆತನಿಗೆ. ಆದರೆ ಅವ್ರು ಯಾರು ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಗೊಡವೆಗೆ ಹೋಗ್ಲೇ ಇಲ್ಲ. ನೋಡಿಯೂ ನೋಡದವರಂತೆ ಅವರ ಭಕ್ತಿಯ ಪಾರಮ್ಯ ಮುಂದೆ ಸಾಗಿತ್ತು. ಕೇಳಿಯೂ ಕೇಳದವರಂತೆ ಮುನ್ನಡಿತಾ ಇದ್ರು. ಆದರೆ ಪಟ್ಟು ಬಿಡದ ಗೊಲ್ಲಾಳ ಬೆನ್ನಹತ್ತಾನೆ, ಆ ಭಕ್ತರ ಬೆನ್ನಹತ್ತಾನೆ. ಹಿಂದೆ ಕುಂಟುತ್ತಾ ನಿಧಾನವಾಗಿ ಬರ್ತಕ್ಕಂಥ ಒಬ್ಬ ಜಂಗಮರೊಬ್ಬನನ್ನ ಅಡ್ಡಗಟ್ಟಿ ಗೊಲ್ಲಾಳ ನಿಲ್ಲಿಸ್ತಾನೆ. ಅವನು ಗೊಲ್ಲಾಳನು ಕೇಳಿದ್ದಕ್ಕೆಲ್ಲ ಚಾಣಾಕ್ಷತನದಿಂದ ಉತ್ತರಿಸ್ತಾನೆ ಆ ಜಂಗಮ. ಆತನು ಮನದಾಸೆಯನ್ನ ಇಂಗಿತವನ್ನ ತಿಳಿದುಕೊಳ್ತಾನೆ. ನಾವೆಲ್ಲ ಹೋಗುತ್ತಿರುವುದು ಮಲ್ಲಯ್ಯನ ದರ್ಶನ ಪಡೆಯಲು ಅಂತ ಹೇಳ್ತಾನೆ. ಅವನ ದರ್ಶನ ಮಾತ್ರದಿಂದ ನಮ್ಮ ಪಾಪ ತಾಪಗಳು ಇನ್ನಿತರ ದೋಷಗಳು ಪರಿಹಾರವಾಗ್ತವೆ ಎಂದು ಆ ಜಂಗಮ ಹೇಳ್ತಾನೆ. ಎಂದೆಲ್ಲ ಬಣ್ಣಿಸಿ ಗೊಲ್ಲಾಳನ ಒಂದು ಕುತೂಹಲಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಯ್ತು. ಅಷ್ಟು ಮಾತ್ರವಲ್ಲದೆ ಆ ಮಲ್ಲಯ್ಯ ಲಿಂಗ ರೂಪದಲ್ಲಿರ್ತಾನೆ ಅಂತಕ್ಕಂಥ ವಿಚಾರವನ್ನು ಕೂಡ ಜಂಗಮನಿಂದ ತಿಳಿದುಕೊಳ್ತಾನೆ. ಅಲ್ಲಿ ಲಿಂಗಗಳು ಸಾಕಷ್ಟು ಇರ್ತವೆ, ಬೇಕೆಂದರಲ್ಲಿ ದುಡ್ಡು ಕೊಟ್ಟರೆ ಸಿಗುತ್ತವೆ. ಗೊಲ್ಲಾಳನ ಮನಸ್ಸನ್ನ ಸೂರಿಗೊಳ್ಳುವಲ್ಲಿ ಸಫಲನಾಗ್ತಾನೆ ಆ ಜಂಗಮ. ಆಗ ಗೊಲ್ಲಾಳನಿಗೆ ಲಿಂಗವನ್ನ ಕಣ್ತುಂಬಿಕೊಳ್ಬೇಕು ಅಂತಕ್ಕಂಥ ಇನ್ನೂ ಇಷ್ಟು ಕುತೂಹಲ ಆತನಲ್ಲಿ ಜಾಸ್ತಿ ಆಗ್ತದೆ. ಆತನ ಆ ಲಿಂಗವನ್ನು ಪೂಜಿಸಬೇಕು, ನಾನು ಆ ಲಿಂಗವನ್ನು ಕಾಣಬೇಕು, ಲಿಂಗ ದರ್ಶನವನ್ನ ಪಡೆದು ನಾನು ಕೂಡ ಪುನೀತನಾಗಬೇಕು ಅಂತಕ್ಕಂಥ ಹಂಬಲ ಕೊಟ್ಟಾಯ್ತ್ರಿ. ಜಾಸ್ತಿ ವಯಸ್ಸು ಕಡಿಮೆ ಆಗಿತ್ತು ನೋಡ್ರಿ ಅಕ್ಕವ್ರ ಬನಶ್ರೀ ಅಕ್ಕವ್ರ. ಹ್ಞೂನ್ರಿ. ಈ ಕರೆಕ್ಟ್ ಒಂದು ಸರಿ ಸರ್ ಫೋನ್ ಬರ್ತಾ ಇತ್ತು, ಸಾರಿ ಸರ್. ಆವಾಗ ಜಂಗಮ ಹೇಳ್ತಾನೆ, ಇಲ್ಲಪ್ಪ ನಾವೀಗ ಹೊರಟಿರೋದು ದರ್ಶನವನ್ನ ಪಡಿಲಿಕ್ಕೆ, ಮಲ್ಲಯ್ಯನ ದರ್ಶನವನ್ನು ಪಡಿಲಿಕ್ಕೆ ಅಂತ ಹೇಳ್ತಾನೆ. ಆಗ ಎಂದೆಲ್ಲ ಬಣ್ಣಿಸಿದಾಗ ಗೊಲ್ಲಾಳನಿಗೆ ಇನ್ನಿಷ್ಟು ಕುತೂಹಲ ಉಂಟಾಗ್ತದೆ. ಆವಾಗ ಕುತೂಹಲ ಉಂಟಾದಾಗ ಹಾಗಾದ್ರೆ ದುಡ್ಡು ಕೊಟ್ರೆ ಲಿಂಗ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನು ಆತ ತಿಳಿದುಕೊಳ್ತಾನೆ. ಹೀಗೆಲ್ಲ ಕೇಳಿ ಗೊಲ್ಲಾಳನ ಮನಸ್ಸು ಸೂರ್ಯಗೊಳ್ಳುವಲ್ಲಿ ಜಂಗಮ ಸಫಲನಾಗ್ತಾನೆ. ಆಗ ಗೊಲ್ಲಾಳನಿಗೆ ಲಿಂಗವನ್ನ ಕಣ್ತುಂಬ ಕಾಣ್ಬೇಕು ಅಂತಕ್ಕಂಥ ಉತ್ಕಟವಾದಂಥ ಇಚ್ಛೆ ಆತನಲ್ಲಿ ಬೆಳೀತದೆ. ಹಾಗಾದ್ರೆ ನಾನು ಕೂಡ ಲಿಂಗವನ್ನು ಪೂಜಿಸ್ಬೇಕು, ಲಿಂಗ ದರ್ಶನದಿಂದ ಪುನೀತನಾಗ್ಬೇಕು ಅಂತಕ್ಕಂಥ ಹಂಬಲ ಆತನಿಗೆ ಜಾಸ್ತಿ ಆಗ್ತದೆ. ತುಡಿತ ತೀವ್ರವಾಗ್ತದೆ. ತಕ್ಷಣ ತುಂಬಾ ಮನಸ್ಸಿನಿಂದ ನನಗೊಂದು ಲಿಂಗವನ್ನು ತಂದುಕೊಡಿ ಅಂತ ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತಾನೆ. ಕೂಡಲೇ ಹಟ್ಟಿಯ ಒಳಗೂಡಿದಂತಹ ಗೊಲ್ಲಾಳ ಬಚ್ಚಿಟ್ಟಂತಹ ಪಂಡ ಕುಡಿಕೆಯನ್ನು ತೆಗೆದುಕೊಂಡು ಬಂದು ಆ ಜಂಗಮನ ಕೈಲಿ ಇಡ್ತಾನೆ. ಇಲ್ಲಿ ಮತ್ತೆ ವರ್ಣನೆ ಬರ್ತಾ ಇದೆ. ಅಂತೂ ಹೀಗೆ ಆ ಜಂಗಮನ ಭೇಟಿ ಯಾವಾಗಾಯ್ತೋ ಆ ಭಕ್ತರೆಲ್ಲ ಶ್ರೀಶೈಲವನ್ನ ನೋಡ್ತಾ ಏನ್ ಹಾಡ್ತಾ ಉಘಿ ಮಾಡ್ತಾ ಹೋಗ್ತಾ ಇದ್ರು. ಆ ಗೊಲ್ಲಾಳನೆಲ್ಲ ಸೆಳೀತದೆ. ಲಿಂಗ ತೆಗೆದುಕೊಳ್ಬಹುದು, ಅದನ್ನ ತೆಗೆದುಕೊಂಡು ಬರಬಹುದು ಅಂತಕ್ಕಂಥ ಯಾವಾಗ ಜಂಗಮನಿಂದ ಗೊಲ್ಲಾಳ ತಿಳ್ಕೊಂಡೋ ಆಗ ಗೊಲ್ಲಾಳನಿಗೆ ಉತ್ಸುಕತೆ ಜಾಸ್ತಿ ಆಯ್ತು. ಹಾಗಾದ್ರೆ ನನಗೂ ಒಂದು ಲಿಂಗವನ್ನು ತೆಗೆದುಕೊಂಡು ಬದಿ ಅಂತ ಹೇಳಿದಾಗ ಮನೆಯಲ್ಲಿರ್ತಕ್ಕಂಥ ಹಣ್ಣನ್ನ ಆ ಜಂಗಮನ ಕೈಲಿಟ್ಟು ಮರೆಯದೆ ತೆಗೆದುಕೊಂಡು ಬನ್ನಿ ಅಂತಕ್ಕಂಥ ವಿಜ್ಞಾಪನೆಯನ್ನು ಕೂಡ ಮಾಡ್ತಾನೆ. ಇತ್ತ ಕಡೆ ಆ ಭಕ್ತ ಗುಂಪೆಲ್ಲ ಶ್ರೀಶೈಲಕ್ಕೆ ತೆರಳಿದ್ರು. ಅಲ್ಲೆಲ್ಲ ಜಾತ್ರೆಯನ್ನು ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಿಕೊಂಡು ಉಲ್ಲಾಸಿತರಾಗಿ ಎಲ್ಲ ಜಾತ್ರೆಯನ್ನ ಸುತ್ತಾಡಿ ವಾಪಸ್ ಅದೇ ಹಾದಿಯಿಂದ ಬರಬೇಕಾದಂತ ಒಂದು ಸಂಭವ. ಹೀಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಎಲ್ರು ಬರ್ತಾ ಇದ್ರು. ಆವಾಗ ಆ ಮಧ್ಯದಲ್ಲಿ ಏನು ಗೊಲ್ಲಾಳ ಭೇಟಿಯಾಗಿದ್ನೋ ಆ ಸ್ಥಳದಲ್ಲಿ ಬರ್ತಕ್ಕಂಥ ಸಂದರ್ಭದೊಳಗ ದೂರದಿಂದ ದಾರಿ ಕಾಯ್ತಾ ಗೊಲ್ಲಾಳ ಕೂತಿದ್ದ. ಇನ್ನೇನು ಈಗ ಬರ್ತಾರೆ, ಆಗ ಬರ್ತಾರೆ, ನನ್ನ ಲಿಂಗ ಬರ್ತದೆ, ನಾನು ಹೇಳಿದ್ದೇನೆ ಲಿಂಗವನ್ನ, ಆ ಒಂದು ಭಕ್ತಿ ಪಾರಮ್ಯವನ್ನ ನಾನು ಕಣ್ತುಂಬಿಕೊಳ್ಬೇಕು ಅಂತ ಕುತೂಹಲದಿಂದ ಕುಳಿತಂತಹ ಗೊಲ್ಲಾಳ ದೂರದಿಂದ ಜಂಗಮ ನೋಡ್ತಾನೆ. ಜಂಗಮನಿಗೆ ಆವಾಗ ತರ್ಕಕ್ಕ ಬಂತು, ಅಯ್ಯೋ ನಾನ್ ಮರ್ತ್ ಬಿಟ್ಟೇನಲ್ಲ, ಶ್ರೀಶೈಲದಿಂದ ನಾನು ಲಿಂಗವನ್ನ ತರುವುದನ್ನೇ ನಾನು ಮರ್ತ್ ಬಿಟ್ನೆಲ್ಲ ಅಂದಾಗ ಇನ್ನೇನಪ್ಪ ಹೇಳಿ ಕುರುಬನಿಗೆ, ಇನ್ನೇನಪ್ಪ ಹೇಳಿ ಈತನಿಗೆ ಗೊಲ್ಲಾಳನಿಗೆ ಅಂತ ವಿಚಾರ ಮಾಡ್ತಾ ದೂರ ಇರುವಾಗ ಗೊಲ್ಲಾಳ ಓಡಿ ಬರೋದನ್ನ ನೋಡ್ತಾನೆ. ಅಲ್ಲಿಯೇ
ಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಕುರಿ ಹಿಕ್ಕೆಯನ್ನು ತೆಗೆದುಕೊಂಡು ಅದನ್ನೇ ಸಮೀಪ ಬಂದಂತಹ ಗೊಲ್ಲಾಳನಿಗೆ ಕೊಡ್ತಾನೆ. ನೋಡಪ್ಪ, ನಾನು ಶ್ರೀಶೈಲದಿಂದ ಈ ಒಂದು ಲಿಂಗವನ್ನ ನಿನಗಾಗಿ ತಂದಿದ್ದೇನೆ ಅಂತ ಹೇಳ್ತಾನೆ. ಅವನಿಗೆ ಪರಮಾಶ್ಚರ್ಯ. ಅಯ್ಯೋ, ನಾನು ಹೋಗದೆ ಇದ್ರು ಸಹಿತ ನಾನು ಕುಳಿತಲ್ಲಿಯೇ ಲಿಂಗ ಸಾಕ್ಷಾತ್ಕಾರವನ್ನು ನಾನು ಪಡೆದುಕೊಂಡಲ್ಲ ಅನ್ನುವಂಥ ವಿಚಾರ ಆತನಿಗೆ. ಸ್ವಭಾವತಃ ಆಗಿರ್ತಕ್ಕಂಥ ಪಾರಮಾರ್ಥಿಕವಂತ ಮೋಹಿತನಾಗಿರ್ತಕ್ಕಂಥ ಗೊಲ್ಲಾಳ ತಾನು ಬಯಸಿದ್ದು ಪಟ್ಟು ಹಿಡಿದು ಪಡೆಯುವ ಛಲವಾದಿಯಾಗಿದ್ದ. ಆತನ ಆ ಗುಣವನ್ನೇ ಕವಿಯೊಬ್ಬ ವೆಚ್ಚ ಕುರುಬ ಅಂತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಗೊಲ್ಲಾಳನ ಲಿಂಗಪ್ರೇಮ ಮೋಹ ಎಷ್ಟೊಂದು ಬಲವತ್ತರವಾಗಿತ್ತೆಂದರೆ ಜಂಗಮನ ಮಾತಿನಲ್ಲಿ ಅವನಿಗೆ ಅಪನಂಬಿಕೆ ಹುಟ್ಟಲೇ ಇಲ್ಲ. ಆ ಲಿಂಗವನ್ನ ಆತ ತೆಗೆದುಕೊಂಡು ಆತನೇ ಲಿಂಗ ಪರಮಾತ್ಮ ಅಂತ ತಿಳ್ಕೊಂಡು ಆತ ಹಣೆಗೊತ್ತಿಕೊಳ್ತಾನೆ. ಇಲ್ಲಿ ಪ್ರಶ್ನೆಗಳು ಹೇಳ್ತಾವೆ ಕೆಲವೊಮ್ಮೆ. ಈತ ಕುರಿಗಳನ್ನೇ ಕಾಯ್ತಕ್ಕಂಥ ಈತನಿಗೆ ಆ ಕುರಿ ಹಿಕ್ಕಿ ಈತನಿಗೆ ಒಂದು ಗುರುತಿಸಲಿಕ್ಕೆ ಸಹಜವಾಗಿ ಗೊತ್ತಾಗ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆನೂ ಹೇಳ್ತದೆ. ಆದ್ರೆ ಅಲ್ಲಿ ಜಂಗಮಾದನ ಮುಟ್ಟಿದ್ದರಿಂದ ತೆಗೆದುಕೊಂಡದ್ದರಿಂದ ಆ ಕುರಿ ಹಿಕ್ಕಿ ಲಿಂಗವಾಯಿತು ಅಂತಕ್ಕಂಥ ಉಲ್ಲೇಖನೂ ಕೂಡ ಕಂಡ್ಬರ್ತಾ ಇದೆ. ಏನೇ ಇದ್ರೂ ಕೂಡ ಆ ಲಿಂಗವನ್ನೇ ಕುರಿ ಹಿಕ್ಕಿಯನ್ನೇ ಲಿಂಗ ಅಂತ ತಿಳಿದುಕೊಂಡು ಅಂದಿನಿಂದ ಗೊಲ್ಲಾಳ ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಕ್ತಿ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆಯಲ್ಲಿ ಜಾಗೃತವಾಗುವುದು ಗೊತ್ತಾಗೋದಿಲ್ಲ. ಏಕೆಂದರೆ ಇದು ಇಂದ್ರಿಯಗಳಿಗೆ ಒಳಪಟ್ಟದ್ದು. ಅದಕ್ಕೆ ಕಟ್ಟಳೆಗಳಿಲ್ಲ. ಕುಲ ಮತ ಜಾತಿಗಳಂತೂ ಇಲ್ವೇ ಇಲ್ಲ. ಯಾರ ಬಾಳಿಗೆ ಹೇಗೆ ಹೊಂದಿಕೊಂಡು ಬರುವುದು ತಿಳಿಯುವುದಿಲ್ಲ. ಆದರೆ ನಿಜವಾದ ನಿರ್ವ್ಯಾಜವಾದ ಭಕ್ತಿ ನಂಬಿಕೆಯಿಂದ ಪೂಜಿಸಿದರೆ ಧ್ಯಾನಿಸಿದರೆ ಆತ್ಮದಲ್ಲಿರುವ ಪರಮಾತ್ಮನನ್ನು ಕಾಣಲು ಸಾಧ್ಯ ಎನಿಸುತ್ತದೆ. ಶರಣರು ಅನುಭಾವಿ ಜನಪದರು ಕೂಡ ಇದನ್ನು ಒಪ್ತಾರೆ. ಅದಕ್ಕೆ ಸಾಕ್ಷಿ ಈ ಗೊಲ್ಲಾಳ. ಈ ರೀತಿಯಾಗಿ ಗೊಲ್ಲಾಳ ತನ್ನದೇ ಆದಂತಹ ರೀತಿಯೊಳಗ ಲಿಂಗವನ್ನ ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಷ್ಟು ಆತನಿಗೆ ಅತೀವವಾದಂತಹ ಸಂತೋಷ ಆಯ್ತು ಅಂತಂದ್ರೆ ಸಾಕ್ಷಾತ್ ಪರಶಿವನನ್ನೇ ಕಂಡಷ್ಟು ಸಂತೋಷ ಆತನಿಗೆ ಆಗ್ತದೆ. ಈ ಸಂದರ್ಭದಲ್ಲಿ ನನಗೆ ಕೋಳೂರ ಕೊಡಗುಸಂದ ಒಂದು ಸಂದರ್ಭನೂ ಕೂಡ ನೆನಪಿಗೆ ಬರ್ತದೆ. ಕೋಳೂರ ಕೊಡಗುಸನಿಗೆ ಅಳಿಗೆ ಆ ತಾಯಿ, ಅಮ್ಮ ಇವತ್ತು ಪೂಜೆ ಮಾಡವ ನೀನು, ನನಗೆ ಬೇರೆ ಕೆಲಸ ಇದೆ, ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದಾಗ ಕೋಳೂರ ಕೊಡಗುಸ ಹಾಲನ್ನು ತೆಗೆದುಕೊಂಡು ಬಂದು ಶಿವನ ಹತ್ತಿರ ಬಂದು ಶಿವ ಕುಡಿಯಪ್ಪ ಅಂತ ಹೇಳ್ತಾಳೆ. ಆವಾಗ ಶಿವ ಕುಡಿಯೋದಿಲ್ಲ ಅಂದಾಗ ತಲೆಯನ್ನ ಚುಚ್ಕೋತಾಳೆ. ಇವೆಲ್ಲ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳಾದ್ರೂ ಕೂಡ ಆ ಭಕ್ತಿಯ ಪಾರಮ್ಯ ಆ ಕೋಳೂರ ಕೊಡಗುಸಂದು ಯಾವ ರೀತಿಯಾಗಿ ಸಾಕ್ಷಾತ್ಕಾರವನ್ನ ಪಡೆದುಕೊಂಡ್ಲೋ ಅದೇ ಒಂದು ಭಕ್ತಿಯ ಪಾರಮ್ಯವನ್ನು ಕೂಡ ಗೊಲ್ಲಾಳಲ್ಲಿ ನೀವು ಕೂಡ ಕಾಣ್ತಾ ಇದ್ದೇವೆ. ಜೊತೆಗೆ ಇದೇ ರೀತಿಯಾಗಿ ಗೊಲ್ಲಾಳ ತನ್ನದೇ ಆದಂತಹ ಭಕ್ತಿಯ ಪಾರಮ್ಯದಿಂದ ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತದನಂತರ ತಾನು ತನ್ನಲ್ಲಿ ಇರ್ತಕ್ಕಂಥ ಹಾಲನ್ನ ಕುರಿಯನ್ನ ಕಾಯ್ದುಕೊಂಡು ಬಂದ ನಂತರ ಅದರ ಹಾಲನ್ನ ಮನೆಗೆ ಒಯ್ಲಾರ್ದೆ ಅದೇ ಹಟ್ಟಿಯಲ್ಲಿಯೇ ಆ ಕುರಿ ಹಿಕ್ಕಿಯನ್ನ ಇಟ್ಟು ಅದಕ್ಕೆ ಒಂದು ಗೋಪುರದ ರೀತಿಯಲ್ಲಿ ಕಟ್ಟಿ ಅಲ್ಲಿಯೇ ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದಿನ ಹಾಲನ್ನ ಎರಿದು ಅದನ್ನ ಪೋಷಣೆ ಮಾಡ್ತಕ್ಕಂಥ ಭಕ್ತಿಯ ಪಾರಮ್ಯವನ್ನು ಮೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ರೀತಿಯಾಗಿ ಶ್ರೀಶೈಲದ ಲಿಂಗವೆಂದು ನಂಬಿದಂಥವನಿಗೆ ಪೂಜಿಸುವ ವಿಧಾನವನ್ನು ಹೇಳಿಕೊಳ್ಳುವುದು ಕಷ್ಟ ಅನಿಸ್ಲೇ ಇಲ್ಲ. ಸಾಧ್ಯವಾದಷ್ಟು ಗೊಲ್ಲಾಳನ ಕೈಯಿಂದ ತಪ್ಪಿಸಿಕೊಂಡ ಸಾಕಪ್ಪ ಅಂತ ತಿಳ್ಕೊಂಡು ಗಟ್ಟಿಯಾಗಿ ಜಂಗಮ ಹೋದ್ನೋ, ಆದ್ರ ಅದು ಯಾವುದನ್ನು ಕೂಡ ಆತ ವಿಚಾರಿಸದೆ ನನಗ ಲಿಂಗ ಸಿಕ್ತು ಅಂತಕ್ಕಂಥ ಒಂದೇ ಒಂದು ಖುಷಿಯಿಂದ ಆತ ಆ ಒಂದು ಭಕ್ತಿಯ ಪಾರಮ್ಯದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿರ್ತಾನೆ. ಜಂಗಮ ಹೇಳಿದಂತ ಬೋಧಿಸಿದ ರೀತಿಯಲ್ಲಿ ಗೊಲ್ಲಾಳ ಹಿಕ್ಕೆಯ ಗೊಬ್ಬರದ ದಿನ್ನೆಯನ್ನೇ ಪೀಠವನ್ನಾಗಿ ಮಾಡಿ ಹಿಕ್ಕೆ ಮತ್ತ ಲಿಂಗವನ್ನ ಅದರ ಮೇಲೆ ಪ್ರತಿಷ್ಠಾಪಿಸ್ತಾನೆ. ನಿತ್ಯ ಹರಿಯತಕ್ಕಂತ ಹಳ್ಳದ ನೀರು ತೆಗೆದುಕೊಂಡು ಬರೋದು, ಕಾಡಿನ ಕಕ್ಕೆ ಎಕ್ಕೆ ಹೊನ್ನೆ ಹೂಗಳನ್ನ ತಂದು ಹಾಲಿನ ಅಭಿಷೇಕ ಎರೆದು ಪೂಜೆ ಮಾಡ್ತಿರ್ತಾನೆ. ಹಾಲಿನ ನೈವೇದ್ಯ ಹಿಡಿತಿರ್ತಾನೆ. ನಂತರ ಶಿವಸ್ತುತಿ ಮಾಡ್ತಾ ಧ್ಯಾನದಲ್ಲಿ ತನ್ಮಯನಾಗ್ತಾ ಇದ್ದ. ಮನೆಯಿಂದ ಆರ್ಥಿಕವಾಗಿ ಸಬಲರಾದದ್ದರಿಂದ ಕುರಿಗಳನ್ನ ಕಾಯಲಿಕ್ಕೆ, ಮೇಯಿಸಲಿಕ್ಕೆ, ಹಾಲುಗರೆಯಲಿಕ್ಕೆ ಆಳುಗಳು ಇರೋದ್ರಿಂದ ಅವನ ಪೂಜೆಗೆ ಧ್ಯಾನಕ್ಕೆ ಯಾವ ತೊಂದರೆಯೂ ಆಗ್ಲಿಲ್ಲ. ಆದ್ರೆ ಅದು ಬಹಳ ದಿನ ನಡೆಯಲೇ ಇಲ್ಲ. ವ್ಯಾಪಾರಸ್ಥನಾಗಿದ್ದಂತಹ ತಂದೆಗೆ
ಅದು ಬಹುಬೇಗನೆ ಗೊತ್ತಾಯ್ತು. ನಿತ್ಯ ಮನೆಗೆ ಬರಬೇಕಾದಷ್ಟು ಹಾಲು ಬರದೇ ಇರೋದ್ರಿಂದ ಕಾರಣಗಳನ್ನ ಆಳುಗಳಿಂದ ತಿಳಿದುಕೊಳ್ತಾನೆ. ಮಗನ ಹುಚ್ಚುತನಕ್ಕೆ ಹೌಹಾರ್ತಾನೆ. ತಕ್ಷಣ ಮಗನಿದ್ದಂತಹ ಗೋಲಿಗೆರೆಯ ಕುರಿ ಹಟ್ಟಿಗೆ ಹೊರಟು ಬರ್ತಾನೆ. ನನ್ನ ಮಗನಿಗೂ ಲಿಂಗ ಪೂಜೆಗೂ ಏನು ಸಂಬಂಧ? ಅದ್ಯಾರೋ ಅವನ ತಲೆಯಲ್ಲಿ ತುಂಬಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಮಾಡ್ತಾ ನನ್ನ ಸಂಪತ್ತೆಲ್ಲ ಸೂರೆ ಮಾಡ್ದ. ಇದೆಲ್ಲ ನಾನಾ ಬಗೆಯಾಗಿ ಆತ ಆರ್ಭಟಿಸ್ತಾ ದಾಪುಗಾಲಿಡ್ತಾ ಮಗನನ್ನ ಹುಡುಕಿಕೊಂಡು ಪೂಜಾ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ನೋಡಿದಾಗ ಅಭಿಷೇಕದ ಹಾಲು ಕೋಡಿಯಾಗಿ ಹರಿತಾ ಇತ್ತು. ಹಾಲು ವ್ಯರ್ಥವಾಗಿ ಹೋಯ್ತು ಅಂತ ತಿಳ್ಕೊಂಡು ರೋಷದಿಂದ ಗೊಲ್ಲಾಳನ ತಂದೆ ಬಲ್ಲುಗ ಅದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಾರದೆ ಅರಿಯದೆ ಪೂಜೆಯಿಂದ ಅಲಂಕೃತವಾದಂತಹ ಸ್ಥಳವನ್ನ ಗೊಬ್ಬರ ದಿಣ್ಣೆಯನ್ನ ಕಾಲಿನಿಂದ ಜೋರಾಗಿ ಒದ್ದು ತುಳಿದು ಕೆದರಿ ಚೆಲ್ಲಾಪಿಯಾಗಿ ಮಾಡ್ತಾನೆ. ಲಿಂಗ ಧ್ಯಾನದಲ್ಲಿ ತಲ್ಲೀನನಾಗಿದ್ದ ಗೊಲ್ಲಾಳನಿಗೆ ಕುಳಿತಂತಹ ನೆಲವೇ ಅಲುಗಾಡಿದಂತಾಗ್ತದೆ. ನಂತರ ಎಚ್ಚರವಾಗ್ತಾನೆ. ತನ್ನೆದುರಿಗೆ ರೌದ್ರ ರೂಪವನ್ನ ತಾಳಿ ನಿಂತಹ ತಂದೆಯನ್ನ ನೋಡಿ ಆತ ಬೆಚ್ಚಿ ಬೀಳ್ತಾನೆ. ಅದಕ್ಕೆ ಬದಲಾಗಿ ತನ್ನ ಲಿಂಗ ಕಳೆದು ಹೋಯ್ತಲ್ಲ ಅಂತಕ್ಕಂಥ ವ್ಯಥೆ ಪಡ್ತಾನೆ. ನೋವಿನಿಂದ ದುಃಖಿಸ್ತಾನೆ. ಹೊಟ್ಟೆಯಲ್ಲಿನ ಸಂಕಟ ತಾಳಲಾರದೆ ಹೊರಲಾಡಿ ಅಳುತ್ತಾನೆ. ಲಿಂಗವು ಕಳೆಯಲು ಅದೃಷ್ಟವಾಗಲು ತನ್ನ ಅಪ್ಪನೇ ಕಾರಣನೆಂದು ಅರಿವಿಗೆ ಬರಲು ರೋಷಾವೇಶದಿಂದ ಮೈತುಂಬಿ ಬರ್ತದೆ. ಲಿಂಗವನ್ನ ಒದ್ದಂತಹ ಅಪಚಾರವೆಸಗಿದಂತಹ ಲಿಂಗದ್ರೋಹಿಯನ್ನ ಹಾಗೆ ಬಿಡಬಾರದು ಅಂತಕ್ಕಂಥ ವಿಚಾರ ಕೂಡ ಆತನಲ್ಲಿ ಬರ್ತದೆ. ತಕ್ಕ ಶಿಕ್ಷೆ ಆಗಬೇಕು ಅಂತಕ್ಕಂಥ ತಿಳಿದುಕೊಂಡಂತಹ ಗೊಲ್ಲಾಳ ಅಲ್ಲಿ ಇರ್ತಕ್ಕಂಥ ಕೊಡಲಿಯನ್ನ ಎತ್ತಿ ವೀರಾವೇಶದಿಂದ ತಂದೆಯನ್ನ ರುಂಡ ಮತ್ತು ಮುಂಡವನ್ನ ಕೊಚ್ಚಿ ಹಾಕ್ತಾನೆ ಅಂತಕ್ಕಂಥ ವಿಚಾರನ ಕೂಡ ತಿಳಿದು ಬರ್ತದೆ. ಮತ್ತೆ ಗೊಬ್ಬರ ದಿಣ್ಣೆಯನ್ನ ಕೆದರಿ ಲಿಂಗವನ್ನ ಹುಡುಕ್ತಾನೆ. ಅದು ಸಿಗದೇ ಇರಲು ಅದನ್ನು ಮತ್ತೆ ಪಡೆಯುವ ಮಾರ್ಗವೂ ತೋಚದೇ ಇರಲು ತುಂಬಾ ಹತಾಶನಾಗ್ತಾನೆ. ಲಿಂಗವಿಲ್ಲದೆ ತಾನು ಬದುಕಿರಲು ಸಾಧ್ಯವಿಲ್ಲ, ತಾನಿನ್ನು ಬದುಕಿದರೂ ಏನು ಉಪಯೋಗ ಅಂತಕ್ಕಂಥ ನಿಶ್ಚಯಕ್ಕೆ ಬರ್ತಾನೆ. ಶಿವಸ್ತುತಿಗೈಯುತ್ತಾ ತಂದೆಯನ್ನ ಕಡಿದು ಹಾಕಿದ ಕೊಡಲಿಯನ್ನೇ ಎತ್ತಿ ತನ್ನ ಕುತ್ತಿಗೆಗೂ ಕೂಡ ಕುತ್ತಿಗೆಗೆ ಹಾಕಿಕೊಳ್ಳಲಿಕ್ಕೆ ವೀರ ಗೊಲ್ಲಾಳ ಮುಂದೆ ಬರ್ತಾನೆ. ಹಿಕ್ಕಿ ಒಳಗ ಅಡಗಿ ಕುಳಿತಂತಹ ದೇವರ ಮಾಯೆ ಯಾರಿಗೂ ತಿಳಿಯಲಿಲ್ಲ. ಗೊಲ್ಲಾಳನ ಅಚಲ ನಿಷ್ಠೆಗೆ ಶಿವ ಹಿಕ್ಕೆಯಲ್ಲಿಯೇ ಮೂಡಿ ಬಂದ. ಅನಿರೀಕ್ಷಿತವಾದ ತನ್ನ ಊಹೆಗೆ ನಿಲುಕದ ಮೀರಿದ ಶಿವ ದರ್ಶನದಿಂದ ಮುಖ ವಿಸ್ಮಿತನಾಗ್ತಾನೆ. ಅದಲ್ಲದೆ ಪರಮಾನಂದದ ಪರಾಕಾಷ್ಠೆಯ ಸ್ಥಿತಿಯಲ್ಲಿದ್ದ ಗೊಲ್ಲಾಳನಿಗೆ ಮಹಾದೇವ ನಿನ್ನಿಷ್ಟ ಏನು ಕೇಳು ಅಂತ ಕೇಳುತ್ತಾನೆ. ಭಗವಂತ ಅಂತೂ ಗೊಲ್ಲಾಳನಿಗೆ ಪ್ರತ್ಯಕ್ಷನಾಗ್ತಾನೆ. ತದನಂತರದಲ್ಲಿ ಹಾಗಾದ್ರೆ ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೇನೆ ಗೊಲ್ಲಾಳ, ನಿನಗೇನ್ ಬೇಕು ಕೇಳು ಅಂತ ಕೇಳ್ತಾನೆ. ಆವಾಗ ಗೊಲ್ಲಾಳ ಕೇಳಿದ್ದೇನು ಅಂತಂದ್ರೆ, ಅಪ್ಪ ನಾನು ಲಿಂಗ ಕಳೆದು ಹೋಗಿದೆ, ನನಗೆ ಲಿಂಗ ಬೇಕಪ್ಪ, ಕಳೆದೋದಂತ ಲಿಂಗ ಬೇಕು ನನಗೆ, ಲಿಂಗ ಸಿಕ್ಕರೆ ಸಾಕು, ಲಿಂಗ ಪೂಜೆ ಸಿಕ್ಕರೆ ನನಗೆ ಸಾಕು ಅಂತಕ್ಕಂಥ ಅದಮ್ಯವಾದಂತ ತನ್ನ ಆಶಯವನ್ನ ಅಪೇಕ್ಷೆಯನ್ನ ಈಡೇರಿಸುವಂತೆ ಭಿನ್ನವಿಸಿಕೊಳ್ತಾನೆ. ಭಕ್ತನ ಲಿಂಗ ಪ್ರೇಮ ನಿಷ್ಕಾಮ ನಿರಪೇಕ್ಷ ಅಭಿಲಾಷೆಗೆ ಶಿವನ ಮೆಚ್ಚಿ ಪ್ರಸನ್ನನಾಗಿ ಲಿಂಗ ತಂದು ತೋರಿಸ್ತಾನ. ತದನಂತರವಾಗಿ ಹಾಗಾದ್ರೆ ಇನ್ನೂ ಒಂದು ವರವನ್ನು ಕೇಳು ಅಂದಾಗ, ಹಾಗಾದ್ರೆ ನನ್ನ ಮರಣ ಹೊಂದಿದಂತಹ ನನ್ನ ತಂದೆಯನ್ನ ಜೀವಂತ ಮಾಡಪ್ಪ ಅಂತ ಕೇಳ್ತಾನೆ. ಆವಾಗ ಆ ಪರಶಿವ ಆತನನ್ನು ಕೂಡ ಜೀವಂತಗೊಳಿಸ್ತಾನೆ ಅಂತಕ್ಕಂಥ ಕೆಲವೊಂದಿಷ್ಟು ಉಲ್ಲೇಖಗಳು ಕೂಡ ಕಂಡುಬರ್ತವೆ. ಏನೇ ಆದ್ರೂ ಕೂಡ ಗೊಲ್ಲಾಳ ತನ್ನದೇ ಆದಂತಹ ಒಂದು ಶಿವನ ಲಿಂಗದ ಪರಮ ಭಕ್ತನಾಗಿದ್ದ ಅನ್ನುವಲ್ಲಿ ಎರಡು ಮಾತಿಲ್ಲ. ಇನ್ನು ಗೊಲ್ಲಾಳನ ನಾವು ವಚನಗಳನ್ನ ಕೆದಕಿ ನೋಡಲಾಗಿ ಪ್ರಭು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯ ಸಂಪುಟ 10ರಲ್ಲಿ ನಾನು ಗೊಲ್ಲಾಳನ ವಚನಗಳನ್ನ ಕಂಡುಕೊಂಡದ್ದು 6 ವಚನಗಳನ್ನ ನಾನು ಕಂಡುಕೊಂಡಿದ್ದೇನೆ. ಈ ವಚನಗಳಲ್ಲಿ ಕೊನೆಗೆ ಬರ್ತಕ್ಕಂಥ ಅಂಕಿತ ಅಂದ್ರೆ ವೀರ ಬೀರೇಶ್ವರ ಲಿಂಗ ಅಂತ. ಈ ವೀರ ಬೀರೇಶ್ವರ ಲಿಂಗ ಅಂತಕ್ಕಂಥ ಅಂಕಿತವನ್ನು ಇಟ್ಟುಕೊಂಡು ಎಲ್ಲವೂ ವಚನಗಳನ್ನ ಬರೆದಂತಹ ಗೊಲ್ಲಾಳನ ಕೆಲವು ಅದರಲ್ಲಿ 1-2 ವಚನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ವೇಳೆಯ ಒಂದು ಗಮನವು ಕೂಡ ನನ್ನಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿ ಮೊದಲನೇದಾಗಿ ಆಡು 6 ತಿಂಗಳು ಹುಟ್ಟಿ 3 ದಿನ ಬದುಕಿ
ಒಂದು ದಿನ ಸತ್ತಿತ್ತು. ಕುರಿ ಕುರುಹ ಮೇದು ಮರಿಗೆ ಮೊಲೆಗೊಟ್ಟಿತ್ತು. ಮರಿ ಮೊಲೆಯ ನುಂಗಿ ಕುರುಹಿನೊಳಗೆ ಅಡಗಿತ್ತು. ಆಡು ಕುರಿ ಬಂದು ಬಟ್ಟೆಯ ಶೋಧಿಸಿಕೊಂಡು ತೋಳನ ತೊಡಕಿದಲ್ಲಿ ಸಾಯದೆ ಅರಿ ವೀರ ವೀರೇಶ್ವರ ಲಿಂಗವೇ ಅಂತಕ್ಕಂಥ ಈ ಒಂದು ವಚನ ಅತ್ಯಂತ ಸ್ಪಷ್ಟ ಆಗ್ತಾ ಇದೆ. ಏನು ಅಂತಂದ್ರೆ ವೀರ ವೀರೇಶ್ವರ ಲಿಂಗ ಅಂತಕ್ಕಂಥ ಅಂಕಿತದೊಂದಿಗೆ ವಚನಗಳನ್ನ ಬರೆದಿರ್ತಕ್ಕಂಥದ್ದು. ಇದು ಒಂದು ಬೆಳಗಿನ ವಚನ. ಸಂಸಾರದಲ್ಲಿ ಮಗ್ನನಾಗಿರದೆ ಪರಮಾತ್ಮನನ್ನು ಅರಿಯಬೇಕು ಅಂತಕ್ಕಂಥ ಅಭಿಪ್ರಾಯ ಈ ಒಂದು ವಚನದಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಒಂದೊಂದು ವಚನದಲ್ಲಿ ಒಂದು ತತ್ವ, ಒಂದು ಸಿದ್ಧಾಂತ ಅಂತಕ್ಕಂಥದ್ದು ಅಡಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಇನ್ನು ಕಾಯಕನಿಷ್ಠನಾಗಿರ್ತಕ್ಕಂತಹ ಗೊಲ್ಲಾಳ ಯಾವತ್ತೂ ತನ್ನದೇ ಆದಂತಹ ರೀತಿಯೊಳಗ ಕಾಯಕವನ್ನ ಮಾಡ್ತಾ ಪರಮ ಭಕ್ತನಾಗಿರ್ತಕ್ಕಂಥ ಈತ ತನ್ನ ಕಾಯಕ ನಿಷ್ಠೆಯಲ್ಲಿ ಮುನ್ನಡಿತಾ ಇದ್ದ. ಇನ್ನೂ ಒಂದು ಆತನ ಒಂದು ವಚನವನ್ನು ಹೇಳ್ಬೇಕಂದ್ರೆ, ಹೋತನ ಹೊಡೆದು ಆಡ ಕೂಡಿ ಕುರಿಯ ನಿರಿಸಿ ಟಗರ ತೆಗೆದು ಹಿಂಡನೊಬ್ಬುಳಿಯತೆಯ ಮಾಡಿ ಹುಲಿ ತೋಳ ಚೋರರ ಭಯಮಂ ಕಳೆದು ಹಿಂಡಿಗೊಡೆಯನಾಗಿ ಕಾವ ಗೊಲ್ಲಾಳ ನೀನೇ ವೀರ ವೀರೇಶ್ವರ. ಈ ವಚನದಲ್ಲಿ ಗೊಲ್ಲಾಳನು ಪರಮಾತ್ಮನ ಸ್ವರೂಪವನ್ನ ವರ್ಣಿಸುತ್ತಾ ಅವನನ್ನು ಕುರಿತು ಪ್ರಾರ್ಥನೆ ಮಾಡುತ್ತಾನೆ. ಕುರುಬನು ಹೀಗೆ ಪ್ರಾರ್ಥನೆ ಮಾಡಬೇಕೋ ಹಾಗೆಯೇ ಇದು ಕೂಡ ಅಂತಕ್ಕಂಥ ಅನಿಸಿಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಹೋತನ ಹೊಡೆದು ಆಡಕೂಡಿ ಕುರಿಯ ನಿಲ್ಲಿಸಿ ಟಗರ ತೆಗೆದು ಹಿಂಡನೊಬ್ಬುಳಿಕೆ ಮಾಡಿ ಹುಲಿ ತೋಳ ಚೋರ ಭಯಮಂ ಕಳೆದು ಹಿಂಡಿಗೊಡೆಯನಾಗಿ ಕಾವ ಗೊಲ್ಲಾಳ ನೀನೇ ವೀರವೀರೇಶ್ವರ. ಕುರುಬನು ಕಾಯಕದಲ್ಲಿ ನಿರತನಾದಾಗ ವಿಧಾನಗಳನ್ನು ಈ ವಚನದಲ್ಲಿ ಪ್ರಸ್ತಾಪಿಸಲಾಗಿದೆ. ಕುರುಬನ ಆಸ್ತಿ ಹೋತ, ಆಡು, ಟಗರು, ಕುರಿಗಳು ಅವೆಲ್ಲವೂ ವಾಸಿಸುವುದು ಒಂದೇ ದೊಡ್ಡಿಯಲ್ಲಿ. ಆದರೆ ಅವುಗಳು ಗುಣ ಸ್ವಭಾವಗಳು ಒಂದೇ ತೆರನಾಗಿ ಇರುವುದಿಲ್ಲ. ಈ ರೀತಿ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಅಂತಕ್ಕಂಥದ್ದು ಕಂಡು ಬರ್ತದೆ. ಏನೇ ಆದ್ರೂ ಕೂಡ ಈ ಗೊಲ್ಲಾಳನ ಒಂದು ಜೀವನ ಚರಿತ್ರೆ ಹೀಗೆ ಅತ್ಯಂತ ವಿಶಿಷ್ಟವಾದಂತಹ ರೀತಿಯೊಳಗೆ ಬೆಳೆದು ಬಂದಿರತಕ್ಕಂಥದ್ದು ಕಂಡು ಬರ್ತದೆ. ಈ ವಚನಗಳಲ್ಲಿ ಹಲವಾರು ವಚನಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಗೊಲ್ಲಾಳನು ಇಷ್ಟಲಿಂಗ ಧಾರಕನು, ಷಟ್ಸ್ಥಲ ಜ್ಞಾನಿಯು, ಲಿಂಗಾಂಗ ಸಾಮರಸ್ಯದ ರೀತಿಯನ್ನು ಅರಿತವನು ಆಗಿದ್ದನೆಂದು ಕಂಡು ಬರ್ತದೆ. ಜೊತೆಗೆ ಅಲ್ಲಿ ಬರ್ತಕ್ಕಂಥ ವಚನಗಳು ಆತನ ಅದಮ್ಯವಾದಂತಹ ಒಂದು ಷಟ್ಸ್ಥಲ ಜ್ಞಾನ ಮತ್ತು ಇಷ್ಟಲಿಂಗದ ಒಂದು ಆತನ ಅಪಾರವಂತಹ ಪ್ರೇಮವನ್ನು ಕೂಡ ವ್ಯಕ್ತಪಡಿಸ್ತವೆ. ಗೊಲ್ಲಾಳನು ಗೊಲ್ಲರ ಜಾತಿಯವನಿರದೆ ಕುರಿ ಕಾಯುವ ಕಾಯಕವನ್ನು ಮಾಡುತ್ತಿದ್ದ ಕುರುಬನಾಗಿದ್ದನೆಂದು ನಮಗೆ ತೋರುತ್ತದೆ. ಆದರೆ ಎಲ್ಲಾ ವಚನಗಳು ಎಷ್ಟು ಆಳವಾದ ವಿಚಾರಗಳುಳ್ಳ ಗಂಭೀರವಾದಗಳು ಇರುತ್ತವೆ ಎಂಬುದನ್ನ ಅಲ್ಲಿ ಲಕ್ಷಿಸಬೇಕಾಗ್ತಾ ಇದೆ. ಇವುಗಳಿಂದ ಗೊಲ್ಲಾಳನು ಅರಿಯದ ಅತ್ಯಂತ ತೀರ ಕುರುಬನಾಗಿರದೆ ಆತ ಸಕಲ ಜ್ಞಾನವಲ್ಲಭನಾಗಿದ್ದ ಅಂತಕ್ಕಂಥದ್ದು ಕೂಡ ಇಲ್ಲಿ ಗಮನ ಬರ್ತದೆ. ಇನ್ನು ಈ ಇವತ್ತಿಗೂ ಕೂಡ ಅತ್ಯಂತ ವಿಶಿಷ್ಟವಾದಂತಹ ರೀತಿಯೊಳಗ ಜಾತ್ರೆ ಅಂತಕ್ಕಂಥದ್ದು ಆಚರಣೆ ಮಾಡ್ಲಾಗ್ತಾ ಇದೆ. ಈ ಎಲ್ಲ ಮೇಲಿನ ವಿವರಣೆಗಳಿಂದ ಈ ಗೊಲ್ಲಾಳ ಐತಿಹಾಸಿಕ ವ್ಯಕ್ತಿ ಎನ್ನುವಲ್ಲಿ ಯಾವ ಸಂದೇಶವೂ ಕೂಡ ಇಲ್ಲ, ಯಾವ ಸಂದೇಹವೂ ಕೂಡ ಇಲ್ಲ. ಅದರಂತೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗೋಲಿಗೇರಿಯಲ್ಲಿ ಗೊಲ್ಲಾಳೇಶ್ವರ ಸ್ಥಾಪಿಸಿದ್ದ ಆತನ ಹೆಸರಿನ ಲಿಂಗವಿದ್ದು ಅದರ ಜಾತ್ರೆ ಕಾಲಾನುಕಾಲದಿಂದ ಚೈತ್ರ ಶುದ್ಧ ದಮನದ ಹುಣ್ಣಿಮೆಗೆ ನಡೀತಾ ಇದೆ. ಇವತ್ತಿಗೂ ಕೂಡ ಪ್ರತಿ ವರ್ಷ ಗೊಲ್ಲಾಳನ ಜಾತ್ರೆ ಅಂತಕ್ಕಂಥದ್ದು ಸಾಗಿ ಬರ್ತಾ ಇದೆ. ಆತನನ್ನ ಆರಾಧಿಸ್ತಕ್ಕಂಥ ಭಕ್ತರು ಉತ್ತರ ಕರ್ನಾಟಕ ಅಷ್ಟಲ್ಲದೆ ದೂರ ದೂರದಿಂದನೂ ಕೂಡ ಗೊಲ್ಲಾಳನ ಅನೇಕ ಭಕ್ತರು ಧಾವಿಸಿ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಒಟ್ಟಾರೆಯಾಗಿ ಗೋಲಿಗೇರಿ ಊರು ನನ್ನ ಅಜ್ಜನ ಅಣ್ಣನವರು, ಅಂದ್ರೆ ಒಂದು ರೀತಿಯಾಗಿ ಅಜ್ಜನ ಊರು, ಆತನು ಕೂಡ ಅವರು ಕೂಡ ನನ್ನ ಅಜ್ಜನೇ. ಗೋಲಿಗಿರಿ ಅಂದ ತಕ್ಷಣ ನನಗ ಆಶ್ಚರ್ಯ ಆಗೋದು ಏನಂತಂದ್ರೆ ಆ ಗೊಲ್ಲಾಳೇಶನ ಆದರ್ಶ ಅಂತಕ್ಕಂಥದ್ದು. ಇವತ್ತಲ್ಲಿ ಎಳೆಯತಕ್ಕಂಥ ತೇರನ್ನ ನೋಡಿದ್ರೆ, ನಾನು ತೇರನ್ನ ನೋಡಿದ್ದೇನೆ. ಆ ತೇರು ಎಷ್ಟು ದೊಡ್ಡದದೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ತೇರು ಯಾವುದೂ ಇಲ್ಲ ಅಂತ ನನಗನ್ನಿಸ್ತದೆ.
ಆ ತೇರು ಎಳೆದ ನಂತರ ಪಕ್ಕಕ್ಕೆ ಏನ್ ತೇರಿಟ್ಟಿರ್ತಾರೋ ಆ ತೇರಿನ ಒಳಗಡೆ ಏನು ಜಾಗಗಳನ್ನ ಮಾಡಿರ್ತಾರೋ ಒಳಗಡೆ ಆ ಜಾಗದಲ್ಲಿ ಮಕ್ಕಳು ಹೋಗಿ ಆಟ ಆಡ್ತಾರ್ರಿ. ಅಷ್ಟು ಆ ತೇರು ಇವತ್ತಿಗೂ ಕೂಡ ದೊಡ್ಡದಾಗಿ ನಿಂತುಕೊಂಡಿದೆ. ಇಂಥ ಒಬ್ಬ ಶರಣರ ಒಂದಿಷ್ಟು ನನಗೆ ತಿಳಿದಂತಹ ರೀತಿ ಒಳಗ ತೊದಲು ನುಡಿಯಲ್ಲಿ ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ಮಾರ್ಗದರ್ಶಕರಾಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್ ಅವರೇ. ತಾವು ಕೂಡ ಗೊಲ್ಲಾಳ ಅವರ ಕುರಿತು ಬಹಳಷ್ಟು ವಿಸ್ತೃತವಾಗಿ ಅನೇಕ ಮಾಹಿತಿಗಳನ್ನ ಒಳ್ಳೆಯ ಉತ್ತಮವಾದಂತ ವಿಷಯ ಪ್ರಸ್ತುತೆಯೊಂದಿಗೆ ಅನುಭವವನ್ನ ಹಂಚ್ಕೊಂಡ್ರಿ. ತಮಗೂ ಕೂಡ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ವೇದಿಕೆ ಪರವಾಗಿ ನಾನು ಅರ್ಥಿಸ್ತೇನೆ. ಸರಿ, ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳವರು ಮಾರ್ಗದರ್ಶನ ಇರ್ಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ಉಪನ್ಯಾಸ ಇಬ್ರು ಸಹೋದರಿಯರು ಮಾಡಿದ್ದಾರೆ. ಪ್ರೊಫೆಸರ್ ಪ್ರೇಮಕ್ಕ ಅವರ ವಿಷಯ ಸಂಗ್ರಹ ಅತ್ಯಂತ ಅಪ್ರತಿಮವಾಗಿತ್ತು. ಅದನ್ನು ಸಾದರಪಡಿಸ್ತಕ್ಕಂಥ ರೀತಿ, ಹಲವಾರು ವಚನಗಳನ್ನ ಮುಖಾಮುಖಿ ಚಿಂತನೆ ಮಾಡ್ತಕ್ಕಂಥ ಮತ್ತು ಇವತ್ತಿನ ದಿನಮಾನಕ್ಕೆ ಅಂದಿನ ವಚನಗಳು ಚಿಂತನೆಗಳು ಹೇಗೆ ಪೂರಕವಾಗಿದ್ದು ಅಂತಕ್ಕಂಥ ಇದಕ್ಕೆ ಲಕ್ಕಮ್ಮ ಇರ್ಬೋದು, ಅಮುಗಿರಾಯಮ್ಮ, ಮುಕ್ತಾಯಕ್ಕ, ಹಲವಾರು ಶರಣರ ಮತ್ತು ಅದು ಬಹಳ ಹೇಳಿದ್ರು, ಸ್ತ್ರೀಪರವಾದಂಥ ಚಿಂತನೆಗಳು ಪುರುಷರು ಜಾಸ್ತಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ಚನ್ನಬಸವಣ್ಣವ್ರ ವಚನ ಹೇಳಿದ್ರು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸ್ವತಃ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು. ಆ ಬಹಳಷ್ಟು ವಚನಗಳಲ್ಲಿ ಮೊಲೆ ಮುಡಿ ಬಂದರೆ ಅಂತಂದ್ರೆ, ಮುಡಿ ಅಂದ್ರೆ ಕೂದಲು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅಂತಾರೆ. ಅದು ಆಶಯ ಹಿಂಗಿರ್ಬೇಕು ಅಂದ್ರೆ, ಮೊಲೆ ಮೂಡಿ ಬಂದರೆ, ಗಂಡ್ಮಕ್ಳಿಗೆ ಎದೆ ಮೇಲೆ ಮೊಲೆಗಳಿರ್ತಾವ, ಅದು ಮೂಡೋದಿಲ್ಲ. ಅವು ಮೂಡಿ ಬಂದರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ, ಯಾಕಂದ್ರೆ ಮುಡಿಗಳು ಕೂದಲು ಎಲ್ಲರಿಗೂ ಬರ್ತಾವ. ಗಂಡ್ಮಕ್ಳು ಬಿಟ್ರು ಅವ್ರಿಗೂ ಒಂದು 5-6 ತಿಂಗಳು ಬಿಟ್ಟು ಅವ್ರಿಗೂ ಮುಡಿ ಬರ್ತಾವ. ಈ ರೀತಿಯಾಗಿ ನಾವು ನಾ ಹೇಳಿದ್ನಲ್ಲ, ಪಾಠಾಂತರದಾಗ ಆಗ್ತಕ್ಕಂಥ ಅವಘಡಗಳನ್ನ ನಾವು ತೆಗೆದುಕೊಳ್ತಕ್ಕಂಥದ್ದು. ಆದರೆ ಪ್ರೇಮಕ್ಕ ಅಣ್ಣಿಗಿರಿ ಅವರು ಇವತ್ತು 1 ತಾಸು ಅವರೇ ಮಾತಾಡಿದ್ರು, ಅಷ್ಟೊಂದು ಉತ್ಕೃಷ್ಟವಾಗಿ 45 ನಿಮಿಷಗಳವರೆಗೆ ಬಹಳ ಸುಂದರವಾಗಿ ಮಾತಾಡಿದ್ರು. ಎಲ್ಲ ಉದಾಹರಣೆಗಳನ್ನ ಈ ಕಳೆದ 3-4 ವರ್ಷಗಳೊಳಗ ಇಲ್ಲಿ ಈ ಭಾಗವಹಿಸ್ತಾ ಒಬ್ಬ ಪರಿಪೂರ್ಣ ಸಂಪನ್ಮೂಲ ವ್ಯಕ್ತಿ ಅಕ್ಕವರ ಆಗ್ಯಾರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟರು. ಎಲ್ಲರೂ ಕೂಡ ಬಹಳ ಖುಷಿಯಿಂದ ಅವರ ಅನುಭವವನ್ನ ಕೇಳಿದ್ವಿ ಮತ್ತು ನಮಗೆ ಪ್ರೇರಣೆಯೂ ಸಿಕ್ತು. ಒಂದು ಹೊಸ ಆಯಾಮ ಅಲ್ಲಿ ಅಂಬಿಗರ ಚೌಡಯ್ಯ ಹೆಣ್ಣು ಶರಣಸತಿ ಲಿಂಗಪತಿ ಅಂತ ತಾತ್ವಿಕ ಚಿಂತನೆಯನ್ನು ಕೂಡ ಹೆಣ್ಣು ಗಂಡು ಅಂತಕ್ಕಂಥ ಶ್ರೇಣೀಕೃತ ಯಾಕ ಅಂತಕ್ಕಂಥ ಪ್ರಶ್ನೆ ಮಾಡ್ತಾನೆ. ತೃತೀಯ ಲಿಂಗಿಗಳ ಬಗ್ಗೆ ನಾನಾ ಹಿಂದ್ಕೊಮ್ಮೆ ಹೇಳಿದೆ, ಚಂದಿಮರಸರು ಮತ್ತು ಜೇಡದಾಶಿಮಯ್ಯನವರು ತೃತೀಯ ಲಿಂಗಿಗಳ ಬಗ್ಗೆ ಹೇಳಿದ್ರು ಅಂತಕ್ಕಂಥದ್ದು. ಸಾಕಷ್ಟು ಜಗತ್ತಿನ ದಾರ್ಶನಿಕರನ್ನ, ಚಿಂತಕರನ್ನ, ಬುದ್ಧ, ಬಸವ, ಅಂಬೇಡ್ಕರ್ ಎಲ್ಲರ ಚಿಂತನೆಯನ್ನು ತಗ್ತಾ ಹೇಗೆ ಈ ಶರಣರು ಆರ್ಥಿಕ ಪರಂಪರೆ, ಆರ್ಥಿಕ ಸಬಲೀಕರಣ, ನೈತಿಕ ಸಬಲೀಕರಣ, ಸಾಮಾಜಿಕ ಧಾರ್ಮಿಕ ಸಬಲೀಕರಣ, ಪರಿಪೂರ್ಣವಾದಂಥ ಸಬಲೀಕರಣದ ವ್ಯಾಖ್ಯಾನವನ್ನು ಕೊಟ್ಟವರು ಬಸವಣ್ಣ ಅಂತಕ್ಕಂಥದ್ದನ್ನ. ಯಾಕಂದ್ರೆ ಬುದ್ಧ 12 ವರ್ಷ ತನ್ನ ತಾಯಿಗೆ ದಮ್ಮಂ ದೀಕ್ಷೆ ಕೊಡೋದಲ್ಲ, ಅವಳು ಬೇಡ ಅಂತ. ಎಲ್ಲ ದಾರ್ಶನಿಕರ ಉದಾಹರಣೆ ಚೆನ್ನಾಗಿ ಪ್ರೇಮಕ್ಕ ಅವರು ಹೇಳಿದ್ರು. ಅವರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಸಹೋದರಿ ಬನಶ್ರೀ ಅವರು ಒಳ್ಳೆಯ ಸಂಗ್ರಹ ಮಾಡಿದ್ದಾರೆ. ಸಾಕಷ್ಟು ಒಂದು ವ್ಯವಸ್ಥಿತವಾಗಿ ಒಂದು ಆಕಾಶವಾಣಿ ಒಳಗ ಅಥವಾ ಟಿವಿ ಒಳಗ ಹೇಗೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರಲ್ಲ ಆ ರೀತಿಯೊಳಗ ತಮ್ಮ ವಿಷಯವನ್ನು ಮಂಡಿಸಿದರು. ಆದ್ರೆ ನಾವು ಬಸವ ಕಲ್ಯಾಣಕ್ಕಾಗ್ಲಿ ಅಥವಾ ಈಗ ಇತ್ತೀಚೆಗೆ ಶರಣರ ಚರಿತ್ರೆಯ ಸಂದರ್ಭದಲ್ಲಿ ಪುರಾಣ ಪುಣ್ಯಕಥೆಗಳನ್ನ, ಕಲ್ಪನೆಗಳನ್ನ ತೆಗಿಬೇಕು ಅಂತಕ್ಕಂಥದ್ದು. ಒಬ್ಬ ತಳ ಸಮುದಾಯದ ಕುರುಬ, ತುರಗಾಯಿ ಅಥವಾ ಗೊಲ್ಲ ಶಿವಭಕ್ತನಾಗ್ತಾನ ಅಂತಂದ್ರೆ ಮೇಲ್ವರ್ಗದ ಶೈವರಿಗೆ, ವಿಶೇಷವಾಗಿ ಬ್ರಾಹ್ಮಣರಿಗೆ, ಜಂಗಮರಿಗೆ 15-16ನೇ ಶತಮಾನದಾಗ ಇಂಥ ರೀತಿಯ ಕಟ್ಟುಕತೆಯನ್ನ ಕಟ್ಟಾಕಿದ್ರು. ಶ್ರೀಶೈಲಕ್ಕೆ ಹೋಗ್ತಕ್ಕಂಥದ್ದು ಇತ್ತು, ಯಾಕಂದ್ರೆ ಅವ್ನು ಶೈವ ಇದ್ದ. ಆದ್ರೆ ಅಲ್ಲಿ ತರ್ತಕ್ಕಂಥ ಹಿಕ್ಕಿಗಳನ್ನ ಲಿಂಗ ಪೂಜೆ ಹೆಂಗ್ ಮಾಡಕ್ ಸಾಧ್ಯತೆ? ಅವ್ನಿಗೆ ಹಿಕ್ಕಿ ಮತ್ತು ಲಿಂಗದ ಅರ್ಥ ಗೊತ್ತಾಗುದಿಲ್ಲ. ಆ ಕುರುಬನನ್ನ ಇನ್ನಷ್ಟು ಕುರುಬನನ್ನಾಗಿ ದಡ್ಡನಾಗಿ ಮಾಡ್ತಕ್ಕಂಥ ಒಂದು ರಾಜಕಾರಣ, ಶೈವ ರಾಜಕಾರಣ.
ಅದೇ ರೀತಿ ತನ್ನ ತಂದೆಯನ್ನ ಕೊಂದದ್ದು, ತಾನೂ ಕೂಡ ಕೊಂದದ್ದು. ವೀರನಿದ್ದ, ಆದ್ರೆ ತಂದೆಯನ್ನು ಕೊಲ್ಲುವಷ್ಟಾಗ ತನ್ನಂತಾನೆ ಹತ್ಯೆ ಮಾಡಿಕೊಳ್ತಕ್ಕಂಥ ಅಸಹಾಯಕ ಕ್ರೂರಿ ಕುರುಬಗಲಾಳಲ್ಲ. ಮತ್ತು ಇತಿಹಾಸದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ಗೋಲ್ಗಿರಿ ಬಗ್ಗೆ, ಗೋಲ್ಗಿರಿ ಕೇವಲ ಒಂದು ಸಮುದಾಯಕ್ಕೆ, ಹಾಲು ಮತಸ್ಥ ಅಲ್ಲ, ಬಹಳಷ್ಟು ಜನ ಗೋಕಾಕ್, ಧಾರವಾಡ, ಉತ್ತರ ಕರ್ನಾಟಕ ಎಲ್ಲ ಕಡೆ. ನಾನು ಸೇದಗಿ ಕಲಬುರಗಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಬಂದ, ಗೋಲ್ಗಿರಿಗೆ ಹೋಗಿ ಬಂದೆ, ಅಲ್ಲಿ ಆನ್ ದ ವೇ ಇತ್ತು ತಿಳ್ಕೊಂಡು. ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ, ಚಿಂತನೆಗಳನ್ನ ಹೇಳಿದ್ರು ಕೂಡ ನಾವು ಪವಾಡ ಸದೃಶ್ಯ ವಿಚಾರಗಳನ್ನ ಸ್ವಲ್ಪ ಗೌನ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಆಶಯಗಳನ್ನ ಮಾತ್ರ ಹಿಡ್ಕೋಬೇಕು. ಆತನ ಲಿಂಗ ನಿಷ್ಠೆ ಎಷ್ಟಿತ್ತಪ್ಪ ಅಂತಂದ್ರೆ ಹಿಕ್ಕಿಯನ್ನ ಲಿಂಗ ಮಾಡ್ಕೊಂಡ್ಬಿಟ್ಟ, ಮತ್ತು ತಾನೇ ಸ್ಥಾಪಿಸಿದ ಲಿಂಗ ಅಂತಕ್ಕಂಥದ್ದು. ಅದಕ್ಕೆ ದಾಖಲೆಗಳೇ ಇಲ್ಲ. ಯಾಕಂದ್ರೆ ಆತನ ವಚನಗಳಲ್ಲಿ ತನ್ನ ವೃತ್ತಿಯ ಕಾಯಕದ ಪಾರಿಭಾಷಿಕ ಪದಗಳು, ಆಡು, ಹೋತ, ಕುರಿ, ಇವುಗಳನ್ನ ಸಾಂಕೇತಿಕವಾಗಿ ಬಳಸಿಕೊಂಡು, ಉಪಮೆಗಳನ್ನಾಗಿ ಬಳಸಿಕೊಂಡು, ಅಲ್ಲಿ ಗುರುಲಿಂಗ ಜಂಗಮ ತತ್ವ ಆಗಲಿ, ಬೆಡಗನ್ನ ಬಳಸಿಕೊಂಡು ಒಂದು ಅನುಭವವನ್ನ ಕೊಡ್ತಕ್ಕಂಥ ಒಬ್ಬ ದೊಡ್ಡ ಶರಣ ಗೋಲ್ಗಿರಿಯ ಗೊಲ್ಲಾಳ ಅಂತಕ್ಕಂಥದ್ದು. ಇನ್ನು ಜಾತ್ರೆ ಪರಂಪರೆ, ಶೈವ ರಾಜಕಾರಣದೊಳಗೆ ಹೇಳಿದಲ್ಲ, ಶೈವಾಧೀನವಾದಾಗ, ಈ ವೀರಶೈವರು ಶೈವರು ಆದಾಗ ಈ ಅನಾಥವಾಗಿ ಬಿದ್ದಂಥ ಒಂದು ಶರಣ ಸಿದ್ಧಾಂತವನ್ನು ಅನಾಮತ್ತಾಗಿ ಎತ್ತುಕೊಂಡು ತಮಗೆ ಬೇಕಾಗ್ತಕ್ಕಂಥ ಆಚರಣೆಗಳದ್ರ ಸುಲಿಗೆ, ಅವತ್ತ ವೈದಿಕರು ಬ್ರಾಹ್ಮಣರು ಸುಲಿಗೆ ಮಾಡ್ತಿದ್ರು, ಅದನ್ನೇ ಹೋಲುವಂತಕ್ಕಂಥ ಜಂಗಮ ಕೂಡ ಅವನ ಹೆಸರಿನೊಳಗೆ ಸುಲಿಗೆ ಶೋಷಿಸತಕ್ಕಂಥದ್ದು ಪರಿಪೂರ್ಣ ಆಯಿತು. ಆದ್ರೆ ಒಟ್ಟಾರೆ ಶರಣರ ಆಶಯ ಸಾಧಕಂತ ವರ್ಗ, ವರ್ಣ, ಲಿಂಗಭೇದ, ಆಶ್ರಮರಹಿತ, ಸಾಂಸ್ಥೀಕರಣವಲ್ಲಾದಂಥ ಅತ್ಯಂತ ಮುಕ್ತ ವಿಚಾರವನ್ನ, ಚಿಂತನೆಯನ್ನ ಕೊಟ್ಟು ಒಂದು ಪ್ರಬುದ್ಧ ನಾಗರಿಕನನ್ನ ಸಿವಿಲೈಸ್ಡ್ ಅಂತೀವಿ ನಾವು, ಸಿವಿಲೈಸ್ಡ್ ಸೊಸೈಟಿ ಅಂತೀವಲ್ಲ, ನಾಗರಿಕ ಸಮಾಜವನ್ನು ಕಟ್ಟಲಿಕ್ಕೆ, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥ ಒಂದು ರೀತಿಯೊಳಗೆ ಶರಣರು ರೂಪಿಸಿದ್ರು ಅಂತಕ್ಕಂಥದ್ದು. ನಿಜಕ್ಕೂ ಡಾಕ್ಟರ್ ಬನಶ್ರೀ ಹತ್ತಿಯವರು ಇನ್ನಷ್ಟು ಪ್ರಯತ್ನ ಪಟ್ಟರೆ ಮುಂದಿನ ದಿನದೊಳಗೆ ಇನ್ನೂ ಅತ್ಯುತ್ತಮ ಉಪನ್ಯಾಸಗಳನ್ನು ನೀಡಬಲ್ಲರು. ಅದು ಬಹುಶಃ ಇವ್ರದ್ದು ಮೊದಲನೇ ಉಪನ್ಯಾಸ ಆಗಿತ್ತು. ಹಿಂಗಾಗಿ ಅವರು ಕೂಡ ನಮ್ಮ ಪ್ರೇಮಕ್ಕ ಅಣ್ಣಿಗೇರಿಯವರ ಇವತ್ತಿನ ಉಪನ್ಯಾಸ ಬಹುಶಃ ನಮ್ಮೆಲ್ಲರಿಗೂ ಕೂಡ ಆ ಕಲೆಕ್ಷನ್, ಅದನ್ನ ವಿಷಯ ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ ನಿಜಕ್ಕೂ ಚೆನ್ನಾಗಿತ್ತು. ಇಬ್ಬರೂ ಸಹೋದರಿಯರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾರ್ಯಕ್ರಮ. ಇದು ಕೇವಲ ನಮ್ಮ ಒಂದು ರೀತಿಯ ಮಾನಸಿಕ ನೆಮ್ಮದಿ ಆಗಲಿ, ಅಥವಾ ಸಮಯ ಕಳೀಲಿಕ್ಕೆ ಅಂತಾಗ್ಲಿ, ಅಥವಾ ಏನೋ ಒಂದು ಇದರೊಳಗೆ ತೊಡಗಿಸಿಕೊಂಡು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದಲ್ಲ. ವಚನಗಳನ್ನ ಆತ್ಮಸಾಕ್ಷಿಯಾಗಿ ಬರೆದಂಥ ವಚನಗಳನ್ನ ಬರದಂತೆ ನಡೆದಂತೆ ನುಡಿದ್ರು. ಈ ರೀತಿಯಾಗಿ ತಾವು ಮೊದಲು ಮಾದರಿಯಾಗಿ, ತಾವು ಮೊದಲು ಒಳ ಹೊರಗೂ ಆ ಕಿಲ್ಬಶವನ್ನು ತೊಳೆದು ಸಮಾಜಕ್ಕೆ ಹೇಳುವಂತ ಕೆಲಸವನ್ನು ಶರಣರು ಮಾಡಿದರು. ಹೀಗಾಗಿ ಶರಣರ ಬದುಕು ಅಂತಕ್ಕಂಥದ್ದು ಬಹಳ ದೊಡ್ಡದು. ಮತ್ತೆ ಇತ್ತೀಚೆಗೆ ಮನೆ ಗುರುವಾರ ಕೂಡ ನಾನು ಹೇಳಿದ್ದೀನಿ, ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀನಿ. ಇಂಥ ಪವಾಡಗಳನ್ನ ಕೈ ಬಿಡಬೇಕು. ಒಟ್ಟು ವಚನಗಳು, ಅಂಕಿತ, ಅವರ ತಂದೆ ತಾಯಿ, ಅವರ ಊರು ಮತ್ತು ಐಕ್ಯಾದ ಸ್ಥಳ, ಇವೆಲ್ಲಗಳ ಜೊತೆಗೆ ಅವರ ಒಂದು 2 ವಚನಗಳನ್ನ ಬಹಳಷ್ಟು ವಚನಕಾರರಿಗೆ ವಿಶ್ಲೇಷಣೆ 5 ಪುಟ ಬರೆದಿ, ಇಲ್ಲ ಕನಿಷ್ಠ ಪಕ್ಷ 2 ಪುಟಗಳ ಸರಳವಾದಂಥ ಕನ್ನಡದೊಳಗೆ ಅವರ ಬದುಕಿನ ಬಗ್ಗೆ, ಚರಿತ್ರೆಯ ಬಗ್ಗೆ ಕಟ್ಟಿಕೊಟ್ರೆ ಅದರ ಮುಂದಿನ ವಿಸ್ತಾರವಾದಂಥ ವಿಶ್ಲೇಷಣೆ ಅಥವಾ ಸಂಭಾಷಣೆ 2ನೇ ಹಂತದೊಳಗೆ, ಅಂದ್ರೆ ಸುಮಾರು 256 ಶರಣರ ಸಂಭಾಷಣೆಗಳನ್ನ, ಅಂದ್ರೆ ಡಾಕ್ಯುಮೆಂಟರಿ ಫಿಲ್ಮ್ ಮಾಡುವ ಮೂಲಕ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಈಗಾಗಲೇ ಅನುಭವ ಮಂಟಪಕ್ಕೆ ತಗೊಂಡಿದ್ದಾರೆ. ನಮ್ಮ ಅಕ್ಕನ ಅರಿವಿನ ಎಲ್ಲ ತಂಡದ ಸದಸ್ಯರು ಕೂಡ ಅದಕ್ಕೆ ಭಾಗಿ. ಯಾರು ಇವ್ರು ಇಲ್ಲ, ಇವ್ರು ಅದಾರ ಅಂತ ಅಲ್ಲ, ಎಲ್ಲರೂ ಕೂಡ ಅದಾರ. ಆಮೇಲೆ ಈ ಕಾರಣಕ್ಕಾಗಿ ಎಲ್ಲರಿಗೂ ನನಗೆ ವಿನಂತಿ ಅಂದ್ರೆ, ಈ ವಚನಕಾರರ ಜೀವನ ಚರಿತ್ರೆಯನ್ನ ಬಹಳಷ್ಟು ಸರಳವಾಗಿ, ಅವರು ನಮ್ಮ ಹಾಗೆ ಬದುಕಿದ್ರು ಅಥವಾ ಅವ್ರ ಬದುಕು ನಮಗೆ ಮಾದರಿ ಯಾಕಾಯ್ತು ಅಂತಕ್ಕಂಥದ್ದು, ಅವರ ಅತ್ಯಂತ ದೊಡ್ಡ ಅಂಕಿತ ಅಂತಕ್ಕಂಥದ್ದು ಆರಾಧ್ಯ ದೈವ ಅಂತಕ್ಕಂಥದ್ದು ಹೇಳಿದ್ವಲ್ಲ. ಈಗ ಬನಶ್ರೀ ಹತ್ತಿಯವರು ಆರಾಧ್ಯ ದೈವ ಅಂತಕ್ಕಂಥದ್ದು ಬರ್ತೈತಲ್ಲ, ಆ ಶ್ರೀಶೈಲ ಅಂತಕ್ಕಂಥದ್ದು ಶೈವ, ಅದೊಂದು ಶೈವ ಕೇಂದ್ರ. ನೋ ಡೌಟ್ ಎವ್ರಿ ಒನ್ ವಾಸ್ ಇನ್ಫ್ಲುಯೆನ್ಸ್ ಬೈ ಡಿಫ್ರೆಂಟ್ ಶೈವ ಸೆಕ್ಟ್ಸ್. ಬೇರೆ ಬೇರೆ ಶೈವ ಕೇಂದ್ರಗಳಿಂದ ಪ್ರಭಾವಿತರಾದರೂ ಕೂಡ ಅನುಭವ ಮಂಟಪಕ್ಕೆ ಬಂದಾಗ
ಈ ಬಸವ ಕಲ್ಯಾಣದೊಳಗೆ ಬಸವಣ್ಣನ ಗರಡಿ ಒಳಗೆ ಬಂದಾಗ ಅವುಗಳೆಲ್ಲವನ್ನ ಮರೆತು ಆ ಶೈವ ದೈವತ್ವಕ್ಕ ಬಸವಣ್ಣ ಮತ್ತು ಶರಣರೇ ದೇವರಾದ್ರು ಅಂತಕ್ಕಂಥದ್ದು. ದಿ ಬಿಕೇಮ್ ಎ ಗಾಡ್ ಫಾರ್ ದ ಆಬ್ಜೆಕ್ಟ್ ಆಫ್ ಅ ಗಾಡ್ ಅಂತ. ಏನು ಆಬ್ಜೆಕ್ಟ್ ಅಂತ ಇರ್ತಲ್ಲ, ಏನ್ ದೇವರಂತ ಅಂದ್ರೆ ಆ ದೇವರಿಗೆ ದೇವರಾದ್ರು ಶರಣರು ಅಂತಕ್ಕಂಥ ಅರ್ಥದೊಳಗೆ ನಾವು ವೈಚಾರಿಕವಾಗಿ ಶರಣರ ಜೀವನವನ್ನ ಕಟ್ಟಿಕೊಡ್ಬೇಕು. ಎರಡನೇ ಹಂತದೊಳಗೆ ನಾವು ಸಂಭಾಷಣೆ ಮಾಡಬೇಕು. ನಮ್ಮ ತಂಡದ ಮೇಲೆ ಸಾಕಷ್ಟು ಜವಾಬ್ದಾರಿಗಳು, ವಚನ ಪರಿಷ್ಕರಣೆವರೆಗೆ ನಮ್ಮ ಕೆಲಸ ಇನ್ನೂ ಭಾಳ ಇದೆ. ನಿರಂತರವಾಗಿ ನಾವು ಮಾಡಿದ್ರು 6 ವರ್ಷಗಳು ಬೇಕಾಗತ್ತ. ಅದಕ್ಕೆ ಸಾಧ್ಯವಿದ್ದಷ್ಟು ಯಾರ್ಯಾರು ಇನ್ನೂ ವಚನಕಾರರ ಬಗ್ಗೆ ಬರೆಯೋರಿದ್ದಾರೋ, ಈಗ ಸಂಗಮೇಶ್ ಕಲಾಳ್ ಸರ್ ಡಾಕ್ಟರ್ ಅವರು ಹೇಳಿದ್ರು, ಇನ್ನೊಬ್ರಿಗೆ ಕೊಡ್ರಿ, ಅವರಿಗೆ ಆಸಕ್ತಿ ಬಂದವ್ರಿಗೆ ನಾವು ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಇದು ನಿಮ್ಮ ವೇದಿಕೆ. ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ಪ್ರತಿ ರವಿವಾರ ಬೆಳಗ್ಗೆ 11:25 ಇದೆ. ನಾಳೆ ಕೃಷಿಗಳ ವಚನಗಳಲ್ಲಿ ಕೃಷಿ ವಿಜ್ಞಾನ ಅಂತಕ್ಕಂಥ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಅಶೋಕ್ ಆಲೂರ್ ಅವರು 1 ಗಂಟೆ ಮಾತಾಡ್ತಾರೆ. ಬಹಳಷ್ಟು ಮೇಧಾವಿಗಳು, ಶರಣ ತತ್ವ ಪಾಲಕರು ಕೊಡಗು ವಿಶ್ವವಿದ್ಯಾಲಯ ಇದ್ರು ಕೂಡ ಅಷ್ಟೇ ಅಲ್ಲ, UGC ಸೆಲೆಕ್ಷನ್ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಾಳೆ ಮಾತಾಡ್ತಾರೆ. ಹೆಚ್ಚಿನ ಸಂಖ್ಯೆಯೊಳಗೆ ತಾವು ಬರಬೇಕು. ಈ ವಚನ ಅಂತಕ್ಕಂಥದ್ದನ್ನ ನಮ್ಮನ್ನ ನಿರಂತರವಾಗಿ ಜಾಗೃತಗೊಳಿಸ್ತಕ್ಕಂಥ, ನಮ್ಮ ಜಂಗಮ ಚೈತನ್ಯಕ್ಕೆ ಒಂದು ರೀತಿಯ ಶಕ್ತಿಯನ್ನು ನೀಡತಕ್ಕಂಥ ವಚನ ಸಾಹಿತ್ಯ ನಾವು ನಿರಂತರವಾಗಿ ಅಧ್ಯಯನ ಮಾಡಿದಾಗ ಎಲ್ಲ ಒಳ ಸೂಕ್ಷ್ಮತೆಗಳನ್ನ, ಅಂದ್ರೆ ಇದನ್ನ ಧಾರ್ಮಿಕ ಸೂಕ್ಷ್ಮ ಯಾಕೆ ಒಳಪಡಿಸಿದ್ವಿ, ಇದು ಆಧ್ಯಾತ್ಮಿಕವಾಗಿ ಹೆಂಗ್ ನೋಡ್ಬೇಕು, ಸಾಮಾಜಿಕ, ನೈತಿಕ, ರಾಜಕೀಯ, ಶೈಕ್ಷಣಿಕ, ಸಾರ್ವತ್ರಿಕ, ಹಲವಾರು ಆರ್ಥಿಕ ಎಲ್ಲ ರಂಗದೊಳಗೆ ಪರಿಪೂರ್ಣತೆಯನ್ನು ಶರಣರು ಸಾಧಿಸಿದ್ರು. ಕ್ರಾಂತಿಯನ್ನು ತಂದ್ರು, ಬದಲಾವಣೆಯನ್ನು ತಂದ್ರು. ಶರಣರ ನಡೆದಿದ್ದ ದಾರಿ ಸಂಪೂರ್ಣ ಭಿನ್ನವಾಗಿತ್ತು. ಅವರು ತುಳಿಯಲಿಲ್ಲ ವೈದಿಕರ ಹಾದಿ, ಹೋಗಲಿಲ್ಲ ವೇದ ಆಗಮಗಳ ಬೆನ್ನು ಹತ್ತಿ ಹೋಗ್ಲಿಲ್ಲ. ಅವ್ರಿಗೆ ಬೇಕಾಗಿದ್ದು ಒಂದು ಹೊಸ ಬದುಕು ಅಂತಕ್ಕಂಥದ್ದು. ಅದನ್ನು ಜನಪದಿಗರ ದೇಶಿ ಮೂಲದ ಜೀವನಕ್ಕೆ ಅವರು ಅಂಟಿಕೊಂಡ್ರು. ತಳ ಸಮುದಾಯದವರನ್ನ ಮೇಲೆ ತಂದ್ರು. ಮಹಿಳೆಯರಿಗೆ ಅವ್ರು ಹೇಳದಲ್ಲ, ನಾವು ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರನ್ನ ಉಪಭೋಗದ ವಸ್ತು, ಒಂದು ಮಲದ ಭಂಡಾರ ಅಂತಕ್ಕಂಥದ್ದು. ಅವಳನ್ನ ಚಂಡಾಳರು ಅಂದ್ರೆ ಚತುರ್ವರ್ಣ ಆಚೆಗೆ, ಪಂಚಮರು ಆಚೆಗೆ ಚಂಡಾಲರು ಅಂತ ಬರ್ತಾರಲ್ಲ, ಹಾಗೆ ಮಹಿಳೆಗೆ ಯಾವುದೇ ಹಕ್ಕು ಇಲ್ಲ ಅಂತಕ್ಕಂಥ. ಅಷ್ಟೇ ಅಲ್ಲ, ಇತ್ತೀಚೆಗೆ ಕಮಲಾ ಹ್ಯಾರಿಸ್ ಅಂತಕ್ಕಂಥ ಅಮೆರಿಕೆಯ ಅಧ್ಯಕ್ಷೆ ಚುನಾವಣೆಯಲ್ಲಿ ಸೋತದ್ದು ಕೂಡ 400 ವರ್ಷದ ಅಮೆರಿಕೆಯ ಪ್ರಜಾಪ್ರಭುತ್ವದೊಳಗ ಇಲ್ಲಿಯವರೆಗೆ ಮಹಿಳೆ ಅಧ್ಯಕ್ಷ ಆಗಿಲ್ಲ. ಅಂದ್ರೆ ಈ ರೀತಿಯ ತಾರತಮ್ಯ ಅಥವಾ ಲಿಂಗ ತಾರತಮ್ಯ ಬಹುತೇಕ ಪ್ರಗತಿಪರ ರಾಷ್ಟ್ರದೊಳಗೂ ಕೂಡ ಐತಿ. ಅದರ ಶರಣರು ಹೆಣ್ಣಲ್ಲ, ಹೆಣ್ಣು ರಕ್ಕಶಿ ಅಲ್ಲ, ಹೆಣ್ಣು ಸ್ವತಃ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಅವಳಿಗೆ ತಾಯಿ ಸ್ಥಾನಮಾನ, ದೇವರ ಸ್ಥಾನಮಾನವನ್ನ ಕೊಟ್ಟರು. ಅದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಅಕ್ಕಮಹಾದೇವಿ, ಅಕ್ಕಮ್ಮ, ಮುಕ್ತಾಯಕ್ಕ, ಅಮುಗಿರಾಯಮ್ಮ, ಶರಣೆ ಸಂಕವೆ, ಗೊಗ್ಗವ್ವೆ, ಸುಮಾರು 35 ವಚನಕಾರ್ತಿಯರು ಒಂದು ಹೊಸ ಬದುಕನ್ನ ಶರಣರಿಗೂ ಮಿಗಿಲಾದಂಥ ವಿಚಾರವನ್ನ ಶರಣೀಯರು ಕಂಡುಕೊಂಡ್ರು ಅಂತಕ್ಕಂಥದ್ದನ್ನ ಹೇಳ್ತಾ, ನಾವು ನಿರಂತರವಾಗಿ ತಮ್ಮೆಲ್ಲರಿಂದ ಈ ಶರಣರ ಚರಿತ್ರೆ ತೆಗೆದುಕೊಳ್ಳಿಕ್ಕೆ ಮತ್ತು ಇವರಿಬ್ಬರು ಕೂಡ ಇವತ್ತಿನ ಮಾತಾಡಿದ್ದು ಒಂದು ಲೇಖನ ರೂಪದಲ್ಲಿ ಕೊಟ್ಟರೆ ಇಬ್ರು ಚೆನ್ನಾಗಿ ಮಾತಾಡಿದ್ದಾರೆ. ಸ್ವಲ್ಪ ಬನಶ್ರೀ ಅವರು ಪವಾಡಗಳನ್ನ ಕಡಿಮೆ ಮಾಡಿ ಅವ್ರ ಚರಿತ್ರೆ ಮಾಡಿದರೆ ಒಂದು ಒಳ್ಳೆಯ ಲೇಖನ ಆಗುತ್ತೆ. ಇಬ್ರು ಲೇಖನ ಮಾಡಿದರೆ ನಮ್ಮ ಮುಂಬರುವ ಕೃತಿಗಳಲ್ಲಿ ಅವುಗಳನ್ನು ಬಳಸ್ಕೊಂತೀವಿ. ನಮ್ಮ ಅಕ್ಕನ ಅರಿವಿನಿಂದ ಸುಮಾರು 35 ಕೃತಿಗಳು, ಶರಣ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಪ್ರಕಟವಾಗಿವೆ. ಸಾಕಷ್ಟು ಜನ ಸಹೋದರಿಯರು, ತಾಯಂದಿರು, ಮಹಿಳೆಯರು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೆ, ತಮ್ಮೆಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶರಣಾರ್ಥಿಗಳು ಪಟ್ಟಣ ಸರ್ ಗುರುಗಳೇ ಅವರಿಗೆ ಶರಣರ ಉದ್ದೇಶ ಹಾಗೂ ಮುಂದೆ ವಚನ ಅಧ್ಯಯನ ವೇದಿಕೆ ಮಾಡಬೇಕಾದಂತಹ ಜವಾಬ್ದಾರಿಗಳ ಕುರಿತು ಸವಿಸ್ತಾರವಾಗಿ ತಮ್ಮ ವಿಚಾರಗಳನ್ನ, ಮಾರ್ಗದರ್ಶನವನ್ನ ನೀಡಿದ್ರಿ. ತಮಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಅರ್ಪಿಸ್ತೀನಿ. ಈಗ ಪ್ರೇಮಾ ಅಂಗಡಿ ಮೇಡಮ್ ಅವರು ಹ್ಯಾಂಡಲ್ಸ್ ಮಾಡಿದ್ದಾರೆ, ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹುನ್ರಿ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಅಣ್ಣವರಿಗೆ ನನ್ನ ಪ್ರಶ್ನೆ, ನಮ್ಮ ಗೊಲ್ಲಾಳೇಶ್ವರರು ಕುರಿ ಹಿಕ್ಕಿಯನ್ನು ತಗೊಂಡನೆ ಸಾಧನೆ ಮಾಡಿದ್ರು ಅಂತ ಅಕ್ಕವರು ಇತಿಹಾಸವನ್ನ ಇದ್ದದ್ದನ್ನೇ ಹೇಳಿದ್ದಾರೆ. ಆದ್ರೆ ಅಣ್ಣವರ ಸಂಶೋಧಕರ ಆಗಿರೋದ್ರಿಂದ ಆ ಗೊಲ್ಲಾಳೇಶ್ವರಿಗೆ ಯಾರಿಂದ ಲಿಂಗ ಸಿಕ್ತು, ಅಥವಾ ಅವ್ರು ಸ್ವತಃ ತಾವೇ ಕಲ್ಯಾಣಕ್ಕೆ ಹೋಗಿ ಅದನ್ನ ಧಾರಣೆ ಮಾಡ್ಕೊಂಡ್ರು ಏನೋ, ಅದೇನಾರ ವೈಚಾರಿಕವಾಗಿ ಆ ಕಥೆಯನ್ನು ಹೆಣಲಿಕ್ಕೆ ಸಾಧ್ಯವೇ ಅನ್ನೋದನ್ನ ನಾನು ಅಣ್ಣವರಲ್ಲಿ, ಶಶಿಕಾಂತ್ ಅಣ್ಣವರಲ್ಲಿ ಕೇಳ್ತಾ ಇದ್ದೇನೆ.
ಒಳ್ಳೆ ಪ್ರಶ್ನೆ ಹಾಕವ್ರೆ. ಆ ಆಧ್ಯಾತ್ಮಿಕ ಹಸಿವು ತಳ ಸಮುದಾಯದ ವೀರ ಗೊಲ್ಲಾಳ ಅಥವಾ ಗೊಲ್ಲಾಳೇಶ್ವರಿಗೆ ಇದ್ದದ್ದು ಸತ್ಯ. ಹೌದು. ಅವನ್ನ ಆತ ಶ್ರೀಶೈಲಕ್ಕೆ ಹೋಗ್ಬೇಕಾಗ್ತಕ್ಕಂಥ ಸಂದರ್ಭದೊಳಗ ಬಾಲಕ ಅಥವಾ ಸಣ್ಣ ವಯಸ್ಸಿನವಿದ್ದ, ಹೋಗಕ್ ಆಗ್ಲಿಲ್ಲ. ಅದಕ್ಕೆ ನೀನ್ ಬರಬೇಡಪ್ಪ, ನಾವು ತಂದು ಕೊಡ್ತೀವಿ ಅಂತಕ್ಕಂಥ ಒಂದು ಕಲ್ಪನೆಯನ್ನು. ಆದ್ರೆ ಕುರುಬ ಅಲ್ಲಿ ಪಕ್ಕದ ಊರು ಮಡಿವಾಳ ಮಾಚಿದೇವರ ಹಿಪ್ಪರಿ, ದೇವರ ಹಿಪ್ಪರಿಗೆ ಗೋಲಿಗೇರಿ, ನೀವು ಸಿಂದಗಿ ನೋಡಿದ್ರೆ ಅಕ್ಕಪಕ್ಕದ ಊರು. ನನ್ನ ಅನಿಸಿಕೆ ಮತ್ತು ಸಂಶೋಧನೆ ಪ್ರಕಾರ ಮಡಿವಾಳ ಮಾಚಿದೇವ ಹೋಗ್ಬೇಕಾದ್ರೆ ತನ್ನ ಜೊತೆಗೆ ಇವರು ಕರ್ಕೊಂಡು ಹೋಗಿರ್ಬೋದು. ಬಹುತೇಕ ಶರಣರು ಪ್ರತಿಶತ 90% ಜನ, 99% ಅಲ್ಲಮನನ್ನೂ ಹಿಡ್ಕೊಂಡು ಅಕ್ಕಮದಿಯನ್ನು ಹಿಡ್ಕೊಂಡು ಇಷ್ಟಲಿಂಗ ಅವ್ರಿಗೆ ಏನಾದ್ರು ಸಿಕ್ಕಿದ್ರೆ ಕಲ್ಯಾಣದವ್ರು ಸಿಕ್ಕದಿ, ಕಲ್ಯಾಣ ಇಟ್ಕೋಬೇಕವಿನ ಈ ರೀತಿಯಾಗಿ ದಪ್ಪು ಮಾರ್ಗದರ್ಶನ ಮಾಡ್ತಕ್ಕಂಥ ಸಂಶೋಧಕರು ನಡಕ ಏನ್ ಮಾಡ್ಯಾರ. ಅದನ್ನ ಪಾಪ ಅವರು ತಪ್ಪಲ್ಲ. ಈಗ ಹಳಕಟ್ಟಿಯವ್ರ ಕೃತಿಯೊಳಗೆ ಅದನ್ನ ಆ ತಾಡೋಳೊಳಗೆ ಬಂತು, ಭೈರವೇಶ್ವರ ಕಥಾ ಪ್ರಸಂಗದಲ್ಲಿ ಬಂತು. ಅವೆಲ್ಲವೂ ಕೂಡ ಲಿಂಗಾಯತರಲ್ಲದ ಸಾಹಿತಿಗಳು. ಇವತ್ತು ನೀವು ಲಕ್ಕಣ್ಣ ದಂಡೇಶ ನೋಡ್ರಿ, ಅಥವಾ ಶ್ಯಾಮರಸನ ನೋಡ್ರಿ, ಭೀಮಕವಿ ನೋಡ್ರಿ, ಅವರೆಲ್ಲರೂ ಕೂಡ ಲಿಂಗಾಯತರಲ್ಲ. ಹಿಂಗಾಗಿ ತಮಗೆ ಅನುಕೂಲ ಆಗತಕ್ಕಂಥದ್ದು. ಮತ್ತೆ ಅನ್ಯ ಧರ್ಮೀಯರ ಜೊತೆಗೆ ಪೈಪೋಟಿಯಾಗಿ ಸ್ವಲ್ಪ ರಂಜನೀಯ ಮಾಡ್ಬೇಕಾಗಿತ್ತು ಅವ್ರಿಗೆ. ವೈಷ್ಣವರ ಜೊತೆಗೆ, ಜೈನರ ಜೊತೆಗೆ, ಬೌದ್ಧರ ಜೊತೆಗೆ, ಶೈವರ ಜೊತೆಗೆ, ವೈದಿಕರ ಜೊತೆಗೆ ಅವರಿಗೆ ಪೈಪೋಟಿ ಇಳಿದಾಗ ಶರಣ ಸಂಸ್ಕೃತಿಯನ್ನು ಸ್ವಲ್ಪ ರಂಜನೀಯ ಮಾಡಿ ಪ್ರೌಢದೇವರಾಯನಿಂದ ದುಡ್ಡು ಒಂದು ಪ್ರೋತ್ಸಾಹವನ್ನ ಪಡಿಬೇಕು ಅಂತಕ್ಕಂಥ ಭರಾಟೆಗಳು ಬಿದ್ದು ಈ ರೀತಿಯ ಕಥೆಗಳನ್ನ ಹುಟ್ಟಾಕ್ಯಾರವೇನ. ಅವರೆಲ್ಲರೂ ಕೂಡ ವಿಶೇಷವಾಗಿ ಚನ್ನಬಸವಣ್ಣನೇ ಬಹುತೇಕರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಆಗ್ತದೆ. ಹೌದು, ವೈಚಾರಿಕವಾಗಿ ನೋಡ್ಬೇಕಾದ್ರ ನಿಜಕ್ಕೂ ಕೂಡ ಕಲ್ಯಾಣಕ್ಕೆ ಹೋಗೇನೆ ಅವರ ಧಾರಣೆ ಮಾಡಿಕೊಂಡು ತಮ್ಮ ಮೂಲ ವೃತ್ತಿಯನ್ನ, ಕಾಯಕವನ್ನ ಮಾಡಿಕೊಂಡು ಮುನ್ನಡೆದ್ರು ಅನ್ನುವಂತ ಇತಿಹಾಸವನ್ನ ನಾವು ಆಧುನಿಕ ಬರಹಗಾರರು ಬರಿಬೇಕ್ರಿ, ಬರಿಬಹುದಲ್ಲ, ಬರಿಯಬೇಕು. ಯಾಕಂದ್ರ ಇಲ್ಲಿವರೆಗೆ ಇವತ್ತಿನ 5ನೇ ಸಂಪುಟದಾಗ ತೆಗೆದು ನೋಡ್ರಿ ಪ್ರೇಮಕ್ಕ, ಇದೇ ಚನ್ನ ಬಸವಣ್ಣ ತಂಗಿ ಅಕ್ಕ ನಾಗಮ್ಮ ಅಂತ ಬರ್ದಾರ. ಅವೆಲ್ಲ ಹೇಳಿದ್ರೆ ಮತ್ತೆ ರಿಪೀಟ್ ಆಗದ. ನಮ್ಮವರ ಕಿಮ್ಮತ್ ಹೊಕ್ಕದ ಅಂತ ತಿಳ್ಕೊಂಡು ನಾನು ಡಾಕ್ಟರ್ ವೀಣಾ ಎಲಿಗಾರ್ ಅವರು ಮತ್ತು ಶಾರದಮ್ಮ ಪಾಟೀಲ್ ಅವರು ಸಮಗ್ರವಾಗಿ ವಚನ ಸಂಪುಟ ತೆಗೆದಾಗ ಮೊದಲನೇ 1957-67ರಾಗ ಆರ್ಶಿರೇಮಠ ಮಾಡಿದಂತ ತಪ್ಪುಗಳು ಇಲ್ಲಿಯವರೆಗೆ ದಾರಿ ಬಂದಿದ್ದಾರೆ. ಅದೇ ಸರಿಯಾಗಿ ಸಂಶೋಧನೆ ಮಾಡ್ಲಾರ್ಕಣ ಮತ್ತೊಂದಿಷ್ಟ ಅಂತವ್ರಿಗೆ ನಾವು ಆಹಾರ ಆಗಾಕತ್ತೇವ. ಮುಂದಿನ ಸಂಶೋಧನಾತ್ಮಕ ಗ್ರಂಥಗಳು ಬಂದ್ರೂ ಕೂಡ ಅವುಗಳನ್ನ ಲೆಕ್ಕಕ್ಕ ಬಹಳ ತೀಕ್ಷ್ಣ ತಗೊಳ್ಳಾರ್ದಕ್ಕ ಟೀಕಾಕಾರರಿಗೆ ನಾವು ಟೀಕಾಕಾರನ್ರಿ, ಪುಸ್ತಕ ಬರೋರ್ಗನ್ರಿ, ಸಿನಿಮಾ ತೆಗ್ಯಾವ್ರನ್ರಿ, ಅವ್ರೆಲ್ಲರಿಗೂ ಆಹಾರ ಆಗತ್ತೆ. ಬರೋಬ್ಬರಿ. ಈಗ ಆಯ್ದಕ್ಕಿ ಅಂದ್ರೆ ಎಲ್ಲರೂ ಕೂಡ ಇಲ್ಲಿವರೆಗೆ ತೆಳಗ್ ಬಿದ್ದಂತ ರಸ್ತೆಯೊಳಗೆ ಅಕ್ಕಿ ಹಾಕಿ ಚೆಲ್ತಿದ್ರು. ಆಯ್ದ ಅಲ್ಲ, ಆಯ್ದ ಕೂಲಿಗಾಗಿ ಕಾಳು. ಹೌದ್ರಿ. ಈಗ ನಾವು ವಚನಗಳನ್ನ ಆಧಾರವಾಗಿಟ್ಟುಕೊಂಡು ಇತಿಹಾಸವನ್ನ ನೋಡಿ ಶರಣರ ಬದುಕು ಬರಹಗಳ ಹಾಸ್ಯಗಳಿಗೆ ಹೊಂದಾಣಿಕೆ ಆಗುವಂಗ ಲೇಖನ ಬರೆದ್ಬಿಟ್ರೆ ನಮ್ಮನ್ನ ಯಾರು ಕೇಳೋದಿಲ್ಲ. ಕೇಳೋದಲ್ಲ. ಆಮೇಲೆ ಪ್ರೇಮಕ್ಕ, ನಿಮಗೆ 30 ವರ್ಷದ ಮೇಲೆ ಆಯ್ತು ನಾವು ನೋಡಾಕತ್ತೀರಿ. ಈಗ ಈ ಚಳುವಳಿಯನ್ನ ನಾವು ಮತ್ತು ನೀವು ಪ್ರೇಮಕ್ಕ 30 ವರ್ಷದಿಂದ ಹೇಳ್ಕೊಂಡ್ ಬಂದಾಗನು ಈ ವ್ಯವಸ್ಥೆ ಒಪ್ಕೊಳ್ಳಿಲ್ಲ. ಬಹುಶಃ ನನ್ನನ್ನಂತೂ ಒಪ್ಕೊಳ್ಳಿಲ್ಲ. ಯಾಕಂದ್ರೆ ಬಹುಶಃ ನೇರವಾಗಿ ಹೇಳ್ತು, ಬಟ್ ಇತ್ತೀಚೆಗೆ ಅದು ಅನಿವಾರ್ಯ ಆಗೈತ್ರಿ. ನಾವು ಬೈಲೊಂಗಲದಾಗ್ಲಿ ತಗೊಳಕತ್ತಾರು, ನಾವು ಹಂಗ ಅಕ್ಕೆವಂತಾರು, ನಾವು ಅವ್ರಂಗ ಮಾಡ್ತೇವ ಅನ್ನೋ ಸ್ಟೇಜಿಗೆ ಬರಾಕತ್ತಿದಾರ. ಆದ್ರೆ ಪ್ರೇಮಕ್ಕ, ಈ ನನ್ನ ವಿಚಾರ ಇವತ್ತಿಂದಲ್ಲ, 30 ವರ್ಷದಿಂದನೂ ನಾನು ನಿಮ್ಗೆ ಭೇಟಿ ಆದಾಗ ನಾ ಹಿಂಗೆ ಹೇಳಿದ್ನಿ, ಇವತ್ತು ಅದೇ ಹೇಳಾಕತ್ತೀವ್ರಿ. ಅದೇ ಅಂದ್ರೆ ಏನಾಗಿತ್ತು ಅಂದ್ರೆ, ನಮ್ಮ ಸಾಹಿತ್ಯ ಚರಿತ್ರೆ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ದಿದ್ರ ಮತ್ತೊಬ್ಬರಿಗೆ ಆಹಾರ ಕಿವಿ ಮತ್ತು ವೈದಿಕ. ಈಗ ನೋಡ್ರಿ, ದೇವ್ರ ಪ್ರಸನ್ನ ಆದ, ದೇವ್ರ ಗೊಲ್ಲಾಳೇಶ್ವರ ಪರಮೇಶ್ವರ ಭೇಟಿ ಆದ ಅಂತಂದ್ರೆ ಮತ್ತೆ ಪರಮೇಶ್ವರನ ಮತ್ತೆ ಯಾರು, ಇದು ಶೈವ ಸಂಸ್ಕೃತಿನ ಆಗತ್ತೆ. ಶೈವಕ್ಕ ಬೋಧ ಐತಲ್ಲ, ಅದಕ್ಕ ಅಲ್ಲ ಆ ಗುರಿನ ಅವ್ರದ್ದು ಆಗಿತ್ತಲ್ಲ, ಶೈವಕ್ಕ ಕಣ್ಣು ಗುರಿನ ಅವ್ರದ್ದಾಗಿತ್ತು. ಈಗೀಗ ನಮಗೆಲ್ಲ ನಾವೀಗ ಪುಸ್ತಕಗಳನ್ನ 4-5 ಗ್ರಂಥಗಳನ್ನ ಬರೆದ್ರು ಎಲ್ಲಿಯೂ ಅಪ್ಪಿ ತಪ್ಪಿ ಒಂದು ವೀರಶೈವ ಶಬ್ದ ಹಾಕ್ಲೇಬಾರ್ದ್ರಿ ಅಕ್ಕೋರ. ಆದ್ರೆ ಈಗ ಐದನೇ ಸಂಪುಟದಾಗ ಬಂದ ನೋಡ್ರಿ. ಈಗ ನೀವು 5ನೇ ಸಂಪುಟಕ್ಕೆ ಏನ್ ಬಂತಲ್ಲ ಕರ್ನಾಟಕ ಸರ್ಕಾರದಿಂದ, ಅದ್ರೊಳಗೆ ಸಮಗ್ರವಾಗಿ ವೀರಶೈವನ ಐತ್ರಿ. ಇವ ಬಸವೋತ್ತರ ಸಂಪುಟ, ಬಸವಯುಗ ಸಂಪುಟ, ದೊಡ್ಡ ಸಂಪುಟದಾಗ್ರಿ. ಹೌದ್ರಿ, ರಾಜೀವ್ ಅವ್ರ ಸಂಪಾದನೆ ಒಳಗೆ ಬಂತಲ್ಲ. ನಾನು ಹೆಸರು ಹೇಳ್ಬಾರ್ದಾಗಿತ್ತು, ಆದ್ರೆ ಹೇಳ್ತೀನಿ. 5ನೇ ಸಂಪುಟದೊಳಗೆ ಏನ್ ಬಂತಲ್ಲ, 5ನೇ ಸಂಪುಟ 5ನೇ ಆವೃತ್ತಿ, 5ನೇ ಆವೃತ್ತಿಯೊಳಗ ಸಮಗ್ರವಾಗಿ
ಇವೇನು ಕಲಬುರಗಿಯವರು ಅಥವಾ ಅದ್ರ ಹಿಂದಿನ ತಪ್ಪುಗಳದಲ್ಲ ಅವ ಸಮಗ್ರವಾಗಿ ಹಂಗ ಬಂದವ್ರಿ. ಹೌದ್ರಿ. ಒಂದು ಅದನ್ನ ನಿರ್ಲಕ್ಷ್ಯ ಮಾಡಿರ್ಬೋದು. ಎರಡನೇದು ತಿದ್ದುವಂತ ಧೈರ್ಯ ಮಾಡಕ್ ಹೋಗಿಲ್ಲ. ಅದ ಬಂದದ್ದಕ್ಕನ ಈಗ ವಚನ ದರ್ಶನ ಪುಸ್ತಕ ಪ್ರೇರಣೆಯನ್ನ ಅದನ್ನ ಆಧಾರವಾಗಿ ಹೇಳಾಕತ್ತಾರ ಅವ್ರು. ಅಷ್ಟೇ ಅಲ್ಲ, ನಮ್ಮ ಸ್ವಾಮಿಗಳು ಶರಣರ ಶಕ್ತಿ ನೋಡ್ರಿ ಅಂತೇಳಿ ಪ್ರೇರಣೆ ಮಾಡ್ತಾರ. ಅಂದ್ರೆ ಎಂತ ತಪ್ಪು ಸಂದೇಶವನ್ನು ಜನರಿಗೆ ಕೊಡ್ತಾರೆ ಅವರು. ಇವ್ರಿಗೆ ಯಾರು ಅಧಿಕಾರ ಕೊಟ್ರು? ಆ ಶರಣರ ಚರಿತ್ರೆ ಸಂಪೂರ್ಣವಾಗಿ ತಪ್ಪಿದ್ದಾಗ ಇದನ್ನ ನೋಡ್ರಿ ಅಂತ ಎಲ್ಲ ತಪ್ಪಲ್ರಿ ಅದು. ತಿದ್ದಿ ಬಿಟ್ಟಿದಾರಂತಲ್ಲ. ಅಲ್ರಿ, ತಿದ್ದಿಲ್ಲ ಬಿಟ್ಟಿಲ್ಲ. ಇವತ್ತು ನೋಡ್ರಿ ವಿವರಿಸಿ ಕೊಡ್ತೀನಿ. ಅದರ ತಪ್ಪು ನೀವು ಏನಾಗಿತ್ತಂದ್ರ, ನಾವು ಒಂದೇ ಕೇಳಿದ್ರೆ ಇಂಥ ಚಲನಚಿತ್ರವನ್ನ ನಾವು ಯಾರು ನೋಡಕ್ ಹೋಗ್ಬಾರ್ದು. ಬಸವದ್ರೋಹ ಮಾಡಿದಂಗ ಅಲ್ಲಿ ಶರಣರನ್ನ ಅತ್ಯಂತ ಅಸಹ್ಯ ಚಿತ್ರಶರ ತಿದ್ಯಾರ ಅನ್ನೋದು ನಾವು ಇವತ್ತು ಜಾಗತಿಕ ಲಿಂಗಾಯತ ಮಹಾಸಭಾವಾಗ್ಲಿ ನಾನಾಗ್ಲಿ ಅದನ್ನ ಒಪ್ಕೊಳ್ದ. ಯಾವಾಗ ಶರಣರ ಚರಿತ್ರೆ ಕಪ್ಪು ಚಿಪ್ಪೆ ಹಚ್ತಾರಲ್ಲ ಅದನ್ನ ಪ್ರತಿಭಟಿಸ್ಬೇಕು. ಯಾಕಂದ್ರೆ ಇವತ್ತು ನಾವು ಬಿಟ್ಟು ಅಂದ್ರೆ ಇನ್ನೊಬ್ಬ ಬರೀತಾನ, ಇನ್ನೊಂದು ಬೇರೆ ಕತಿ ಬರೀತಾನ್ರಿ. ವೇಷಭೂಷಣಗಳಲ್ಲೇನು ಕೂಡ ಯಾಕೋ ಅಷ್ಟು ನಮಗ ದೈವಿ ಯಾವ್ದು ಇಲ್ಲ. ಇವತ್ತು ನೋಡಿದಂತ ವಿಮರ್ಶೆ ಬರ್ದಾರ. ಅದಕ್ಕೆ ಈ ರೀತಿಯಾಗಿ ನಾವು ಬದಲಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದ ಅಭಿಮತ. ಆಯ್ತ್ರಿ, ನನಗ್ ಸ್ವಚ್ಛ ಮಾಡಿದ್ರಿ ಇವತ್ತ. ಸುಮ್ ಹಂಗ ಕೇಳಿದೆ ನಾ. ಅದು ಗೊಲ್ಲಾಳದ್ ನಾವ್ ಇದೇ ಚರಿತ್ರೆನ ಓದಿದ್ದೀವಿ. ನೀವ್ ಹೇಳ್ದಂಗ ಕಲ್ಯಾಣಕ್ ಹೋಗಿ ಬಹಳಷ್ಟು ಜನರು ಮಡಿವಾಳ ಮಾಚಿ ತಂದೆ ಆ ಭಾಗದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬಹಳಷ್ಟು ಶರಣರು ಕಲ್ಯಾಣಕ್ ಹೋದವ್ರಲ್ಲಿ ಇವರು ಒಬ್ರು ಅಂತ ನಾವ್ ತಗೋಬಹುದು. ಸದಾನಂದ ಪಡ್ನಾಡ್ ಸರ್. ನಮಸ್ಕಾರ ರೀ ಶರಣಾರ್ಥಿ ಸರ. ಅಲ್ಲ, ಈಗಾದ್ರೂ ಸುದ್ದಿ ಕೇಳಿ ಸರ್, ಶರಣರ ಕ್ಷೇತ್ರಗಳು ಏನಂತೇವಲ್ಲ ಆ ಕ್ಷೇತ್ರಗಳೊಳಗೆಲ್ಲ ವೈದಿಕರ ಸಂಪ್ರದಾಯಗಳೇ ನಡೀತಾವ. ಅವರೇ ಮಂಗಳಾರತಿ, ಪುರೋಹಿತ ಶಾಹಿಗಳು ಈ ತರಾನೇ ಅಲ್ಲಿ ರುದ್ರಾಭಿಷೇಕ ಮಾಡೋದು, ಇವೆಲ್ಲ ಮಾಡೋದು, ಇವೇ ಸಂಪ್ರದಾಯ ನಡೀತಾವ. ಇವುಗಳನ್ನ ಹೆಂಗ್ ತಡೆಗಟ್ಟೋದು? ಎಲ್ಲ ನಾ ಶರಣರ ಕ್ಷೇತ್ರದೊಳಗ ನಾವು ಬಸವಣ್ಣವ್ರ ಮೂರ್ತಿಯೇ ಇರ್ಲಿ ಯಾವ್ದಾರ ಇರ್ಲಿ ಇದ್ದಲ್ಲಿ ನೋಡ್ತೇವಲ್ಲ, ಮತ್ತ ಅವೇ ಪುರೋಹಿತ ಶಾಹಿ ವೈದಿಕ ಶಾಹಿ ಸಂಪ್ರದಾಯಗಳೇ ನಡೀತಾವ. ಮಂಗಳಾರತಿ ಹತ್ತೋದು, ಇದು ಮಾಡೋದು, ಇವೆಲ್ಲ ನಮ್ಮ ಶರಣರ ಸಂಸ್ಕೃತಿ ಅಲ್ಲಲ್ಲ. ಇದು ಬಹಳ ಸ್ವಲ್ಪ ನೋವು ತರ್ತದ. ಇದು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು. ಹೌದು. ಈಗ ಏನಾಗಿತ್ತು ಅಂದ್ರೆ ಸಮಾಜ ಜಾಗೃತಗೊಳ್ಬೇಕು. ತಾವು ಮನೆ ಬಸವ ಕಲ್ಯಾಣ ನೋಡಿದ್ರಿ, ಅಲ್ಲಿ ಮಡಿವಾಳ ಮಾಚಿದ ಆಗ್ಲಿ ಎಲ್ಲಾ ಕಡೆ ಗಣಪತಿ ಎಲ್ಲಾ ದೇವಸ್ಥಾನ ಎಲ್ಲಾ ದೇವ್ರು ಇಟ್ಬಿಟ್ರ. ಮತ್ತಲ್ಲಿ ಅಂದ್ರ ಶರಣರ ಸ್ಮಾರಕದ ಜೊತೆಗೆ ವೀರಭದ್ರ, ಗಣಪತಿ, ನಂದಿ ಎಲ್ಲ ಇಟ್ಬಿಟ್ರ. ಅವೇನು ಇರೋಲ್ಲಕ್ರಿ ಸರ್. ಈಗ ಅಲ್ಲಿ ಮಾಡೋದು ಹೇಳ್ತೀನಿ, ಶರಣರ ಮೂರ್ತಿಗಳಿಗೆ ಇಟ್ಕೊಂಡ್ ಕಿಸಿಂದ ಅಲ್ಲಿ ಮಂಗಳಾರತಿ ಮಾಡೋದು, ರುದ್ರಾಭಿಷೇಕ ಮಾಡೋದು ಎಲ್ಲಾನು ನಡೆಸ್ತಾರೆ. ಎಲ್ಲ ಇದು ಅವು ನಮ್ಮ ಸಂಪ್ರದಾಯ ಅಲ್ಲಲ್ಲ. ಅವು ತೀರ್ಥ ಕೊಡುದು. ಈಗ ಏನೈತ್ರಿ ಶರಣರ ಅದು ಮತ್ತೇನಲ್ಲ ಪೌರೋಹಿತ್ಯನ ರೀ. ಅದಕ್ಕೆ ನಾ ಏನಂತೀನಿ, ಶರಣರು ಸ್ಮಾರಕಕ್ಕೆ ಹೋದಾಗ ಅಲ್ಲಿ ಜಂಗಮ ಚೈತನ್ಯವನ್ನ ನೆನೆಸ್ಬೇಕ ವಿನ ನಾವು ಅಲ್ಲಿ ಪೂಜೆ ಕಾಣಿಕೆ ಮಾಡಕತ್ತಾರ. ಅದು ಒಂದು ವೇದಿಕೆ ಆಕತಿ. ಜನ ಇತ್ತೀಚಿನ ದಿನದೊಳಗ ವಚನ ಸಾಹಿತ್ಯವನ್ನ ವಿಭಿನ್ನವಾಗಿ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದೊಳಗ ಅದು ಸಂಖ್ಯೆ ಕಡಿಮೆ ಆಗೈತ್ರಿ. ಈಗ ಆ ರೀತಿ ಮಾಡೋರು ಕಡಿಮೆ ಆಗೈತಿ. ಮತ್ತು ಆ ರೀತಿ ಇನ್ನೊಂದು ಜನಾಂಗ ತಯಾರಾಗ್ಬೇಕಾದ್ರೆ ಟೈಮ್ ಹೋಗತ್ತ. ಅದಕ್ಕೆ ನಾವು ನಮ್ಮಂತವ್ರು ಈ ವಚನ ಸಾಹಿತ್ಯ ವಚನ ಅಧ್ಯಯನ ವೇದಿಕೆ ಮೂಲಕ ಜನರಿಗೆ ಸತ್ಯವನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು. ಅದೇ ಈಗ ಇನ್ನೊಂದು ಸರ್, ಅಲ್ಲಿ ಏನು ನಡ್ಸ್ಕೊಂಡು ಹೋಗ್ತಾರಲ್ಲ, ಆ ಕ್ಷೇತ್ರವನ್ನು ನಡ್ಸ್ಕೊಂಡು ಹೋಗ್ತಾರಲ್ಲ, ಅವ್ರಿಗೊಂದು ಸರಳವಾಗಿ ಒಂದು ಹಣ ಸಿಗುವುದು ಒಂದು ದಾರಿ ಆಗ್ತದಲ್ಲ, ಅದರ ಸಲುವಾಗಿ ಆ ತರನು ಮಾಡ್ತಿರ್ಬೇಕು ಅಂತ ಅವು ನಿಲ್ಲಬೇಕು. ಅದು ಒಂದು ಕಾರಣ ಅದ್ರಾಗ. ಹೌದು, ಅಷ್ಟ ಅಲ್ರಿ. ನಿಮ್ಗ ಬಿಷ್ಟಾದೇವಿ ಇಲ್ಲಿ ಪ್ರೇಮಕಾರ ಗೊತ್ತೈತಿ, ಖಾನಾಪುರ ತಾಲೂಕ ಇದು ಕಕ್ಕೇರಿ ಅಂತ ಐತಿ. ಅಲ್ಲಿ ಬಿಷ್ಟಾದೇವಿ ಕಕ್ಕಯ್ಯನ ಹೆಂಡತ್ರಿ. ಅಲ್ಲಿ ಕುರಿ ಕೋಳಿ ಕಡಿತಾರ. ವರ್ಷ 1,000 ಕುರಿ ಕೋಳಿ ಕಡಿತಾರ. ಅದು ದೇವಿ ಮುಂದೆ ಕಡಿತಾರ್ರಿ. ನಾನು ಇಂಥವು ಅನ್ಬೇಕಂದ್ರೆ ನಾನು ಸ್ಪಷ್ಟವಾಗಿ ಶಬ್ದ ಹೇಳಲಿಲ್ಲ. ಅದ್ರ ಸಲುವಾಗಿ ಇವೆಲ್ಲ ಏನು ನಮ್ಮ ಶರಣರ ಹೆಸರು ಹೇಳುದು. ನಮ್ಮ ಈಗ ಗುಡ್ಡಾಪುರ ದಾನಮ್ಮ ಶರಣೆ ಅಂತ ಹೇಳ್ತೇವು. ಅಲ್ಲಿ ಏನ್ ನಡೀತದ, ಏನಿದು ಕುಂಕುಮಾರ್ಚನೆ ಅಂತ ಪೂಜೆಗಳು, ಇದು ಲಕ್ಷ ದೀಪೋತ್ಸವ, ಇವೆಲ್ಲ ಏನ್ ನಮ್ಮ ಶರಣರ ಸಂಸ್ಕೃತಿ ಅಲ್ಲೇ ಅಲ್ಲ. ಇವು ಇಂಥವೆಲ್ಲ ಬಹಳ ಅನಿಸ್ತದ್ರಿ ಸರ್. ಜನಸಾಮಾನ್ಯರಿಗೆ ನಾವು ತಲುಪಿಸುವಂತ ಕೆಲಸ ಮಾಡೋಣ. ಮುಂದೊಂದು ದಿವಸ ಬಹುಶಃ ಜನರು ಈ ರೀತಿ ಕಡಿಮೆ ಆಗ್ಬಹುದು ಅಂತಕೊಂಡು ನನ್ನ ಅನಿಸಿಕೆ. ಇದು ಜ್ಞಾನದ ಮತ್ ಇನ್ನೊಂದ್ರಿ ಸರ್, ಒಳಗ ಕೆಲವು ಪಂಗಡ ನಮ್ಮ ಬಹಳ ಶರಣರ ಬಗ್ಗೆ ಬಹಳ ಗೌರವ ಇದು ಅಭಿಮಾನದಿಂದ ಮಾತಾಡಿ ಒಳಗ ಮತ್ತ ಅದು ಈ ವೈದಿಕ ಶಾಹಿ ಪುರೋಹಿತ ಶಾಹಿ ಇವು ಅವ್ರನ್ನ ಒಳಗಿನ ಔಷಧ ಒಳಗ ಅದನ್ನ ಇಟ್ಟೆ ಮ್ಯಾಲಿ ಲೇಪನ ಮಾಡಿನೂ ಕೊಡ್ತಾರೆ ಸರ್. ಅವು ಸಣ್ಣ ಸೂಕ್ಷ್ಮ
ಹಂಗೂ ಅದಾವ್ರಿ ಸರ್. ಕೆಲವರು ಮ್ಯಾಲ ಹೇಳುದೆಲ್ಲ ಶರಣರ ಇದು ಎಲ್ಲ ಬಾಳ ಅಭಿಮಾನ ಇದ್ದಂಗೆ ಹೇಳ್ತಾರ, ಮತ್ತ ಒಳಗ ಆ ಶರಣರ ತತ್ವಕ್ಕೆ ವಿರುದ್ಧವಾದಂತ ಇದನ್ನ ಹಾಕಿ ಗುಳಿಗೆ ಒಳಗ ಹಾಕಿ ಮ್ಯಾಲ ಈ ಸಿಹಿ ಲೇಪನ ಮಾಡಿ ಒಳಗ ಇಟ್ಟಿರ್ತಾರ. ಈಗೆಲ್ಲ ನಾವು ಎಷ್ಟೋ ಸಲ ಪ್ರವಚನದೊಳಗಾಗ್ಲಿ ಇಂಥವ್ ಇದ್ರೊಳಗ ನೋಡಿವಲ್ಲ. ಬಹಳಷ್ಟು ನಮ್ಮಲ್ಲಿ ಶ್ರಾವಣದೊಳಗ ಅದು ನಡೆಯುವ ಕಾರ್ಯಕ್ರಮ ಅದು ನೋಡ್ತೇವಲ್ರಿ ಸರ್. ಬಹಳಷ್ಟು ನಾವು ಹೇಳುದೆಲ್ಲ ಲಿಂಗಾಯತರ ಮಠಗಳು, ಲಿಂಗಾಯತರ ಕ್ಷೇತ್ರಗಳು ಅವು ಮಾಡುದೆಲ್ಲ ಇಂಥವೇ ಮಾಡ್ತಾರ. ಬಹಳ ಇದು ಅನಿಸ್ತದೆ. ಹೌದು, ಆಯ್ತು ಆಯ್ತು. ಶರಣ ಥ್ಯಾಂಕ್ ಯು. ಶರಣ. ಡಾಕ್ಟರ್ ವೀರಾಕ್ಷಿ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಶರಣು ಸಮರ್ಪಣೆಯನ್ನ ಪ್ರೊಫೆಸರ್ ಶಕುಂತಲಾ ಸಿಂಧೂರ್ ಅವರು ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕೇಳಿಸ್ತದಿಲ್ಲ ಸರ್? ಕೇಳಿಸುತ್ತೆ ಮೇಡಮ್, ಮಾತಾಡ್ರಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ ಇಂದಿನ 270ನೇ ಗೂಗಲ್ ಮೀಟ್ನ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಕಂಚಿನ ಕಂಠದಿಂದ ವಚನ ಪ್ರಾರ್ಥನೆಯನ್ನ ಸುಶ್ರಾವ್ಯವಾಗಿ ಹಾಡಿ ಸರ್ವರನ್ನು ಗಾನ ಗಂಧರ್ವ ಲೋಕಕ್ಕೆ ಕರೆದೊಯ್ದಿರತಕ್ಕಂತಹ ಆತ್ಮೀಯ ಸ್ನೇಹಿತೆ ಡಾಕ್ಟರ್ BN ತಾರಾ ಅವರಿಗೆ ಮತ್ತು ಸ್ವಾಗತ ಪ್ರಸ್ತಾವನೆ ಹಾಗೂ ವಿಶೇಷ ಉಪನ್ಯಾಸದ ಸಂಪನ್ಮೂಲ ವ್ಯಕ್ತಿಗಳನ್ನು ಸುದೀರ್ಘವಾಗಿ ಪರಿಚಯಿಸಿ ಹೃದಯ ತುಂಬಿ ಸ್ವಾಗತಿಸಿರ್ತಕ್ಕಂತಹ ಶರಣೆ ಬಸಮ್ಮ ಬರಂಶೆಟ್ಟಿ ಅವರಿಗೆ ಇಂದಿನ ಉಪನ್ಯಾಸ ಸ್ತ್ರೀ ಸಬಲೀಕರಣದಲ್ಲಿ ಶರಣರ ಪಾತ್ರವನ್ನ ಕುರಿತು ತಮ್ಮದೇ ಆದಂತ ವಿಶಿಷ್ಟ ಆಳವಾದ ಅಧ್ಯಯನಾತ್ಮಕವಾದ ಅನುಭಾವಪೂರ್ಣ ಉಪನ್ಯಾಸವಿತ್ತ ಸರ್ವರ ಜ್ಞಾನ ದಾಹವನ್ನ ತಣಿಸಿರ್ತಕ್ಕಂತಹ ಶರಣೆ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೆ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಕೂಡ ಇವತ್ತು ಅತ್ಯುತ್ತಮವಾದ ಅದ್ಭುತ ವಿಷಯಗಳನ್ನ ನಮಗೆಲ್ಲ ಅನುಭವದ ಜ್ಞಾನ ದಾಸೋಹವನ್ನ ಉಣಬಡಿಸಿದ್ದಾರೆ ಪ್ರೇಮಕ್ಕ ಅಣ್ಣಿಗೇರಿ ಅವರಿಗೆ. ಹಾಗೂ ಇನ್ನೋರು ಉಪನ್ಯಾಸಕರಾಗಿರ್ತಕ್ಕಂಥ ಶರಣ ಗೊಲ್ಲಾಳರ ಬಗ್ಗೆ ವೈಚಾರಿಕವಾದ ವಿಚಾರಧಾರೆಯರಿರ್ತಕ್ಕಂತಹ ಜ್ಞಾನ ತ್ರಿಶಯುಳ್ಳವರನ್ನ ಸಂತೃಪ್ತರನ್ನಾಗಿಸಿರ್ತಕ್ಕಂಥ ಶರಣೆ ಬನಶ್ರೀ ಹತ್ತಿ ಅವರಿಗೆ, ತಂತ್ರಜ್ಞಾನ ಯುಗದ ಬಸವಣ್ಣನವರ ಪ್ರತಿರೂಪರಾಗಿರ್ತಕ್ಕಂತಹ ಸರ್ವರಿಗೂ ಮಾರ್ಗದರ್ಶನದ ನುಡಿಗಳನ್ನಾಡಿ ನಮ್ಮನ್ನೆಲ್ಲರನ್ನು ಚೈತನ್ಯಗೊಳಿಸುವಂತಹ ಈ ಸಂಘಟನೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ದಂಪತಿ ವರರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ರಿಜಿಸ್ಟ್ರಾರ್ ಮೌಲ್ಯಮಾಪನ ವಿಭಾಗ ಹಾವೇರಿ ವಿಶ್ವವಿದ್ಯಾಲಯ ಅವರು ಇವತ್ತು ಈ ಗೂಗಲ್ ಮೀಟರ್ನಲ್ಲಿ ಅವರು ಉಪಸ್ಥಿತರಿದ್ದಂತಹ ಅವರಿಗೆ, ವಚನ ಮಂಗಳ ಗೈಲಿರುವಂತಹ ಶರಣೆ ಜಗದೇವಿ ದಂಡ್ರ ಅವರಿಗೆ, ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಲಿರುವಂತಹ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೆ, ಹಾಗೂ ತಾಂತ್ರಿಕ ಸಹಾಯಕರಾಗಿರ್ತಕ್ಕಂಥ ತಾಂತ್ರಿಕ ಸಹಾಯಕ ದಾಸೋಹಿಗಳಾಗಿರ್ತಕ್ಕಂಥ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೆ, ಸಂಯೋಜಕರಾಗಿರ್ತಕ್ಕಂಥ ಶರಣ ಸುಭಾಷ್ ಚಂದ್ರ ಸಕ್ರೋಜಿ ಅವರಿಗೆ, ಡಾಕ್ಟರ್ ಸರಸ್ವತಿ ಬೊಮ್ನಾಳ್ ಅವರಿಗೆ, ಡಾಕ್ಟರ್ ಲತಕ್ಕ ಹೆಸರೂರ್ ಅವರಿಗೆ, ಶರಣೆ ಸುಮಾ ಮಲಘಾನ್ ಅವರಿಗೆ, ಶರಣೆ ರತ್ನಕ್ಕ ಕಾದ್ರೋಳಿ ಅವರಿಗೆ, ಶರಣೆ ವಿಜಯಗೌಡ ಸಂಯೋಜಕರಿಗೆ, ಸಂಘಟಕರಾಗಿರ್ತಕ್ಕಂಥ ಶರಣೆ ಪ್ರೊಫೆಸರ್ ಶಾರದಾ ಪಾಟೀಲ್ ನಮ್ಮ ಗುರುವರ್ಯರಾಗಿರ್ತಕ್ಕಂಥ ಮೇಟಿ ಮೇಡಮ್ ಅವರಿಗೆ, ಹಿರಿಯ ಸಹೋದರಿ ಸಖಿ ಗಂಗಮ್ಮ ನಾಶಿ ಅವರಿಗೆ, ಗೌರಮ್ಮ ನಾಶಿ ಅವರಿಗೆ, ಆತ್ಮೀಯ ಸ್ನೇಹಿತೆ ಸುಧಾ ಪಾಟೀಲ್ ಅವರಿಗೆ, ಇವತ್ತಿನ ಈ ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಣ್ಣ ಪಡ್ನಾಳ್ ಅವರಿಗೆ ಮತ್ತು ಪ್ರೇಮ ಕಣ್ಣಿಗೇರಿ ಸರ್ವರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿ ಉಪಸ್ಥಿತರತಕ್ಕಂಥ ಸರ್ವರ ಪರವಾಗಿ ಹೃತ್ಪೂರ್ವಕವಾದಂತಹ ಆದರದ ಶರಣು ಶರಣಾರ್ಥಿಗಳನ್ನ, ಧನ್ಯವಾದಗಳನ್ನ, ವಂದನೆಗಳನ್ನ, ಕೃತಜ್ಞತೆಗಳನ್ನ ಭಕ್ತಿ ಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೇನೆ. ಶರಣು ಸಮರ್ಪಣೆಗೈಯಲು ನನಗೆ ಅವಕಾಶವಿತ್ತಿರುವಂತಹ ಸರ್ವ ಪದಾಧಿಕಾರಿಗಳವರಿಗೆ ನಾನು ಚಿರಋಣಿಯಾಗಿರುವೆನು. ಮತ್ತೊಮ್ಮೆ ಮಗದೊಮ್ಮೆ ಉಪಸ್ಥಿತರತಕ್ಕಂಥ ಸರ್ವ ಶರಣು ಬಂಧು ಬಾಂಧವರಿಗೆ ತುಂಬು ಹೃದಯದ ಶರಣಾರ್ಥಿಗಳು, ಅನಂತ ಭಕ್ತಿ ಪೂರ್ವಕವಾದ ಕೋಟಿ ಕೋಟಿ ನಮನಗಳು. ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಶರಣ ಸಮರ್ಪಣೆಯನ್ನ ಅಚ್ಚುಕಟ್ಟಾಗಿ ತಾವು ನೆರವೇರಿಸಿಕೊಟ್ಟಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ. ಶರಣೆ ಜಗದೇವಿ ದಂಡ್ರ ಅವರು
ವಚನ ಮಂಗಳವನ್ನ ನೆರವೇರಿಸ್ಕೊಡ್ಬೇಕು ಅಂತ ಅವ್ರ ಕೇಳ್ಕೊತೀನಿ. ಹೂನ್ರಿ. ಆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಸ್ವಲ್ಪ ನಾನು ಅನಿವಾರ್ಯ ಕಾರಣದಿಂದ ಹೊರಗಡೆ ಇದ್ದೀನ್ರಿ, ಏನಾದ್ರು ತಪ್ಪಾದ್ರೆ ಕ್ಷಮಿಸಿ. ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಿ ಕರೆದೊಡೆ ಓ ಶಿವ, ನಂಬಿ ಕರೆದೊಡೆ ಓ ಎನ್ನ ಶಿವ, ನಂಬದೆ ನೆಚ್ಚದೆ ಬರಿದೆ ಕರೆಯೋಡೆ, ನಂಬದೆ ನೆಚ್ಚದೆ ಬರಿದೆ ಕರೆಯೋಡೆ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿ ಮನುಜರು, ನಂಬಲರಿಯರಿ ಲೋಕದ ಮನುಜರು, ನಂಬರು ನೆಚ್ಚರು ಬರಿದೆ ಕರೆವರು, ನಂಬರು ನೆಚ್ಚರು, ನಂಬರು ನೆಚ್ಚರು ಬರಿದೆ ಕರೆವರು. ಧನ್ಯವಾದಗಳು. ಶರಣ ಶರಣಾರ್ಥಿ. ಧನ್ಯವಾದಗಳು ಮೇಡಮ್ ಅವರೇ. ತುಂಬಾ ಸುಶ್ರಾವ್ಯವಾಗಿ ವಚನ ಮಂಗಳನ ಪ್ರಾರ್ಥನೆಗೈದಿದ್ದೀರಿ. ತಮಗೆ ಹೃತ್ಪೂರ್ವಕವಾದಂತ ಅಭಿನಂದನೆ. ಧನ್ಯವಾದ. ನಾಳೆ 11:25ಕ್ಕೆ ಡಾಕ್ಟರ್ ಅಶೋಕ್ ಆಲೂರ್ ಅವರ ಉಪನ್ಯಾಸಕ್ಕೆ ತಾವೆಲ್ಲರೂ ಮತ್ತೆ ಇಲ್ಲಿ ಸೇರ್ಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಶರಣು ಶರಣಾರ್ಥಿ.